ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ LPP ಚಾಪ್ಟರ್ ಮೇಲೆ ಬರುವಂಥ 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಡೈರೆಕ್ಟಾಗಿ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ನಲ್ಲಿ ಇದಕ್ಕೆ ಇಕ್ವೇಷನ್ 1 ಅಂತ ಕೊಡಿ, ಇದಕ್ಕೆ ಇಕ್ವೇಷನ್ 2 ಅಂತ ಕೊಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಫಸ್ಟ್ ಇಕ್ವೇಷನ್ನ ಬರ್ಕೋಬೇಕಂತಂದ್ರೆ ಇಲ್ಲಿ ಫಸ್ಟ್ ಇಕ್ವೇಷನ್ ಏನಿದೆ 5x + y = 100 ಅಂತ ಬರ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಟೇಬಲ್ ಕಾಲಮ್, ಇಲ್ಲಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇದನ್ನ ಬರಿಬೇಕಾದ್ರೆ ಇದೇ ತರನಾಗಿ ಬರ್ಕೊಳ್ಳಿ, ಮಿಸ್ಟೇಕ್ಸ್ಗಳು ಆಗಲ್ಲ. ಓಕೆ, ಸೊ ಈ ತರ ಇಲ್ಲಿ ಫಸ್ಟ್ ಎಕ್ಸ್ ಅಂತ ಬರೀರಿ, ಇಲ್ಲಿ y ಬರೀರಿ, ಇಲ್ಲಿ ಪಾಯಿಂಟ್ ಅಂತ ಮೆನ್ಷನ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಈಸಿ ಇರುತ್ತೆ, ಇದಕ್ಕೇನು ಮಾರ್ಕ್ಸ್ ಇಲ್ಲ. ಆಕ್ಚುಲಿ ಪಾಯಿಂಟ್ ಅಂತ ಮೆನ್ಷನ್ ಮಾಡೋದ್ರಿಂದ ನಾವು ಎರರ್ನ ಕಡಿಮೆ ಮಾಡಬಹುದು. ಓಕೆ, ಸೊ ಇದರಲ್ಲಿ ಪಾರ್ಟಿಷನ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಒನ್ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ತಗೋಬೇಕು. ಸೊ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ನೀವು ಯಾವ್ದು ಬೇಕಾದ ನಂಬರ್ನ ಫಿಲಪ್ ಮಾಡಿ ಪಾಯಿಂಟ್ನ ಚೆಕ್ ಮಾಡ್ಬೋದು. ಓಕೆ, ಜೀರೋನೇ ತಗೋಬೇಕಂತ ಏನಿಲ್ಲ. ಜೀರೋ ಯಾಕೆ ಜಾಸ್ತಿ ತಗೊಂತಾರೆ ಅಂದರೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗಬೇಕು ಅಂತ ಹೇಳಿ ಜೀರೋ ತಗೊಂತಾರೆ. ಓಕೆ, ಸೊ ಅದ್ರ ಸಲುವಾಗಿ ನಾನು ಇಲ್ಲಿ ಫಸ್ಟು ಎಕ್ಸ್ ವ್ಯಾಲ್ಯೂನ 0 ಫಿಲಪ್ ಮಾಡ್ತೀನಿ. ವೈ ವ್ಯಾಲ್ಯೂ ಏನು ಬರುತ್ತೆ? 100 ಬರುತ್ತೆ. ಅಂದರೆ ಪಾಯಿಂಟ್ ಸಿಗ್ತಾ ನಮಗೆ ಎಕ್ಸ್ 0 ಇದ್ದಾಗ ವೈ 100 ಇದೆ. ಓಕೆ, ನೆಕ್ಸ್ಟು ಇವಾಗ ವೈ 0 ತಗೋತೀನಿ. ವೈ ಎಕ್ಸ್ ಏನಾಗುತ್ತೆ? 5 ಈ ಕಡೆ ಬರುತ್ತೆ, 100 / 5 ಮಾಡ್ತೀರಾ ಅಂದರೆ 20 ಆನ್ಸರ್ ಬರುತ್ತಾ ಇದು. ಅಂದರೆ ಯಾವ ಥರ? ಇಲ್ಲಿ 5x ಇದೆ ಪ್ಲಸ್ y 0 ತೊಗೊಂಡ್ರಿ, ಇಲ್ಲಿ 100 ಇತ್ತು. ಇವಾಗ ಈ 5ನ ಈ ಕಡೆ ತೊಗೊಂಬಂದ್ಬಿಟ್ರೆ 100 / 5 ಆಗುತ್ತೆ. ಯಾಕಂದರೆ ಇರುವಂಥ ಆನ್ಸರ್ 20. ಸೊ ಹಾಗಾಗಿ 20 ಬರ್ಕೊಂಡು ಇದು ಒಂದು ಪಾಯಿಂಟ್ ಸಿಕ್ತು ನಮಗೆ. ನೆಕ್ಸ್ಟು 20,0 ಈ ಥರ ಬರೋದ್ರಿಂದ ಕ್ಲಿಯರಿಟಿ ಸಿಗುತ್ತೆ ನಮಗೆ. ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಂಡು 20, 100 ಜಾಯಿಂಟ್ ಮಾಡೋದು ಈ ಥರ ತೊಗೊಂತಾರೆ, ಅದು ಆ ಥರ ಇರೋದಿಲ್ಲ. ಓಕೆ, ಇವಾಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ. ಸೊ ಇನ್ನೊಂದು ಪಾಯಿಂಟ್ ಏನು ಕೊಟ್ಟಿದ್ದಾರೆ ನೋಡಿ, ಇನ್ನೊಂದು ಪಾಯಿಂಟ್ ಇರುವಂಥದ್ದು ಇದು ಈಸಿಯೆಸ್ಟ್ ಪಾಯಿಂಟ್ ಇರುತ್ತೆ. x + y = 60 ಅಂತ ತೊಗೊತೀರಾ. ಇಲ್ಲಿ ನೀವು ಟೇಬಲ್ ಕಾಲಮ್ ಹಾಕೊಳ್ಳಿ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಪಾಯಿಂಟ್ ಅಂತಾನೆ ಬರೀರಿ ಸ್ಟೂಡೆಂಟ್ಸ್. ಇದು ವೈ ವ್ಯಾಲ್ಯೂ, ಇದು ಎಕ್ಸ್ ವ್ಯಾಲ್ಯೂ. ಓಕೆ, ಸೊ ಇವಾಗ ಫಸ್ಟ್ ಎಕ್ಸ್ ವ್ಯಾಲ್ಯೂನ ನಾನು ಏನು ಮಾಡ್ತೀನಿ, 0 ಹಾಕಿದರೆ ವೈ ವ್ಯಾಲ್ಯೂ 60 ಬರುತ್ತೆ, ಡೈರೆಕ್ಟ್ ಇದೆ. ಸೊ ಫಸ್ಟ್ ಪಾಯಿಂಟ್ ಸಿಕ್ತು 0,60. ನೆಕ್ಸ್ಟ್ ವೈ ವ್ಯಾಲ್ಯೂ 0 ಹಾಕಿದರೆ ಎಕ್ಸ್ ವ್ಯಾಲ್ಯೂ ಬರುತ್ತೆ 60, ಅಂದರೆ 60,0 ಆಯಿತು. ಸೊ 2 ಪಾಯಿಂಟ್ಸ್ ಕ್ಲಿಯರ್ ಆಯಿತು. ಲಾಸ್ಟ್ ಒನ್ ನಾನ್ ನೆಗೆಟಿವ್ ಕನ್ಸ್ಟೆಂಟ್, ಕಾಮನ್ ಸೆನ್ಸ್. ಅದು ಯಾವಾಗಲೂ ಅಂದರೆ ನಿಮ್ಮ ಗ್ರಾಫ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರಬೇಕು ಅಂತ ಅರ್ಥ ಆಗ್ತದ್ದು. x > 0, y > 0 ಅಂದರೆ ಎಕ್ಸ್ ವೈ ಪಾಸಿಟಿವ್ ಆಗಿರಬೇಕು ಅಂತ ಹೇಳ್ಕೊಡುತ್ತೆ. ಓಕೆ, ಸೊ ಇವಾಗ ಗ್ರಾಫ್ನ ಡ್ರಾ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಎಕ್ಸ್ದ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ? ವೈದ ಹೈಯೆಸ್ಟ್ ವ್ಯಾಲ್ಯೂ. ಎಕ್ಸ್ದ ಹೈಯೆಸ್ಟ್ 60 ಇದೆ ನೋಡಿ, ವೈದು 100 ಇದೆ. ಅಂದರೆ ಈ ಥರ ನಮಗೆ ಇಲ್ಲಿ 100 ಥರ ಬೇಕು, ಇಲ್ಲಿ 60ವರೆಗೂ ಬೇಕು ಪಾಯಿಂಟ್ಸು. ಓಕೆ, ಅದನ್ನ ನೋಡಿ ಡ್ರಾ ಮಾಡಿ. ಏನು ಮಾಡ್ತಾರೆ ಭಾಳ ಸ್ಟೂಡೆಂಟ್ಸು, 1 ಸೆಂಟಿಮೀಟರ್ಗೆ 50, 60 ತೊಗೊಂಡು ಭಾಳ ಇಷ್ಟು ಸಣ್ಣ ಗ್ರಾಫ್ನ ಡ್ರಾ ಮಾಡ್ತೀರಾ, ಇಷ್ಟೆಲ್ಲ ಜಾಗ ವೇಸ್ಟ್ ಮಾಡ್ತೀರಾ. ಅದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಗ್ರಾಫ್ ಎಷ್ಟು ಸಣ್ಣದಾಗತ್ತಲ್ಲ ಅಲ್ಲಿ ಇಂಟರ್ಸೆಕ್ಟ್ ಪಾಯಿಂಟ್ಸ್ಗಳು ಸಿಗೋದು ಬಹಳ ಡಿಫಿಕಲ್ಟ್ ಆಗುತ್ತೆ. ಓಕೆ, ಅದು ಕಾರ್ನರ್ ಪಾಯಿಂಟ್ಸ್ ಸಿಗೋದು ಡಿಫಿಕಲ್ಟ್ ಆದಾಗ ಆಟೋಮೆಟಿಕ್ಲಿ ನೆಕ್ಸ್ಟ್ ಸೊಲ್ಯೂಷನ್ ರಾಂಗ್ ಆಗುತ್ತೆ. ಓಕೆ, ನಿಮ್ಮ ಫಸ್ಟ್ ಮಾರ್ಕ್ಸ್ ಡಿಸೈಡ್ ಆಗೋದೇ ನಿಮ್ಮ ಈ 2 ಲೈನ್ ಪ್ರಾಪರಾಗಿ ಡ್ರಾ ಮಾಡಿ ಫಿಸಿಬಲ್ ರೀಸನ್ ಮಾಡಿದರೆ ಅವಾಗಲೇ 3 ಮಾರ್ಕ್ಸ್. ಇದಕ್ಕೆ ಮಾರ್ಕ್ಸ್ ಇಲ್ಲ, ಅರ್ಥ ಆಯ್ತಲ್ವಾ? ಸೊ ನೀವೇನು ಡಯಾಗ್ರಾಮ್ ಡ್ರಾ ಮಾಡ್ತಿರಲ್ಲ ಅದಕ್ಕೆ 3 ಮಾರ್ಕ್ಸ್. 2 ಲೈನ್ ಕರೆಕ್ಟ್, ಫಿಸಿಬಲ್ ರೀಸನ್ ಕರೆಕ್ಟ್ ಇದ್ರೆ 3 ಮಾರ್ಕ್ಸ್, ಕಾರ್ನರ್ ಪಾಯಿಂಟ್ಸ್ ಕರೆಕ್ಟ್ ಇದ್ರೆ ಅಗೇನ್ 1 ಮಾರ್ಕ್ಸ್ ಆ್ಯಡ್ ಆಗುತ್ತೆ, ಸೊಲ್ಯೂಷನ್ ಕರೆಕ್ಟ್ ಇದ್ರೆ 1 ಮಾರ್ಕ್ಸ್, ಲಾಸ್ಟಲ್ಲಿ ಕನ್ಕ್ಲೂಷನ್ ಬರೆದಿದ್ರೆ 1 ಮಾರ್ಕ್ಸ್, ಟೋಟಲಿ 6 ಮಾರ್ಕ್ಸ್. ಓಕೆ, ಸೊ ಇವಾಗ ಫಸ್ಟ್ ನಾವು ಇವಾಗ ಏನು ಮಾಡ್ಕೊಳ್ಳೋಣ, ಲೈನ್ ಎಕ್ಸ್ ಆಕ್ಸಸ್ ಮತ್ತು ವೈ ಆಕ್ಸಸ್ನ ಡ್ರಾ ಮಾಡ್ಕೋಬೇಕು ಇವಾಗ, ಕರೆಕ್ಟ್ ಅಲ್ವಾ? ಓಕೆ, ಸೊ ನಾನು ಇವಾಗ ಎಕ್ಸ್ ಆಕ್ಸಸ್ಸು ಮತ್ತು ವೈ ಆಕ್ಸಸ್ನ ತೊಗೊತಾ ಇದ್ದೀನಿ. ಸೊ ಇಲ್ಲಿಂದನೇ ತೊಗೊಳ್ಳೋಣ. ಇದು ನಂದು ಎಕ್ಸ್ ಆಕ್ಸಸ್ ಆಗಿದೆ. ಓಕೆ, ಅದಾದಮೇಲೆ ವೈ ಆಕ್ಸಸ್ ಒಂದು ಡ್ರಾ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ವೈ ಆಕ್ಸಸ್ ತೊಗೊತಾ ಇದ್ದೀನಿ. ಓಕೆ, ನಿಮ್ಮ ಕಡೆ ಸ್ಕೇಲ್ ಇರುತ್ತೆ, ಸೊ ಪ್ರಾಪರಾಗಿ ಡ್ರಾ ಮಾಡ್ಕೊಳ್ಳಿ. ಸೊ ಇವಾಗ ಪಾಯಿಂಟ್ಸ್ಗಳನ್ನ ಮೊದಲಿಗೆ ಡಿನೋಟ್ ಮಾಡ್ಕೊಂತ ಹೋಗ್ಬಿಡೋಣ ಫ್ರೆಂಡ್ಸ್. ಸೊ ಯಾವೆಲ್ಲ ಪಾಯಿಂಟ್ಸ್ಗಳಿದ್ದಾವೆ? ಫಸ್ಟ್ ಇಲ್ಲಿಂದನೇ ಇದೆ. ಸೊ ಇಲ್ಲಿ 1 ಸೆಂಟಿಮೀಟರ್ = ನೀವು 1 ಮಿನಿಟ್ ತೊಗೊಳ್ಳಿ. ಇಲ್ಲಿ 2 ಸೆಂಟಿಮೀಟರ್ = 10 ಅಂತ ನಾನು ಏನಾದರೂ ತೊಗೊಂಡ್ರೆ ನಂಗೆ ಈ ಕಡೆ 20 ಲೈನ್ಸ್ ಬೇಕಾಗುತ್ತೆ, ಯಾಕಂದರೆ 100 ಹೈಯೆಸ್ಟ್ ಇದೆ. ಸೊ ಅಲ್ಲಿ ಇಲ್ಲೇ ಇರೋದ್ರಿಂದ ಸೊ ಬೆಟರ್ 1 ಸೆಂಟಿಮೀಟರ್ = 10 ಯೂನಿಟ್ ತೊಗೊಳ್ಳಿ. 10 ಇಲ್ಲಿ 20, 30, 40, 50, 60, 70, 80, 90, 100. ಓಕೆ, ಬೇಕಿದ್ರೆ 110 ಬರ್ಕೊಳ್ಳಿ. ಈ ಕಡೆ 60ನೇ ಹೈಯೆಸ್ಟ್ ಇದೆ. 10, 20, 30, 40, 50, 60. ಓಕೆ, ಬೇಕಿದ್ರೆ ಒಂದು ಎಕ್ಸ್ಟ್ರಾ ಬರೀರಿ. ಸೊ ಇದು ಒಂದು ಕೇರ್ಫುಲ್ ಅಬ್ಸರ್ವ್ ಮಾಡಬೇಕು. ಸ್ಕೇಲ್ 2 ಕಡೆ ಸೇಮ್ ಡಿಸ್ಟೆನ್ಸ್ 1 ಸೆಂಟಿಮೀಟರ್ ನೇ ತಗೊಳ್ಳಿ, ಅವಾಗಲೇ ನಮ್ಮದು ಗ್ರಾಫ್ ಕರೆಕ್ಟಾಗಿ ಸಿಗುತ್ತೆ, ನಮಗೆ ಆನ್ಸರ್ ಕರೆಕ್ಟಾಗಿ ಬರುವಂಥದ್ದು. ಏನಾದರೂ ಚೇಂಜಸ್ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ಗಳು ಇರುವಂಥದ್ದು. ಓಕೆ, ಇದಂತೂ ಒರಿಜಿನ್ ಇದೆ. ಸೊ ಇಷ್ಟು ಡಿನೋಟ್ ಮಾಡ್ಕೊಂಡ್ವಾ? ಸೊ ಇವಾಗ ಏನು ಮಾಡ್ಕೋಬೇಕಂತ, ಇವಾಗ ಪಾಯಿಂಟ್ಸ್ನ ಒಂದೊಂದಾಗಿ ತೊಗೊಳ್ಳಿ. 0 ಇದ್ದಾಗ 100 ಇರಬೇಕು, ಎಕ್ಸ್ 0 ಇದ್ದಾಗ ವೈ 100 ಇದೆ. ಓಕೆ, ಸೊ ಅದನ್ನು ಪಾಯಿಂಟ್ ಡಿನೋಟ್ ಮಾಡೋಣ. ಎಕ್ಸ್ 0 ಇದ್ದಾಗ ವೈ 100 ಇಲ್ಲಿ ಬಂತು ಫಸ್ಟ್ ಪಾಯಿಂಟ್. ನೆಕ್ಸ್ಟು ಎಕ್ಸ್ 20 ಇದ್ದಾಗ ವೈ 0, ಎಕ್ಸ್ 20 ಇದ್ದಾಗ ವೈ 0 ಇದೆ. ಅಂದರೆ ಇವೆರಡು ಲೈನ್ನ ಜಾಯಿಂಟ್ ಮಾಡ್ಕೋಬೇಕಂತ ಅರ್ಥ ಆಯ್ತು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಲೈನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಫಸ್ಟ್ 1 ಪಾಯಿಂಟ್ನ ನಾನು ಇವಾಗ ಡ್ರಾ ಮಾಡ್ತಾ ಇದ್ದೀನಿ. ಸೆಕೆಂಡ್
x100 ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರಬೇಕಿದು. ಓಕೆ, ಈ ಥರ. ಸೊ ನೀವು ಸ್ಕೇಲ್ನ ಯೂಸ್ ಮಾಡಿ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಅವಾಗಲೇ ನಮಗೆ ಇಲ್ಲಿ ಕರೆಕ್ಟ್ ಆಗಿರುವಂಥ ಪಾಯಿಂಟ್ಸ್ ಬರುತ್ತೆ. ಎರಡೂ ಕರೆಕ್ಟಾಗಿ ಪಾಸ್ ಆಗಿದ್ದರೆ ಮಾತ್ರ ನಮ್ಗೆ ಅಲ್ಲಿ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಇದು ಫಸ್ಟ್ ಲೈನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಲೈನ್ ಇದೆ ಎಕ್ಸ್. ಇದಂದ್ರೂ ಮುಗಿತಾ ಫಸ್ಟ್ ಲೈನ್. ಇದ್ರದ್ದು ಇಕ್ವೇಷನ್ ಬರ್ಕೊಂಡ್ಬಿಡ್ಬೇಕು ಇವಾಗ. ಅದಾದಮೇಲೆ ಇನ್ನೊಂದು ಲೈನ್ ನೋಡಿ, x0 ಇದ್ದಾಗ y60, x0 ಇದ್ದಾಗ y60 ಇಲ್ಲಿದೆ. ನೆಕ್ಸ್ಟು x60 ಇದ್ದಾಗ y0, ಅಂದರೆ 60 to 60 ಜಾಯಿಂಟ್ ಮಾಡಬೇಕು ಅಂತ ಅರ್ಥ ಆಯ್ತು. ಇದು ಇಲ್ಲಿಂದ ಇಲ್ಲಿಗೆ ಈ ಥರ ಬಂತ ಇದು. ಓಕೆ, ಸೊ ಎರಡು ಪಾಯಿಂಟ್ ಸಿಕ್ಕಾಯ್ತು. ಓಕೆ, ಎರಡರದ್ದು ಲೈನ್ನ ಇಕ್ವೇಷನ್ನ ಬರ್ಕೋಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಲೈನ್ ಇಕ್ವೇಷನ್ ಏನಿತ್ತು, ಇದು ಫಸ್ಟ್ ಲೈನ್ ಇತ್ತಲ್ವಾ. ಸೊ ಇವಾಗ ಏನಿತ್ತು ಆಸ್ ಇಟ್ ಈಸ್ ಬರ್ಕೊಳ್ಳಿ. 5x ಪ್ಲಸ್ y ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 100 ಇತ್ತು. ಸೆಕೆಂಡ್ ಲೈನ್ ಇಕ್ವೇಷನ್ ಏನಿತ್ತು ನೋಡಿ, x ಪ್ಲಸ್ y ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 60 ಇತ್ತು. ಓಕೆ, ಇಷ್ಟು ಬರ್ಕೊಂತೀರ. ಇದಾದಮೇಲೆ ನಮ್ಗೆ ಇವಾಗ ಫೈಂಡ್ ಮಾಡಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫಿಸಿಬಲ್ ರೀಸನ್. ಕರೆಕ್ಟ್ ಅಲ್ವಾ? ಸೊ ಫಿಸಿಬಲ್ ರೀಸನ್ನ ಡ್ರಾ ಮಾಡ್ಕೋಬೇಕಂದ್ರೆ ಒಂದು ಈಸಿ ಟ್ರಿಕ್ಸ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಅದನ್ನ ಫಾಲೋ ಮಾಡ್ತಾ ಹೋಗಿ. ಯಾವ ಥರ? ಇವಾಗ ಈ ಕಂಪ್ಲೀಟ್ ಇಕ್ವೇಷನ್ ಒಳಗೆ ಜೀರೋನ ಫಿಲ್ಅಪ್ ಮಾಡ್ಕೋಬೇಕು. ಅದು ಎಕ್ಸ್ ಟುವರ್ಡ್ಸ್ ಜೀರೋ ಕಡೆ ಬರ್ತಾ ಇದೆ ಅಲ್ವಾ ಅಂತ ನೋಡೋದು ನಮ್ದು ಏರಿಯಾ. ಅಂದ್ರೆ ಈ ಲೈನು ಜೀರೋ ಕಡೆ ಬರ್ತಾ ಇದ್ದೇನೆ ಅಥವಾ ಜೀರೋ ಬಿಟ್ಟು ಅಪೋಸಿಟ್ ಹೋಗ್ತಾ ಇದ್ದೇನೆ. ಅಪೋಸಿಟ್ ಯಾವಾಗ ಹೋಗುತ್ತೆ? ಸ್ಟೇಟ್ಮೆಂಟ್ ರಾಂಗ್ ಆದಾಗ. ಕರೆಕ್ಟ್ ಸ್ಟೇಟ್ಮೆಂಟ್ ಆದಾಗ ಜೀರೋ ಕಡೆ ಬರಬೇಕು. ಅಂದ್ರೆ ಈ ಪೂರ ರಿಸಲ್ಟ್ ಅಲ್ಲಿ ನಾನು ಎಕ್ಸ್ ವೈ ಜೀರೋ ತಗೊಂಬಿಡಿ. ಅದು ಏನೇ ಇರಲಿ ಇಕ್ವೇಷನ್ ಜೀರೋ ಬರ್ಕೊಂಬಿಡಿ. ಇಲ್ಲಿ ಏನು ಸಿಂಬಲ್ ಇದೆ ಆಸ್ ಇಟ್ ಇಸ್ ಬರೀರಿ, ಇಲ್ಲಿ ಆಸ್ ಇಟ್ ಬರ್ರಿ. ಜೀರೋ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 100. ಇದು ಕರೆಕ್ಟ್ ಇದೆನಾ ರಾಂಗ್ ಇದೆನಾ? ಎಸ್, ಕರೆಕ್ಟ್ ಇದೆ. ಯಾಕಂದ್ರೆ 100 ದೊಡ್ಡದು ಜೀರೋಕ್ಕಿಂತಲೂ ಯಾವಾಗ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ನೋಡಿ, ಈ ಲೈನು ಏನಾಗುತ್ತೆ ಜೀರೋ ಕಡೆ ಬರುತ್ತೆ, ಬೇರೆ ಕಡೆ ಅಲ್ಲ. ಇದಷ್ಟೇ ಏರಿಯಾ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಜೀರೋ ಕಡೆ ಬರುತ್ತೆ. ಈ ಏರಿಯಾ ಜೀರೋ ಕಡೆ ಬರ್ತಾ ಇದೆ. ಓಕೆ, ಸೊ ನೀವು ಈ ತರ ಶೇಡ್ ಮಾಡ್ಬೇಕಂತ ಅರ್ಥ. ರಫ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಲೈನ್ ಈ ಕಡೆ ಬರ್ತಾ ಇದೆ. ಇನ್ನು ಈ ಲೈನ್ ತಗೋಣ, ಇಲ್ಲಿನೂ ಜೀರೋ ಹಾಕೊಂಬಿಡಿ. ಏನೇ ಇಕ್ವೇಷನ್ ಇಲ್ಲಿ ಜೀರೋ ಹಾಕೊಂಬಿಡಿ. ಲೆಸ್ ದನ್ ಆರ್ ಈಕ್ವಲ್ಸ್ ಟು 60. ಇದು ಕರೆಕ್ಟ್ ಇದೆನಾ? ಎಸ್, ಇದು ಕೂಡ ಕರೆಕ್ಟ್ ಇದೆ. ಅಂದ್ರೆ ಇದನ್ನ ಯಾವ ಕಡೆ ಬರುತ್ತೆ? ಇದು ತೆಳಗಡೆ ಬರುತ್ತೆ ಈ ತರ. ಓಕೆ, ಸೊ ತೆಳಗಡೆ ಬಂದರೆ ಎರಡು ಏರಿಯಾನ ಕಂಬೈನ್ ಮಾಡಿದಾಗ ಕಾಮನ್ ಏರಿಯಾ ಯಾವ್ತಾ ಇರ್ತದೆ? ಮಧ್ಯದಲ್ಲಿರೋದಲ್ವಾ. ಸೊ ಅದಕ್ಕೆ ನಾವು ಇಲ್ಲಿ ಫಿಸಿಬಲ್ ರೀಸನ್ನ ಶೇಡ್ ಮಾಡಬೇಕು. ಎರಡು ಏರಿಯಾನ ಕಾಮನ್ ತಗೊಂಡು ಶೇಡ್ ಮಾಡಬೇಕಾಗಿರುವಂಥದ್ದು. ಸೊ ಇದನ್ನು ನಾನು ತೆಗಿತಾ ಇದ್ದೀನಿ. ಸೊ ಐ ಥಿಂಕ್ ಇದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಫಸ್ಟ್ ಲೈನು ಕರೆಕ್ಟ್ ಆಗಿತ್ತು, ಹಾಗಾಗಿ ಜೀರೋ ಕಡೆ ಬಂತು. ಇದನ್ನು ಕರೆಕ್ಟ್ ಆಯಿತು, ಜೀರೋ ಕಡೆ ಬಂತು. ಅಂದರೆ ಈ ಒಂದು ನಮ್ಮ ಏರಿಯಾನ ಶೇಡ್ ಮಾಡಬೇಕಂತ ಅರ್ಥ. ಇಲ್ಲಿ ಈ ಲೈನ್ ಇಲ್ಲ, ಇಲ್ಲಿ ಈ ಲೈನ್ ಇಲ್ಲ, ಇಲ್ಲಿ ಒಂದೊಂದೇ ಇರೋದು, ಇಲ್ಲಿ ಎರಡು ಮಿಕ್ಸ್ ಆಗಿರೋದು. ಹಾಗಾಗಿ ಇದು ಕಾಮನ್ ಏರಿಯಾ ಅಂತ ಕರೀತಾರೆ. ಓಕೆ, ಸೊ ಇದಕ್ಕೆ ನಾವು ಇವಾಗ ಶೇಡ್ ಮಾಡೋಣ. ಈ ಏರಿಯಾನ ಶೇಡ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಇದೆಲ್ಲರಿಗೂ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಕಾಣಿಸಿಲ್ಲ ಅಂದರೆ ಮೆನ್ಷನ್ ಮಾಡಿ. ಕಾಣಿಸ್ತಿದೆ ಅಲ್ವಾ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ದ ಫಿಸಿಬಲ್ ರೀಸನ್ ಅಂತ ಕರೀತಾರೆ. ಸೊ ಈ ಫಿಸಿಬಲ್ ರೀಸನ್ ಅಲ್ಲಿ ನಮಗೆ ಕಾರ್ನರ್ ಪಾಯಿಂಟ್ಸ್ಗಳನ್ನ ತಗೋಬೇಕು. ಓಕೆ, ಸೊ ಯಾವೆಲ್ಲ ಕಾರ್ನರ್ ಪಾಯಿಂಟ್ಸ್ಗಳಿದ್ದಾವೆ? ಫಸ್ಟ್ ಕಾರ್ನರ್ ಪಾಯಿಂಟ್ಸ್ ಇಲ್ಲಿದೆ. ಓಕೆ, ಇದಕ್ಕೆ ಹೆಸರು ಕೊಡಬೇಕು. ಎ ಇದು ಸೆಕೆಂಡ್ ಕಾರ್ನರ್ ಪಾಯಿಂಟ್, ಬಿ ಇದು ಥರ್ಡ್ ಕಾರ್ನರ್ ಪಾಯಿಂಟ್, ಸಿ ಇದು ಫೋರ್ತ್ ಕಾರ್ನರ್ ಪಾಯಿಂಟ್, ಡಿ ಏದೇನಿದೆ 0,0 ಇದೆ. ಈ ಕಾರ್ನರ್ ಪಾಯಿಂಟ್ ಬರೀಬೇಕಾದ್ರೆ ಮಿಸ್ಟೇಕ್ ಮಾಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಮಿಸ್ಟೇಕ್ಸ್ ಮಾಡೋದು. ಓಕೆ, ಯಾರೆಲ್ಲ ಚೆನ್ನಾಗಿ ಓದಿರ್ತಾರೆ ನೋಡಿ ಅವರೇ ಮಿಸ್ಟೇಕ್ ಮಾಡುವಂಥದ್ದು. ಇದು ನೆಗ್ಲೆಕ್ಟ್ ಮಾಡೋದವರೇ. ಓಕೆ, ಯಾರೆಲ್ಲ ಜಸ್ಟ್ ಇದನ್ನೇ ಪ್ರಿಪೇರ್ ಮಾಡಿರ್ತಾರೆ ಅವ್ರು ಮಿಸ್ಟೇಕ್ ಮಾಡಲ್ಲ. ಎಲ್ಲ ಪೂರ ಓದಿರ್ತಾರೆ ನೋಡಿ ಅವರೇ ಇದನ್ನ ಮಿಸ್ಟೇಕ್ ಮಾಡುವಂಥದ್ದು ಸ್ಟೂಡೆಂಟ್ಸ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಇದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಸೊ ಸ್ವಲ್ಪ ಪಾಯಿಂಟ್ಸು ಹೆಚ್ಚು ಕಡಿಮೆ ಬಂದರೆ ಮಾರ್ಕ್ಸ್ ಕೊಡ್ತಾರಾ? ಇಲ್ಲ, ಆ್ಯಸ್ ಇಟ್ ಈಸ್ ಡ್ರಾ ಮಾಡಬೇಕು ಸ್ಟೂಡೆಂಟ್ಸ್. ನೀವು ಹೆಚ್ಚಾಗಿ ಪಾಯಿಂಟ್ಸ್ ಹೆಚ್ಚಾಗಿ ಕಡಿಮೆ ಆದರೆ ಮಾರ್ಕ್ಸ್ ಸಿಗಲ್ಲ. ಮಾರ್ಕ್ಸ್ ಸೀದಾ ಕಟ್ ಮಾಡ್ತಾರೆ. ಸೊ ಪಾಯಿಂಟ್ಸ್ ಅಕ್ಯುರೇಟ್ ಡಯಾಗ್ರಾಮ್ ಆಗಬೇಕಿದು. ಇಲ್ಲಿ ಪಾಯಿಂಟ್ಸ್ ನೋಡಿ, ಇದು 10,50 ಕ್ಲಿಯರ್ ಆಗಿ ಕಾಣಿಸ್ಬೇಕು ನಿಮ್ಮ ಗ್ರಾಫಲ್ಲಿ. ಆವಾಗಲೇ ನಮಗೆ ಕಂಪ್ಲೀಟ್ ಆಗಿ ಮಾರ್ಕ್ಸು ಸಿಗುವಂಥದ್ದಾಗಿರುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇವಾಗ ಎ ಪಾಯಿಂಟ್ ಸಿಕ್ತಲ್ವಾ, ಇವಾಗ ಮಿಸ್ಟೇಕ್ಸ್ ಎಲ್ಲ ಆಗುತ್ತೆ ನೋಡಿ. ಈ ಬಿ ಪಾಯಿಂಟ್ ಬರಿಬೇಕಾದ್ರೆ ಯೂಶ್ವಲಿ ನಮ್ಮ ಪಾಯಿಂಟ್ ಏನಾಗಿರುತ್ತೆ? x, y ಅಂತ ಆಗಿರುತ್ತಲ್ವಾ. ಎಕ್ಸ್ನ ಫಸ್ಟ್ ಬರಿಬೇಕು, ಆಮೇಲೆ y ಬರಿಬೇಕು. ಇವಾಗ ಎಕ್ಸ್ ಆಕ್ಸಿಸ್ ಮೇಲೆ, ಇದು ಎಕ್ಸ್ ಆಕ್ಸಿಸ್ ನಿಮ್ಮದು. ಎಕ್ಸ್ ಪಾಯಿಂಟ್ ಎಷ್ಟಿದೆ? 20 ಇದೆ. ಅಂದರೆ ಇದಾಯಿತು 20,0. 0,20 ಬರೆದ್ಬಿಡ್ತಾರೆ ಕೆಲವು ಸ್ಟೂಡೆಂಟ್ಸ್, ಅಲ್ಲಿ ರಾಂಗ್ ಆಗುತ್ತೆ. ಸಿ ಇದು ಅಂದರೆ ಎಕ್ಸ್ ಎಷ್ಟಿದೆ? 10 ಇದೆ. y ಎಷ್ಟಿದೆ? 50 ಇದೆ. ಸೊ ಎಕ್ಸು 10, y 50 ಇದೆ. ಆ್ಯಂಡ್ ಡಿ ಪಾಯಿಂಟ್ ಎಷ್ಟಿದೆ? ಎಕ್ಸು 0 ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, y ಆಕ್ಸಿಸ್ ಮೇಲೆ
y ಆಕ್ಸಿಸ್ ಮೇಲೆ x 0 ಇರುತ್ತೆ, x 0 ಇದೆ, y 60 ಇದೆ. ಓಕೆ, ಸೊ ಈ 4 ಕಾರ್ನರ್ ಪಾಯಿಂಟ್ ಸಿಕ್ಕಾಯ್ತಲ್ವಾ. ಸೊ 4 ಕಾರ್ನರ್ ಪಾಯಿಂಟ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಯಾವೆಲ್ಲ ಕಾರ್ನರ್ ಪಾಯಿಂಟ್ಸ್ಗಳು ಬಂದಿದ್ದಾವೆ ಅಂತ ಹೇಳಿ. ಓಕೆ, ಇಲ್ಲಿ 10 ಲೈನ್ ಡ್ರಾ ಮಾಡ್ಕೊಳ್ಳೋಣ, ಅಂದರೆ ನಮಗೆ ಇಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಫಸ್ಟು ಕಾರ್ನರ್ ಪಾಯಿಂಟ್ಸ್ನ ಬರಿತಾ ಹೋಗ್ತೀನಿ ಫ್ರೆಂಡ್ಸ್. ಫಸ್ಟು ಕಾರ್ನರ್ ಪಾಯಿಂಟ್ಸ್ಗಳು ಯಾವೆಲ್ಲ ಇದಾವೆ ನೋಡಿ. ಫಸ್ಟ್ ಎ ಪಾಯಿಂಟ್, ಇದಕ್ಕೆ ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್. ಅಗೇನ್ ಹೇಳ್ತೀನಿ, ಇದನ್ನು ನಿಮ್ಮ ಆನ್ಸರ್ ಪೇಪರಲ್ಲೇ ಬರೀಬೇಕು. ಗ್ರಾಫ್ ಶೀಟ್ ಹಿಂದ್ಗಡೆ ಬರೀಲಿಕ್ಕೆ ಹೋಗಬೇಡಿ, ವ್ಯಾಲ್ಯುವೇಟ್ ಆಗಲ್ಲ. ಗ್ರಾಫ್ ಶೀಟಲ್ಲಿ ಜಸ್ಟ್ ಡಯಾಗ್ರಾಮ್ ಮಾತ್ರ ಇರಬೇಕು. ಪೆನ್ಸಿಲಿಂದನೇ ಡ್ರಾ ಮಾಡಿ, ಅಲ್ಲಿ ನೀವು ಕಲರ್ ಪೆನ್ನಿಂದ ಯೂಸ್ ಮಾಡಬಾರ್ದು, ಪೆನ್ಸಿಲ್ ಮಾತ್ರನೇ ಯೂಸ್ ಮಾಡಬೇಕು. ಓಕೆ, ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳಿದನ್ನ ಮೆನ್ಷನ್ ಮಾಡಿ. ಎ ಪಾಯಿಂಟು, ಬಿ ಪಾಯಿಂಟ್ ಎಷ್ಟಿದೆ 20,0. ಇಲ್ಲೊಂದು ನೋಡೋದು ಬೇರೆ ಇರುತ್ತೆ, ಬರೆಯೋದು ಬೇರೆ ಇರುತ್ತೆ, ಅಗೇನ್ ಆನ್ಸರ್ ರಾಂಗ್ ಬರುತ್ತೆ. ಸೊ ಅದನ್ನ ಲಕ್ಷ ಕೊಟ್ಟು ಅಬ್ಸರ್ವ್ ಮಾಡಿ. ಸಿ ಪಾಯಿಂಟು 10,50 ಇದೆ, ಡಿ ಪಾಯಿಂಟ್ ಎಷ್ಟಿದೆ 0,60 ಇದೆ. ಸೊ 4 ಪಾಯಿಂಟ್ಸ್ಗಳು ಸಿಕ್ಕಾಯ್ತಾ. ಸೊ ಇವಾಗ ನಾವು ಕಾರ್ನರ್ ಒಂದು ಡಯಾಗ್ರಾಮ್ನ ಡ್ರಾ ಮಾಡ್ಕೊಳ್ಳೋಣ. ಎಸ್, ಈ ಥರ ಬಾಕ್ಸಸ್ನ ತಗೋಣ. ಸೊ ಇದರಲ್ಲಿ ಒಂದೊಂದಾಗಿ ಪಾಯಿಂಟ್ಸ್ಗಳನ್ನ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ. ಅಂದರೆ ಫಸ್ಟ್ ಇಲ್ಲಿ ಏನು ಬರ್ಕೋಬೇಕು, ಡ್ರಾ ಮಾಡೋಣ. ಓಕೆ, ಫಸ್ಟ್ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಬರ್ಕೊಳ್ಳಿ. ಇಲ್ಲಿ ಝೆಡ್ ಏನು ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್, ಇದು ಆಬ್ಜೆಕ್ಟ್ 250x + 75y ಕ್ಲಿಯರ್ ಆಗಿ ಬರೀರಿ. ಕಾಪಿ ಪೇಸ್ಟ್ ಮಾಡಿಬೇಕಾ, ಇವೆಲ್ಲಾನು ಲಕ್ಷ ಕೊಡಬೇಕಾಗಿರೋದು. ಇಲ್ಲೆಲ್ಲ ಬರ್ಕೋಬೇಕಾದ್ರೆ ಮಿಸ್ಟೇಕ್ ಮಾಡ್ತಾರೆ, ಇಲ್ಲಿ ಪಾಯಿಂಟ್ಸ್ ಅನ್ನ ಇಲ್ಲಿ ಪೇಸ್ಟ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ಅದನ್ನ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಫಸ್ಟ್ ಕಾರ್ನರ್ ಪಾಯಿಂಟ್ಸ್ ಏನಿದೆ, ಫಸ್ಟ್ ಕಾರ್ನರ್ ಪಾಯಿಂಟ್ಸ್ ಇರುವಂತದ್ದು ಎ ಪಾಯಿಂಟು 0,0. ಓಕೆ, ಪ್ರತಿ ಸತಿನೂ 0,0 ಬರಲ್ಲ. ಶೇಡೆಡ್ ರೀಸನ್ ಎಲ್ಲಿ ಟಚ್ ಆಗಿದೆ ನೋಡಿ ಕಾರ್ನರ್ ಪಾಯಿಂಟ್ಸ್ಗೆ, ಅದು ಮಾತ್ರ ನಮ್ದು ಫಿಸಿಬಲ್ ರೀಸನ್ ಆಗಿರುತ್ತೆ. ಅಂದ್ರೆ ಫಸ್ಟ್ ಒನ್ ಎ ಪಾಯಿಂಟು 0,0, ಝೆಡ್ ಅಲ್ಲಿ ಇದು 0 ಹಾಕಿದ್ರೆ 0 + 0 0ನೇ ಆಗುತ್ತೆ ಫಸ್ಟ್ ಒನ್. ಓಕೆ, ಇದನ್ನೇನು ಕ್ಯಾಲ್ಕುಲೇಷನ್ ಮಾಡ್ತಾ ಕೂಡ್ಬೇಡಿ. ಸೆಕೆಂಡ್ ಪಾಯಿಂಟ್ ಎಷ್ಟಿದೆ, ಬಿ ಪಾಯಿಂಟು 20,0 ಇದೆ. ಓಕೆ, ಝೆಡ್ = 250 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 20 ಇದೆ. ಸೊ y ಅಂತೂ 0ನೇ ಆಗುತ್ತಲ್ವಾ. ಓಕೆ, 250 ಇಂಟು 20 ಮಾಡಿ ಸ್ಟೂಡೆಂಟ್ಸ್ ಎಷ್ಟಾಯ್ತು ನೋಡಿ, 5,000 ಆಗುತ್ತಾ ಇದು. ಸೊ ಇದು 0 0 2 0 ಇಲ್ಲಿ ಬಂತು. ಅಗೇನ್ 25 ಇಂಟು 5 ಅಂದರೆ 50 ಆಗುತ್ತೆ. ಇದಾಯಿತು ನಮ್ದು ಆನ್ಸರ್ 5,000. ಸೊ ನಿಮ್ಗೆ ಡೌಟ್ ಇದ್ರೆ ಕ್ಯಾಲ್ಕುಲೇಷನ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ಬರೀರಿ ಆರಾಮಾಗಿ. ಓಕೆ, ಏನು ಗಡ್ಬಡಿರಲ್ಲ. ಸಿ ಪಾಯಿಂಟ್ ಎಷ್ಟಿದೆ, ಸಿ ಪಾಯಿಂಟ್ ಇದೆ 10,50. ಓಕೆ, ಝೆಡ್ = ಎಕ್ಸ್ ವ್ಯಾಲ್ಯೂ 250 ಇಂಟು 10 ಅಂದರೆ ಇದಾಯಿತು 2,500 ಪ್ಲಸ್ 75 ಇಂಟು 50. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಹೇಳಿ ಸ್ಟೂಡೆಂಟ್ಸ್, ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಫಾಸ್ಟಾಗಿ. ಕಮಾನ್, ಎಲ್ಲರೂ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳಿ. ಫಸ್ಟ್ ಏನು ಮಾಡಬೇಕು, 75 ಇಂಟು 50 ಮಾಡ್ಕೊಳ್ಳಿ. ಅದಾದಮೇಲೆ 250 ಇಂಟು 10ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 250 ಇಂಟು 10 ಅದ್ರ ಜೊತೆ ಅಡಿಷನ್ ಮಾಡಿ ಹೇಳಿ ಎಷ್ಟು ಬರುತ್ತೆ ಅಂತ. ಎಸ್, 6,250 ಬರುತ್ತಾ. 6,250 ಈಸ್ ದ ಆನ್ಸರ್. ಇದನ್ನ ಚೆಕ್ ಮಾಡ್ಕೊಳ್ಳಿ ಪ್ರಾಪರ್ ಆಗಿ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಪಾಯಿಂಟು ಡಿ ಎಷ್ಟಿದೆ 0,60 ಇದೆ. ಝೆಡ್ = 250 ಇಂಟು 0 ಅಂದರೆ 0ನೇ ಬರುತ್ತಾ. ಸೊ ಇದನ್ನ ಬರೀಲಿಕ್ಕೆ ಹೋಗ್ಬೇಡಿ, ಎಲ್ಲಿ 0 ಕಾಣಿಸುತ್ತಲ್ಲ ಅವಾಗ ಇದು 0ನೇ ಇಟ್ಕೊಂಬಿಡಿ. y ಜೊತೆ ಸಿಂಪ್ಲಿಫೈ ಮಾಡಿ. 75 ಇಂಟು 60 ಇದನ್ನ ಮಲ್ಟಿಪ್ಲೈ ಮಾಡಿ ಆನ್ಸರ್ಸ್ನ ಬರೀರಿ ಸ್ಟೂಡೆಂಟ್ಸ್. ಎಷ್ಟಾಗುತ್ತೆ ನೋಡಿ, ಇದು 75 ಇಂಟು 60 ಅಂದರೆ 4,500 ಆಗುತ್ತೆ ನೋಡಿ. ಅರ್ಥ ಆಯ್ತಲ್ವಾ. ಇಷ್ಟಾದರೆ ಇಲ್ಲಿಗೆ ನಿಮಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡಿ. ಒನ್ ಸೆಕೆಂಡ್, ಇದು ಲೈನು ಮತ್ತೆ ಶೇಡೆಡ್ ರೀಸನ್, ಇಲ್ಲಿ ನಿಮಗೆ 3 ಮಾರ್ಕ್ಸ್ ಇರುವಂಥದ್ದು. ಇದರಲ್ಲಿ ಏನಾದರೂ ಒಂದು ಲೈನ್ ಹೆಚ್ಚು ಕಡಿಮೆ ಮಾಡಿದ್ರೆ ಮತ್ತೆ ಇಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಕಾರ್ನರ್ ಪಾಯಿಂಟ್ಸ್ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಅಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಇದೆಲ್ಲನೂ ಕರೆಕ್ಟ್ ಮಾಡಿದ್ರಿ 3 ಮಾರ್ಕ್ಸ್. ಇದರಲ್ಲಿ ಏನಾದರೂ ಒಂದು ರಾಂಗ್ ಆಗಿತ್ತಂದ್ರೆ ಅಗೇನ್ 1 ಮಾರ್ಕ್ಸ್ ಕಟ್ಟು. ಅಗೇನ್ ಇದ್ರ ಕ್ಯಾಲ್ಕುಲೇಷನಲ್ಲಿ ಒಂದೇನಾದರೂ ರಾಂಗ್ ಆದರೆ ಮತ್ತೆ ಮಾರ್ಕ್ಸ್ ಕಟ್ಟು. ಕನ್ಕ್ಲೂಷನ್ ರಾಂಗೇ ಆಗಿರುತ್ತೆ, ಆಬ್ವಿಯಸ್ಲಿ ಅಲ್ಲಿ ಹೋಗಿಬಿಡುತ್ತೆ. ಸೊ 6 ಮಾರ್ಕ್ಸ್ ಇರಲಿ 3 ಮಾರ್ಕ್ಸು 4 ಮಾರ್ಕ್ಸು ಅಥವಾ 5 ಮಾರ್ಕ್ಸು ಈ ಥರ ಬರುತ್ತೆ ಸ್ಟೂಡೆಂಟ್ಸ್. ಸೊ ಯಾವುದೇ ಕಾರಣಕ್ಕೂ ಈ ಪಾರ್ಟ್ನ ಮಿಸ್ಟೇಕ್ಸ್ ಮಾಡಬೇಡಿ. ಅಗೇನ್ ಇದೆಲ್ಲಾನು ಕರೆಕ್ಟ್ ಇರಲಿ. ಇವಾಗ ನಾವೇನು ಕೇಳಿದಾರೆ, ಅವರು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಾಗುತ್ತೆ ಇದರಲ್ಲಿ 6,250. ದಿಸ್ ಇಸ್ ದ ಮ್ಯಾಕ್ಸಿಮಮ್. ಸೊ ಇದನ್ನ ಕ್ಲಿಯರ್ ಆಗಿ ಬರೀನು, ಇದ್ರ ಬಾಜುನೇ ಇರಲ್ಲ. ಸೊ ನಿಮ್ಮ ಕೆಳಗಡೆ ಬರಿತಾ ಹೋಗಿ, ನಾನು ಸ್ಪೇಸ್ ಇಲ್ಲ ಇಲ್ಲೇ ಬರಿತಾ ಇದ್ದೀನಿ. ಸೊ ಇದಾಗಿದೆ ನಿಮ್ಮದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅಂದರೆ ಕನ್ಕ್ಲೂಷನಲ್ಲಿ ಏನು ಬರಿಬೇಕಂತ ಅರ್ಥ ಆಯಿತು, ದ ಮ್ಯಾಕ್ಸಿಮಮ್. ಅವ್ರು ಅದೇ ಕೇಳಿದ್ರಲ್ವಾ ಇಲ್ಲಿ ಕ್ವಶನಲ್ಲಿ. ಸೊ ಅದನ್ನೇ ಇಲ್ಲಿ ಕಂಪ್ಲೀಟ್ ಆಗಿ ಬರೀಬೇಕು. ಓಕೆ,
ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮ್ಯಾಕ್ಸಿಮೈಸ್ ದ ಮ್ಯಾಕ್ಸಿಮಮ್ ಶಾರ್ಟ್ ಬರೀರಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ ಎಷ್ಟು ಬಂದಿದೆ 6250 at ದ ಪಾಯಿಂಟ್ ಯಾವ ಪಾಯಿಂಟ್ ಅದನ್ನು ಮೆನ್ಷನ್ ಮಾಡಬೇಕು 10,50 ಎಷ್ಟು ಬರೆದ್ರೆ ಇಲ್ಲಿಗೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಕೆಲವೊಂದು ಸತಿ 2 ಪಾಯಿಂಟ್ ಇದ್ರೆ 2 ಬರೀಬೇಕು. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಮ್ಯಾಕ್ಸಿಮಮ್ ಅಂತ ಬರೀರಿ, ಕನ್ಕ್ಲೂಷನ್ ಬರೆದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಆಗಿ 6 ಮಾರ್ಕ್ಸ್ ಸಿಗುವಂಥದ್ದು ನೋಡಿ. in Karnataka. I learned so lot of questions. Okay, thank you, Kaushik. ಓಕೆ ಸ್ಟೂಡೆಂಟ್ಸ್, ಇದು ಅರ್ಥ ಆಯ್ತಾ? ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಎಲ್ಲಿ ಯೂಶಲಿ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ ಅಂತ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟು ಇಲ್ಲೇನಾದರೂ ಪಾಯಿಂಟ್ಸ್ಗಳಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ, ಇಲ್ಲ ಈ ಥರ ಬರೆದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಪಾಯಿಂಟ್ಸ್ ಬರೆದ್ರೆ ಪಾಯಿಂಟ್ಸಲ್ಲಿ ಒಂದು ಹೆಚ್ಚಾಗಿ ಮಾಡಿ ಬರೆದ್ರೆ ಅಗೇನ್ ರಾಂಗ್ ಆಗುತ್ತೆ. ವಿಸಿಬಲ್ ರೀಸನ್ ಬರೆದ್ರೆ ಕಾರ್ನರ್ ಪಾಯಿಂಟ್ಸ್ ಕೇರ್ಫುಲ್ ಆಗಿ ಚೆಕ್ ಮಾಡಿ ಬರೀರಿ. ಓಕೆ, ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಈ ರಿಸಲ್ಟ್ಸ್ ಇರುತ್ತೆ, ಇದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಸಿಂಪ್ಲಿಫಿಕೇಶನ್ ಪ್ರಾಪರ್ ಆಗಿ ಮಾಡಿ. ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ಕೆಲವು ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರಿ ಅಂತ ಹೇಳಿದ್ರೆ 4250 ಬರೀತಾರೆ, ಅಥವಾ ಮಿನಿಮಮ್ ಕೇಳಿರೋದಿಲ್ಲ ಮಿನಿಮಮ್ ಬರೀತಾ ಹೋಗ್ತಾರೆ. ಅದು ಬೇಡ, ಕೇಳಿದರೆ ಯಾವ್ದು ಕೇಳಿದಾರೆ ನೋಡಿ ಅದನ್ನ ಮೆನ್ಷನ್ ಮಾಡಿ. ಸೊ ಇದನ್ನು ಕೆಲವು ಸ್ಟೂಡೆಂಟ್ಸ್ 5000 ಇದು ನೋಡಿರಂಗಿಲ್ಲ ಅವರು, ಇಲ್ಲಾಂದ್ರೆ ಇದು ಕ್ಯಾಲ್ಕುಲೇಷನ್ ರಾಂಗ್ ಬಂದಿರುತ್ತೆ, ಅವಾಗ 5000 ಮಾರ್ಕ್ ಮಾಡ್ತೀರಾ, ಅವಾಗೆಲ್ಲನೂ ಮಾರ್ಕ್ಸು ಹೋಗುವಂಥದ್ದಾಗಿರುತ್ತೆ. ಇಲ್ಲಿ 3 ಇಲ್ಲಿ ಒಂದು 4 ಮಾರ್ಕ್ಸ್ ಮಾತ್ರ ಸಿಗುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಈ ಥರ ಮಿಸ್ಟೇಕ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣವಾ? ಸೊ ಇದರಲ್ಲಿ ಯಾವುದಾದ್ರೂ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಕಲರ್ ಅಂತಂದರೆ ನನಗೆ ಮೆಸೇಜ್ ಮಾಡಿ, ಸೊ ಅದನ್ನು ನಾನು ಅವಾಯ್ಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಸೊ ಇದು ಒಂದು ಕ್ವಶನ್ನು ಕೇಳಿರುವಂಥ ಕ್ವಶನ್ ಆಗಿದೆ, ಮಾಡಲ್ ಕ್ವಶನ್ ಪೇಪರಲ್ಲಿ ಕೂಡ ಇದೆ ಇದು. ಸೊ ಇದನ್ನು ಇವಾಗ ಮತ್ತೆ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನೋ ಡೌಟ್ ಸರ್, ಅನ್ಬೌಂಡೆಡ್ ರೀಸನ್ದು ಪ್ರಾಬ್ಲಮ್ ಬರುತ್ತಾ? ಅನ್ಬೌಂಡೆಡ್ ರೀಸನ್ ಕ್ವಶನ್ ಬರಲ್ಲ ಸ್ಟೂಡೆಂಟ್ಸ್, ಅದನ್ನ ತೆಗೆದುಬಿಡಿ. ಓಕೆ, ಎಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್. ಸೊ ಇಲ್ಲಿ ಫಸ್ಟ್ ಏನು ಮಾಡ್ಕೊತೀರಾ, ಫಸ್ಟು ಈಕ್ವೇಷನ್ 1 x + y = 50. ಇದು ಕೂಡ ಈಸಿಯೆಸ್ಟ್ ಕ್ವಶನ್ನೇ. ಸೊ ಬರಿಬೇಕಾದ್ರೆ ಇದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದೆ. ಫಸ್ಟ್ x ವ್ಯಾಲ್ಯೂ, y ವ್ಯಾಲ್ಯೂ, ಪಾಯಿಂಟು. ಓಕೆ, ಸೊ ಇವಾಗ ವ್ಯಾಲ್ಯೂಸ್ನ ಫಿಲಪ್ ಮಾಡ್ತಾ ಹೋಗಿ. ಫಸ್ಟ್ ಒನ್ x ವ್ಯಾಲ್ಯೂ 0 ತೊಗೊಂಡ್ರೆ y 50 ಬರುತ್ತೆ, ಅಂದರೆ 0,50. ಇದು ರಿವರ್ಸ್ ಆಗಿರುತ್ತೆ 50,0. ಓಕೆ, ಸೊ ಸೆಕೆಂಡ್ ಇಕ್ವೇಷನ್ ತೊಗೊಂತೀರಾ. ಸೆಕೆಂಡ್ ಇಕ್ವೇಷನಲ್ಲಿ ಏನಿದೆ ನೋಡಿ, 3x + y = 90. ಅಗೇನ್ ಇಲ್ಲಿನೂ ಸೇಮ್ ಫಾರ್ಮಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. x y ಪಾಯಿಂಟ್. ಓಕೆ, ಸೊ ಇಲ್ಲಿ ಪಾಯಿಂಟ್ಸ್ನ ಫಿಲಪ್ ಮಾಡಿ. x ವ್ಯಾಲ್ಯೂ 0 ತೊಗೊಂಡ್ರೆ y ವ್ಯಾಲ್ಯೂ ಬಂತು 90, ಅಂದರೆ 0,90 ಆಗಿರುತ್ತೆ. ನೆಕ್ಸ್ಟು y ವ್ಯಾಲ್ಯೂ 0 ತೊಗೊಂಡ್ರೆ 3x = 3 ಈ ಕಡೆ ಬಂದರೆ 90/3 ಅಂದರೆ 30 ಆಯ್ತಾ? ಎಸ್, ನಮ್ಗೆ ಸಿಕ್ತು 30,0. ಸೊ ಇದು ಅದಕ್ಕಿಂತಲೂ ಈಸಿಯೆಸ್ಟ್ ಕ್ವಶನ್ ಇದು. ಸೊ ಇದು ಬಂದಿರುವಂಥ ಕ್ವಶನ್ ಆಗಿದೆ. ಸೊ ಅಂದರೆ ನಮಗೆ ಎಕ್ಸ್ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು ಬೇಕಾಗಿದೆ ಇವಾಗ 50 ಇದೆ, ವಾಯ್ದ ಹೈಯೆಸ್ಟ್ ವ್ಯಾಲ್ಯೂ 90 ಇದೆ. ಓಕೆ, ಸೊ ಎಕ್ಸ್ದು 50 ಇದೆ. ಸೊ 50 ಇದೆ ಅಂತಂದರೆ ಬೆಟರ್ ನಾವು 10 ತೊಗೋಬೇಕು, ಯಾಕಂದರೆ y 90ವರೆಗೂ ಇದೆ. ಸೊ 90 ಡಬಲ್ ಮಾಡ್ಕೊಂಡ್ರೆ 18 ಲೈನ್ಸ್ ಇರೋದ್ರಿಲ್ಲ. ಸೊ ಬೆಟರ್ ನಾವು ಆಸ್ ಇಟ್ ಈಸ್ ಲಾಸ್ಟ್ ಟೈಮ್ ಏನು ಸ್ಕೇಲ್ ತೊಗೊಂಡಿದ್ವಲ್ವಾ, ಸೊ ಅದನ್ನೇ ನಾವು ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟ್ ಒನ್ ಸ್ವಲ್ಪ ಫಾಸ್ಟಾಗಿ ಡ್ರಾ ಮಾಡೋಣ. ಇಲ್ಲಿ ಎಕ್ಸ್ ಆಕ್ಸಿಸ್ನ ಡ್ರಾ ಮಾಡ್ಕೊಂಡಿದ್ದೀವಿ. ಓಕೆ, ಅಗೇನ್ y ಆಕ್ಸಿಸ್ನ ಡ್ರಾ ಮಾಡ್ಕೊಳ್ಳೋಣ ಆ್ಯಸ್ ಇಟ್ ಈಸ್. ಓಕೆ, ಸೊ ಇದಾದಮೇಲೆ ಪಾಯಿಂಟ್ಸ್ನ ಡಿನೋಟ್ ಮಾಡ್ಕೋಬೇಕು. ಇವಾಗ ಪಾಯಿಂಟ್ಸ್ನ ಬರಿತಾ ಹೋಗಿ ಫಾಸ್ಟಾಗಿ. ಓಕೆ, ಸೊ ಫಸ್ಟ್ ಪಾಯಿಂಟು ಇಲ್ಲಿಗೆ 10 ಅಂತಲೇ ಬರ್ಕೊಳ್ತಾ ಹೋಗೋಣ. 10, 20, 30, 40, 50ನೇ ಹೈಯೆಸ್ಟ್ ಇದೆ. ಸೊ 60ವರೆಗೂ ಬರ್ಕೊಳ್ಳಿ. y ಇಲ್ಲಿ 90ವರೆಗೂ ಇದೆ ಅಲ್ವಾ. ಸೊ 10, 20, 30, 40, 50, 60, 70, 80, 90, 100 ನೆಕ್ಸ್ಟ್ ಬರೋದು ನಡೆಯುತ್ತೆ. ಓಕೆ, ಸೊ ಇದಾಗಿದೆ ನಮ್ಮದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್ಸು. ಓಕೆ, ಇದರಲ್ಲಿ ಸ್ಕೇಲ್ ಬರೆಯೋದು ಏನು ನೆಸೆಸಿಟಿ ಇರೋದಿಲ್ಲ. ಓಕೆ, ಸೊ ಇವಾಗ ಫಸ್ಟ್ ಪಾಯಿಂಟ್ನ ನಾವು ಡ್ರಾ ಮಾಡ್ತಾ ಹೋಗೋಣ. ಸೊ ಇವಾಗ ಐ ಥಿಂಕ್ ಎಲ್ರಿಗೂ ನಿಮಗೆ ಪಾಯಿಂಟ್ಸ್ಗೆ ಗೊತ್ತಾಗಿದೆ ಯಾವ್ಯಾವುದು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಇದನ್ನು ರಿಸಲ್ಟ್ನ ತೊಗೊತಾ ಇದ್ದೀನಿ. ಫಸ್ಟು x 0 ಇದ್ದಾಗ y 50, x 0 ಇದ್ದಾಗ y 50 ಇದೆ, ಇಲ್ಲಿದೆ ಪಾಯಿಂಟು. ನೆಕ್ಸ್ಟು y 50 ಇದ್ದಾಗ x 0 ಇದೆ, ಅಂದರೆ 50ಇಂದ ನಮ್ಮದು ಲೈನು ಹೋಗಬೇಕಾಗಿರುವಂಥದ್ದು ಎಲ್ಲಿಗೆ 50ವರೆಗೂ. ಓಕೆ, ಸೊ 50 to 50 ನಾವು ಡ್ರಾ ಮಾಡ್ಕೊಂಡಿವಿ. ಇವಾಗ ಸ್ವಲ್ಪ ಏನಾದರೂ ಇದು ಆದರೆ ಬರಲ್ಲ.
ಎಸ್, ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, 50 to 50 ಆಗಿದೆ. ನೆಕ್ಸ್ಟ್ ಬಂದು ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ 90. ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ 90 ಇಲ್ಲಿದೆ ಪಾಯಿಂಟು. ಇನ್ನೊಂದು 30 ಇದೆ. ಸೊ 30,0 ಇದೆ. ಸೊ 90ಇಂದ ಹೋಗಿ ಎಲ್ಲಿ ಬರಬೇಕಾಗಿರೋದು 30ಗೆ ಜಾಯಿಂಟ್ ಆಗಬೇಕು. ನೋಡಿ ಇಲ್ಲಿ ಬರ್ತಾ ಇಲ್ಲ ಇದು, ಅದಕ್ಕೆ ನಾವು ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಜಸ್ಟ್ 1 ಸೆಕೆಂಡ್. ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮದು ಸ್ಕೇಲ್ ತೊಗೊಂಡು ಡ್ರಾ ಮಾಡಿ. ಬೆಟರ್ ಸ್ಕೇಲ್ನ ದೊಡ್ಡ ಸ್ಕೇಲ್ ತೊಗೊಂಡೋಗಿ ಸ್ಟೂಡೆಂಟ್ಸ್. ಸಣ್ಣ ಸ್ಕೇಲ್ ತೊಗೊಂಡೋದ್ರೆ ಏನಾಗುತ್ತೆ, ಇಲ್ಲಿಂದ ಎಷ್ಟು ಇಡ್ತೀರಾ ಮತ್ತೆ ಇಲ್ಲಿ ಇಡ್ತೀರಾ, ಇಲ್ಲಿ ಮಾಡುವಾಗ ಅಲ್ಲಿ ಲೈನ್ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರೀ ಪ್ಲಾನ್ ಮಾಡಿ. A4 ಸೈಜ್ ಇದೇ ಥರ ಪೇಪರ್ ಕೊಡ್ತಾರೆ ನಿಮಗೆ. ಸೊ ಯೂಶ್ವಲಿ ಈ ಕಡೆ ಲೈನ್ಸ್ಗಳು ಕಡಿಮೆ ಇರುತ್ತೆ, ಕಾಲಮ್ಸ್ಗಳು ಏನಾಗಿರುತ್ತೆ ಕಡಿಮೆ ಇರುತ್ತೆ, ರೋಗಳು ಜಾಸ್ತಿ ಇರುತ್ತೆ. ಸೊ A4 ಸೈಜ್ ಪೇಪರೇ ಕೊಡುವಂಥದ್ದು. ಸೊ ಬೆಟರ್ ನೀವೇನು ಮಾಡಿ, ಮೊದಲಿಗೆ ಪ್ಲಾನಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಚೆಕ್ ಮಾಡಿ ಹೋಗಿ. ನಮ್ಗೆ ಇದು ಇಂಟರ್ಸೆಕ್ಟ್ ಪಾಯಿಂಟ್ ಪರ್ಫೆಕ್ಟಾಗಿ ಗೊತ್ತಾಗಬೇಕು. ಸೊ ಗೊತ್ತಾಗಲಿಲ್ಲ ಏನು ಮಾಡಬೇಕು ಅದನ್ನು ಹೇಳ್ತೀನಿ ನಾನು. ಓಕೆ, ಸೊ ಕ್ರಾಸ್ ವೈಸ್ ಯಾವ ಥರ ಚೆಕ್ ಮಾಡ್ಕೋಬೇಕಂತ. ಇವಾಗಂದ್ರೆ ಪಾಯಿಂಟ್ ಸಿಕ್ಕಾಯ್ತಲ್ವಾ. ಸೊ ಇದನ್ನು ಮೊದಲಿಗೆ ಬರ್ಕೊಂಬಿಡೋಣ. 2 ಪಾಯಿಂಟ್ಸ್ಗಳು ಏನೆಲ್ಲ ಬಂದಿದ್ದಾವೆ ಅಂತ ಹೇಳಿ. ಫಸ್ಟ್ ಪಾಯಿಂಟ್, ಫಸ್ಟ್ ಲೈನ್ ಇಕ್ವೇಷನ್ ಏನಿತ್ತು, ಇದು ಫಸ್ಟ್ ಲೈನ್ ಇಕ್ವೇಷನ್. ಎಕ್ಸ್ ಪ್ಲಸ್ ವೈ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 50 ಇತ್ತು. ಸೆಕೆಂಡ್ ಲೈನ್ ಇಕ್ವೇಷನ್ ಏನಿತ್ತು, 3x ಪ್ಲಸ್ ವೈ ಗ್ರೇಟ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು, ಅದು ಕೂಡ 90 ಇದೆ. ಓಕೆ, ಸೊ ಇವಾಗ ನಾವು ಏನು ಮಾಡಬೇಕು, ಚೆಕ್ ಮಾಡಬೇಕು ಫೀಸಿಬಲ್ ರೀಸನ್. 0 ಹಾಕ್ತೀರಾ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 90, ಇಲ್ಲಿನ 0 ಹಾಕ್ತೀರಾ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 50. ಅದು ಮೇಲ್ಗಡೆ ಏನಿದೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿ. ಈ ಕಡೆ ಲೆಫ್ಟ್ ಸೈಡ್ ಅಂತೂ 0 ಬರ್ಕೊಂಬಿಡಿ. ಸೊ ಲೆಸ್ ದ್ಯಾನ್ 90 ಕರೆಕ್ಟ್ ಇದೆ, 90 ದೊಡ್ಡದಿದೆ 0ಗಿಂತಲೂ, ಅಂದರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ಅಂದರೆ ಏನಾಯ್ತು, ಇದು ಕೂಡ 0 ಕಡೆ ಬರಬೇಕು, ಶೇಡ್ ಮಾಡಬೇಕು. ಇದು ಕೂಡ ಕರೆಕ್ಟೇ ಇದೆ, 50 ದೊಡ್ಡದಿದೆ 0ಗಿಂತಲೂ. ಸೊ ಇದು ಕೂಡ 0 ಕಡೆ, ಅಂದರೆ ಇದು ಆಯ್ತಲ್ವಾ ನಮ್ಮದು ಫೀಸಿಬಲ್ ರೀಸನು. ಓಕೆ, ಅಂದರೆ ಈ ಪಾರ್ಟ್ಗೆ ನಾವು ಇವಾಗ ಶೇಡ್ ಮಾಡಬೇಕಂತ ಅರ್ಥ. ಓಕೆ, ಸೊ ಇಲ್ಲಿ ಶೇಡ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಯಾವುದು ಈ ಪಾರ್ಟ್. ಸೊ ಮೊದಲಿಗೆ ಇಲ್ಲೆಲ್ಲ ಶೇಡ್ ಮಾಡ್ತೀನಿ ನಾನು. ಎಸ್, ಸೊ ಇದು ಆಗಿದೆ ನಮ್ಮದು ಶೇಡೆಡ್ ಪಾರ್ಟ್. ಶೇಡೆಡ್ ರೀಸನ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಜಸ್ಟ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಎಸ್, ಸೊ ಇದು ನಮ್ಮದು ಶೇಡೆಡ್ ಏರಿಯಾ ಸಿಕ್ಕಾದ್ಮೇಲೆ ಇವಾಗ ತಗೋಬೇಕಾಗಿರೋದು ಕಾರ್ನರ್ ಪಾಯಿಂಟ್ಸ್. ಸೊ ಕಾರ್ನರ್ ಪಾಯಿಂಟ್ಸ್ ಯಾವೆಲ್ಲ ಆಗುತ್ತೆ ನೋಡಿ. ಫಸ್ಟ್ ಒನ್ ಇಲ್ಲಿದೆ ಒಂದು ಕಾರ್ನರ್ ಪಾಯಿಂಟ್ಸು, ಇದಕ್ಕೆ ನೀವು A ಅಂತ ಕೊಡ್ತೀರಾ, ಅಗೇನ್ ಇಲ್ಲಿ B ಕೊಡ್ತೀರಾ, ಇದು C ಕೊಡ್ತೀರಾ, ಇದು D. ಸೊ C ಇಂಪಾರ್ಟೆಂಟ್. ಇಲ್ಲಿ ಏನ ನೀವು ಆರಾಮಾಗಿ ಬರ್ಬಿಡ್ತೀರಿ. ಏನಿದೆ 0 to 0 ಒರಿಜಿನ್ ಇದೆ. B ಪಾಯಿಂಟ್ ಕೂಡ ಸಿಕ್ಬಿಡುತ್ತೆ. ಇನ್ನು B ಪಾಯಿಂಟ್ ಎಷ್ಟಿದೆ, x30 ಇದ್ರೆ y0 ಇದೆ. C ಪಾಯಿಂಟು x20 y30 ಇದೆ. ಓಕೆ, x20 y30. ಕೆಲವೊಂದ್ಸತಿ ಸರ್ ನಮ್ಗೆ ಗೊತ್ತಾಗಲ್ಲ. ಅವಾಗ ಯಾವಾಗ ಗೊತ್ತಾಗಲ್ಲ ಅಂದ್ರೆ ನೀವೇನು ಭಾಳ ಇಲ್ಲಿಗೆ 50 60 ಈ ಥರ ತೊಗೊಂಡಿದ್ದೆ ಗೊತ್ತಾಗೋದಿಲ್ಲ. 20 ಸ್ಕೇಲ್ ತೊಗೊಂಡ್ಬಿಡ್ತಾರೆ ಕೆಲವು ಸ್ಟೂಡೆಂಟ್ಸು. ಸೊ ಕೌಂಟ್ ಮಾಡಿ ಪ್ರಾಪರಾಗಿ ಸ್ಕೇಲ್ ತೊಗೊಳ್ಳಿ. ಸೊ ನಿಮಗೆ ಕ್ಲಿಯರಾಗಿ ಸಿಗುತ್ತೆ. ಸೊ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡ್ಕೋಬೇಕು, ನಮಗೆ ಪ್ರಾಪರಾಗಿ ಸ್ಕೇಲ್ ಗೊತ್ತಾಗ್ತಾ ಇಲ್ಲ ಸ್ಟೂಡೆಂಟ್ಸ್, ಇದು ಪಾಯಿಂಟ್ಸ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇವೆರಡು ಈಕ್ವೇಷನ್ನ ಸಾಲ್ವ್ ಮಾಡ್ಕೊಂಬಿಡಿ. ಏನಿದೆ ನೋಡಿ ಈಕ್ವೇಷನ್, ಇದೊಂದು ಈಸಿ ಮೆಥಡು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 50 ಬರೀರಿ, ಇನ್ನೊಂದು 3x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 90 ಬರೀರಿ. ಬೈ ಸಾಲ್ವಿಂಗ್ ಮೆಥಡ್ 10th ಸ್ಟ್ಯಾಂಡರ್ಡಲ್ಲಿ ಮಾಡ್ತಿದ್ರಲ್ವಾ, ಆ ಥರ ಮಾಡಿ ಈ ಪಾಯಿಂಟ್ ಬಂದೇ ಬರುತ್ತೆ ನೋಡಿ. ಯಾವ ಥರ, ಈಗ ಸೈನ್ ಚೇಂಜ್ ಮಾಡ್ಕೋತೀನಿ ನಾನು. ಇಲ್ಲಿ ಪ್ಲಸ್ ಇದೆ, ಮೈನಸ್ ಮೈನಸ್. ಸೊ ವೈ ಕ್ಯಾನ್ಸಲ್, ಎಕ್ಸ್ ಮೈನಸ್ 3x ಅಂದರೆ ಮೈನಸ್ 2x ಆಯ್ತಲ್ವಾ ಇದು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಮಾಡಿದ್ರೆ ಮೈನಸ್ 40 ಆಗುತ್ತೆ. 90ಯಲ್ಲಿ 50 ಹೋದರೆ 40, ಎರಡು ಕಡೆ ಮೈನಸ್ ಕ್ಯಾನ್ಸಲು. ಎಕ್ಸ್ ಇಸ್ ಈಕ್ವಲ್ಸ್ ಟು 40 ಡಿವೈಡ್ ಬೈ 2 ಮಾಡಿದ್ರೆ 20 ಆನ್ಸರ್ ಬಂತು. ಎಕ್ಸ್ ವ್ಯಾಲ್ಯೂ 20 ಇದೆ. ಓಕೆ, ಸೊ ಈ 20ನ ಇಕ್ವೇಷನ್ 1 ಒಳಗೆ ಫಿಲಪ್ ಮಾಡೋಣ. 20 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 50, ದೆನ್ ವೈ ಇಸ್ ಈಕ್ವಲ್ಸ್ ಟು 20 ಕೊಡೋದ್ರೆ 50 ಮೈನಸ್ 20 ಮಾಡಿದ್ರೆ ಎಷ್ಟು ಬರುತ್ತೆ, 30 ಬಂತಲ್ವಾ. ಎಕ್ಸ್ ವೈ ಪಾಯಿಂಟು ಎಕ್ಸ್ 20 ಇದೆ, ವೈ 30 ಇದೆ. ಅಂದರೆ ನಾನು ಬರೆದಿರೋ ಪಾಯಿಂಟು 100% ಕರೆಕ್ಟ್ ಇದೆ. ಯಾರಿಗೆಲ್ಲ ಕನ್ಫ್ಯೂಷನ್ ಬರುತ್ತೆ ಈ ಥರ ಸಾಲ್ವಿಂಗ್ ಮೆಥಡ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆನಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ. ಎಸ್, ಸೊ ಇದೊಂದು ಈಸಿಯೆಸ್ಟ್ ಮೆಥಡ್, ನೆನ್ಪಿಟ್ಕೊಳ್ಳಿ. ನೀವು ಆಲ್ರೆಡಿ 10th ಸ್ಟ್ಯಾಂಡರ್ಡಲ್ಲಿ ಸಾಲ್ವ್ ಮಾಡಿರ್ತಾರೆ ಈ ಮೆಥಡ್ನ. ಓಕೆ, ಅದಾದಮೇಲೆ ಡಿ ಪಾಯಿಂಟ್ ಒಂದಿದೆಯಲ್ವಾ, ಸೊ ಇದೊಂದು ಬರ್ಕೊಂಡ್ಬಿಡೋಣ. ಸೊ ಡಿ ಪಾಯಿಂಟ್ ಏನಿದೆ, x0 ಫಸ್ಟ್ x0 y 50. ಓಕೆ, ಸೊ 4 ಕಾರ್ನರ್ ಪಾಯಿಂಟ್ ಸಿಕ್ಕಾದ್ಮೇಲೆ ಇವಾಗ ಏನು ಮಾಡ್ಕೋಬೇಕು ನಾವು, ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಎಸ್, ಸೊ ಇವಾಗ ಪಾಯಿಂಟ್ಸ್ಗಳನ್ನ ಬರೀತಾ ಹೋಗೋಣ. ಯಾವೆಲ್ಲ ಪಾಯಿಂಟ್ಸ್ಗಳು ಸಿಕ್ಕಿದ್ದೇವೆ. ಫಸ್ಟ್ ಪಾಯಿಂಟು ಈ ಕಾರ್ನರ್ ಪಾಯಿಂಟ್ಸ್ ಅಂತ ಮೆನ್ಷನ್ ಮಾಡಿ. ಸೊ ಯಾವೆಲ್ಲ ಕಾರ್ನರ್ ಪಾಯಿಂಟ್ಸ್ಗಳಿದ್ದಾವೆ ಅಂತ ನೋಡಿ. ಫಸ್ಟ್ ಪಾಯಿಂಟ್ ಏನಿದೆ, ಎ ಪಾಯಿಂಟ್ ಅಂತೂ 0,0 ಇದೆ. ಸೊ ಬಿ ಪಾಯಿಂಟ್ ಎಷ್ಟಿದೆ, ಬಿ ಪಾಯಿಂಟ್ ಇದೆ 30,0 ಆ್ಯಂಡ್ ಸಿ ಪಾಯಿಂಟ್ ಏನಿದೆ, ಸಿ ಪಾಯಿಂಟ್ ಇದೆ 20,30.
ಡಿ ಪಾಯಿಂಟ್ ಏನಿದೆ, ಡಿ ಪಾಯಿಂಟ್ ಇದೆ 0,50. ಸೊ ಈ ಥರ ಕಾರ್ನರ್ ಪಾಯಿಂಟ್ಸ್ ಅಂತ ಮೆನ್ಷನ್ ಮಾಡಿ 4 ಪಾಯಿಂಟ್ ಬರೀರಿ, ಇಲ್ಲಿಗೆ ಒಂದು ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೀವು ಮಿಸ್ಟೇಕ್ ಮಾಡಿದ್ರೆ ಹೋಯ್ತು, ಆಯ್ತಾ. ಸೊ ನೆಕ್ಸ್ಟ್ ಒನ್, ಇವಾಗ ಏನು ಮಾಡ್ಕೋಬೇಕು, ಸೊಲ್ಯೂಷನ್ನ ಫೈಂಡ್ ಮಾಡುವಂಥದ್ದಾಗಿದೆ. ಓಕೆ, ಸೊ ಸೊಲ್ಯೂಷನ್ ಫೈಂಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲೆಲ್ಲ ಪಾಯಿಂಟ್ಸ್ಗಳನ್ನ ಬರೆಯೋಣ. ಓಕೆ, ಫಸ್ಟು ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಮೆನ್ಷನ್ ಮಾಡೋಣ. ಝೆಡ್ ಇಲ್ಲಿ ಏನಿದೆ ನೋಡಿ ಸ್ಟೂಡೆಂಟ್, ಝೆಡ್ 4x + y ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ಒಂದೊಂದು ಪಾಯಿಂಟ್ನ ಫಿಲ್ಅಪ್ ಮಾಡೋಣ. ಪಾಯಿಂಟ್ ಎ ಏನಿದೆ, 0,0 ಇದೆ. ಸೊ ಇದರ ಆನ್ಸರ್ ಏನಾಗುವಂಥದ್ದು, ಸೊ 0,0 ಅಂದರೆ 0ನೇ ಬರುತ್ತೆ. ಸೊ z = 0 + 0 0 ಬರೀತೀರಾ. ನೆಕ್ಸ್ಟ್ ಬಿ ಪಾಯಿಂಟ್. ಸೊ ಬಿ ಪಾಯಿಂಟ್ ಏನಿದೆ, ಇಲ್ಲೊಂದ್ಸತಿ ವೆರಿಫೈ ಮಾಡಿ ಬರೀರಿ, 30,0 ಇದೆ. ಓಕೆ, z = x ಎಷ್ಟಿದೆ ನೋಡಿ. ಇಲ್ಲಿ ಬರಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬೇಡಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ, ಪ್ರಾಪರ್ ಆಗಿ ಆನ್ಸರ್ನ ಬರೀರಿ. ಏನಿದೆ ಇಲ್ಲಿ 4, x ವ್ಯಾಲ್ಯೂ ಎಷ್ಟಿದೆ 30 ಹಾಕಬೇಕು, 30 ಹಾಕ್ತೀರಾ. y ಎಷ್ಟಿದೆ 0 ಇದೆ, ಸೊ 0. 30 × 4 ಅಂದರೆ ಎಷ್ಟಾಯಿತು, 120 ಆಯಿತಾ. 4 × 3 12, 0 0 120 ಆನ್ಸರ್ ಬಂತು. ಸಿ ಪಾಯಿಂಟ್ ಎಷ್ಟಿದೆ, 20,30 ಬಂದಿದೆ. ಓಕೆ, z = 4 × x ವ್ಯಾಲ್ಯೂ 20 ಇದೆ, y ವ್ಯಾಲ್ಯೂ ಎಷ್ಟು ಬಂದಿದೆ 30 ಇದೆ. ಅದಕ್ಕೆ ಹೇಳೋದು, ಈ y ನ ಅಬ್ಜೆಕ್ಟಿವ್ ಫಂಕ್ಷನ್ ಪ್ರಾಪರಾಗಿ ಚೆಕ್ ಮಾಡಿ ಬರೀಬೇಕು. ಓಕೆ, ಇದಾಯಿತು. 80 ಆಗುತ್ತಾ, 4 × 2 ಅಂದರೆ 80, 80 + 20 ಸರಿ, 80 + 30 ಅಂದರೆ ಇದು ಕೂಡ 120ನೇ ಆಯಿತು. ಕರೆಕ್ಟ್ ಅಲ್ವಾ, ಇಲ್ಲ 80 ಪ್ಲಸ್ ಅಂದರೆ 110 ಆಗುತ್ತೆ ಇದು, ಸಾರಿ ಇದಾಯಿತು 110 ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ಇದು 420 ಇತ್ತಲ್ವಾ, ಸೊ 20 × 4 ಅಂದರೆ 80 ಆಗುತ್ತೆ. ಅಗೇನ್ ಆ್ಯಡ್ ಮಾಡಿದ್ರೆ 110 ಆಯಿತು. ಲಾಸ್ಟ್ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಡಿ ಪಾಯಿಂಟು. ಸೊ ಡಿ ಪಾಯಿಂಟ್ ಎಷ್ಟಿದೆ, 0,50 ಇದೆ. ಸೊ 0,50 ಅಗೇನ್ z = ಫಿಲಪ್ ಮಾಡ್ತೀರಾ. 4 ಇದು 0 ಆಗುತ್ತೆ, ಪ್ಲಸ್ 0 × 4 ಅಂದರೆ 0ನೇ ಆಗುತ್ತೆ. ಇದನ್ನು ಬರೆಯೋದೇ ಬೇಡ, ಡೈರೆಕ್ಟಾಗಿ 0 ಬರ್ಕೊಂಬಿಡಿ. y 50 ಇದೆ, ಅಂದರೆ ಇದು ಆನ್ಸರ್ ಆಯಿತು 50. ಸೊ ಯಾವ್ದು ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಕ್ತು ನಮಗೆ, 120ನೇ ಮ್ಯಾಕ್ಸಿಮಮ್ ಇದೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು ಯಾವ್ದು ಮ್ಯಾಕ್ಸಿಮಮ್ ಬಂದಿದೆ. ಸೊ 120 ಮ್ಯಾಕ್ಸಿಮಮ್ನೇ ಕೇಳಿದಾರಲ್ವ ಅವರು, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಎಸ್, ಸೊ ಮ್ಯಾಕ್ಸಿಮಮ್ ಕೇಳಿರೋದ್ರಿಂದ ಸೊ ಇದು ನಮ್ಮದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿದೆ. ಲಾಸ್ಟ್ ಕನ್ಕ್ಲೂಷನಲ್ಲಿ ಬರೀರಿ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಈಸ್ 120 ಆಟ್ ದ ಪಾಯಿಂಟ್, ಯಾವುದು ಪಾಯಿಂಟು 30,0. ಎಷ್ಟು ಬರೆದ್ರೆ ನಮಗಿಲ್ಲಿ 6 ಮಾರ್ಕ್ಸ್ ಸಿಗುವಂಥದ್ದಾಗಿದೆ. ಸ್ಕೇಲ್ ಬರೆಯೋದು ನೆಸೆಸಿಟಿ ಇರಲ್ಲ ಸ್ಟೂಡೆಂಟ್ಸ್, ಸ್ಕೇಲ್ ಏನು ಕೇಳಲ್ಲ. ಸ್ಕೇಲ್ ಬರೀಲಿಲ್ಲ ಅಂದರೂ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದಲ್ಲದೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಎಕ್ಸಾಂಪಲ್ದು. ಇಲ್ಲಾಂದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫಾಸ್ಟಾಗಿ. ಇಲ್ವಾ, ಎಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ವಾ ಎಲ್ಲನೂ. ಎಸ್, ನೆಕ್ಸ್ಟ್ ಒಂದು ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ಅಂತ ನೋಡ್ತೋಣ. ಅಗೇನ್ ಇಲ್ಲಿನೂ ಸೇಮ್ ಆ್ಯಸ್ ಇಟ್ ಈಸ್ ಇರುವಂಥದ್ದು. ಸೊ ಇದು ಕೂಡ ಪ್ರಿಪರೇಟರಿಯಲ್ಲಿ ಬಂದಿತ್ತು. ಅಗೇನ್ ಮಾಡಲ್ ಅದರಲ್ಲೂ ಇದೆ, ಮಾಡಲ್ ಕ್ವಶನ್ ಪೇಪರಲ್ಲೂ ಇದೆ ಈ ಒಂದು ಕ್ವಶನು. ಇವಾಗ ಎಲ್ಲಿ ಸಾಲ್ವ್ ಮಾಡ್ತೀನಲ್ಲ ಎಲ್ಲನೂ ಮಾಡಲ್ ಕ್ವಶನ್ ಪೇಪರಲ್ಲಿ ಇರುವಂಥದ್ದು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು, ಸಾಲ್ಡ್ ಎಕ್ಸಾಂಪಲು, ಆಮೇಲೆ ಎಕ್ಸಸೈಸ್ ಎಲ್ಲನೂ ಸಾಲ್ವ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರೂ 2 ಲೈನ್ ಇರುವಂಥ ಕ್ವಶನ್ನ ಸಾಲ್ವ್ ಮಾಡ್ತಾ ಇರುವಂಥದ್ದು ಸ್ಟೂಡೆಂಟ್. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಇಕ್ವೇಷನ್ ಏನಿದೆ ನೋಡಿ ಇಲ್ಲಿ, x + 2y = 10 ತೊಗೊತೀರಾ. ಸೆಕೆಂಡ್ ಇಕ್ವೇಷನ್ ಏನಿದೆ, 3x + 4y = 24. 2 ಲೈನ್ ಇದೆ ಅಲ್ವಾ. ಸೊ 2 ಲೈನ್ದು ಮೊದಲಿಗೆ ಏನು ಮಾಡ್ಕೊಳ್ಳೋಣ, ಪಾಯಿಂಟ್ಸ್ನ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಬಾಕ್ಸ್ನ ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈಸಿ ಆಗುತ್ತೆ ಅಂತ. ಓಕೆ, ಸೊ ಇವಾಗ ಒಂದೊಂದಾಗಿ ಪಾಯಿಂಟ್ಸ್ನ ಫಿಲ್ಅಪ್ ಮಾಡ್ತಾ ಹೋಗ್ಬಿಡೋಣ ಸ್ಟೂಡೆಂಟ್ಸ್ ಈ ಪೂರ ರಿಸಲ್ಟಲ್ಲಿ. ಎಸ್, ಓಕೆ. ಸೊ ಇವಾಗ ಒಂದೊಂದಾಗಿ ಪಾಯಿಂಟ್ಸ್ನ ಹೇಳ್ತಾ ಹೋಗಿ. ಫಸ್ಟ್ ಇಲ್ಲಿ ಏನು ಬರೀಬೇಕು ನಾವು, ಎಕ್ಸ್ ವ್ಯಾಲ್ಯೂನ ಅಲ್ವಾ. ಇದು ಎಕ್ಸ್ ಆಗಿರುತ್ತೆ, ಇದು ವೈ ಆಗಿರುತ್ತೆ, ಇಲ್ಲಿ ಪಾಯಿಂಟ್ ಆಗಿರುತ್ತೆ. ಇಲ್ಲಿನೂ ಎಕ್ಸ್ ವೈ ಪಾಯಿಂಟ್ ಬರೀಬೇಕು. ಓಕೆ, ಫಿಲ್ಅಪ್ ಮಾಡಿ. ಎಕ್ಸ್ ವ್ಯಾಲ್ಯೂನ ಏನು ಮಾಡ್ತೀರಾ, 0 ತೊಗೋಬೇಕಲ್ವಾ. ಕೆಳಗಡೆ ಬಂತ ಭಾಳ ಇದು. ಓಕೆ,
ಸೊ ಎಕ್ಸ್ ವ್ಯಾಲ್ಯೂ ಫಸ್ಟು 0 ಹಾಕಿದ್ರಿ ಅಂತ ಅನ್ಕೊಳ್ಳಿ. ವೈ ವ್ಯಾಲ್ಯೂ ಎಷ್ಟಾಗುತ್ತೆ 2y = 10. 2 ಈ ಕಡೆ ಬಂದರೆ 10/2 ಅಂದರೆ ಆಯಿತು 5. ಅಂದರೆ ಫಸ್ಟ್ ಪಾಯಿಂಟ್ ಸಿಕ್ ನಮಗೆ 0,5. ಇವಾಗ y 0 ತಗೋತೀನಿ, ಎಕ್ಸ್ ವ್ಯಾಲ್ಯೂ 10 ಆಗುತ್ತೆ, ಅಂದರೆ 10,0 ಆಗಿದೆ. ಈಸಿ ಇದೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂನ 0 ತೊಗೊಂಡ್ರೆ 4y = 24. 4 ಈ ಕಡೆ ಬಂದರೆ 4 ಎಷ್ಟಿಂದ 24 ಕ್ಯಾನ್ಸಲ್ ಆಗುತ್ತೆ, 8ಇಂದ ಆಗುತ್ತಲ್ವಾ, 8ನ 8 ಓಕೆ 8 4 24 ಆಗುತ್ತೆ. ಎಸ್ ಅಂದರೆ ಪಾಯಿಂಟ್ ಸಿಕ್ತು 0,8. ನೆಕ್ಸ್ಟ್ ಇವಾಗ ಇದನ್ನು 0 ಮಾಡ್ಕೊಂಡ್ರೆ 4 3 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲ ನಾವು ಮಿಸ್ಟೇಕ್ ಮಾಡಿದ್ವಿ ಇಲ್ಲಿ 48. 6 ಮಾಡಬೇಕಾಗಿರೋದು, ಇಲ್ಲಿ 6 ಬರೀಬೇಕು. ಸಾರಿ ಸ್ಟೂಡೆಂಟ್ಸ್, ಇಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ. ಎಕ್ಸ್ 0 ತೊಗೊಂಡ್ರೆ ಇಲ್ಲಿ 6 ಬರುತ್ತೆ, ಇಲ್ಲಿ 6 ಬರೀ 4 ಇದೆಯಲ್ವಾ, ನಾನು ಮಿಸ್ಟೇಕ್ ಮಾಡಿದ್ವಿ, ಇದನ್ನು ತೊಗೊತಾ ಇದ್ದೀನಿ. ಎಕ್ಸ್ 0 ಹಾಕಿದ್ವಿ ನಾವು ಇಲ್ಲಿ, ಎಕ್ಸ್ 0 ಹಾಕಿದರೆ 4y = 24. ದೆನ್ y = 24/4 ಇದೆ, ಇದು 3 ಅಲ್ಲ, 4 1 4 6 ಅಂದರೆ 0,6. ಇದು 0 ತೊಗೊಂಡಾಗ ಇಲ್ಲಿ 8 ಬರುತ್ತೆ, ಯಾಕಂದರೆ ಇಲ್ಲಿ ಏನು ಉಳಿಯುತ್ತೆ 3x = 24 ಉಳಿಯುತ್ತೆ. x = 24/3 ಮಾಡಿದ್ರೆ 3 8 ಕರೆಕ್ಟ್ ಅಲ್ವಾ, 3 8 24 ಆಗುತ್ತೆ. ಅಂದರೆ ಈ ಪಾಯಿಂಟ್ ಏನಾಯಿತು 8,0. ಇದು ಕೇರ್ಫುಲ್ ಆಗಿ ಬರೀಬೇಕು, ಎಕ್ಸ್ ಫಸ್ಟು ಆಮೇಲೆ y. ಓಕೆ, ಇವಾಗ ಎಕ್ಸ್ ಅಂತ ಹೈಯೆಸ್ಟ್, y ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ ಚೆಕ್ ಮಾಡಿ. ಎಕ್ಸ್ದು ಹೈಯೆಸ್ಟ್ 10 ಇದೆ, y ಹೈಯೆಸ್ಟು 6 ಇದೆ. ಸೊ ಆರಾಮಾಗಿ ಇದನ್ನು ನಾವು 1 2 3 ಅಂತಲೇ ಬರೀಕೊಳ್ಬೋದಲ್ವಾ. 2 3 ತೊಗೊಂಡ್ರೆ ಏನಾಗಿಬಿಡುತ್ತೆ, 2 ಸೆಂಟಿಮೀಟರ್ 1 ಯೂನಿಟ್ ತೊಗೊಂಡ್ವಿ ಅಂದರೆ ಮತ್ತೆ ಕನ್ಫ್ಯೂಷನ್. 10 ಅಂದರೆ 20 ಲೈನ್ಸ್ ಇಲ್ಲ. ಸೊ ಬೆಟರ್ 1 2 3ನೇ ತೊಗೊಂಬಿಡಿ ಪ್ರತಿಯೊಂದು ಸ್ಕೇಲ್ನ. ಓಕೆ, ಇಲ್ಲಿ ನಾನು ಮತ್ತೆ ಬ್ಲ್ಯಾಕ್ ತೊಗೊತೀನಿ. ಇಲ್ಲಿಂದ ಎಕ್ಸ್ ಆಕ್ಸಿಸ್ನ ಫಸ್ಟ್ ಡ್ರಾ ಮಾಡ್ಕೊಳ್ಳೋಣ. ಅಗೇನ್ ಸೇಮ್ ಸ್ಕೇಲು. ಈ ಪ್ರತಿಯೊಂದು ಸ್ಕೇಲ್ಗಳು ನಿಮ್ಗೆ ಗೊತ್ತಿದ್ರೆ ಎಕ್ಸಾಮಲ್ಲಿ ಟೈಮ್ ಜಾಸ್ತಿ ಹಿಡಿಯಲ್ಲ ಸ್ಟೂಡೆಂಟ್ಸ್. ಸೊ ಫಾಸ್ಟಾಗಿ ನಾವು ಡ್ರಾ ಮಾಡ್ಕೋಬಹುದು. ಓಕೆ, ಸೊ ಇದು ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ ಆಗಿದೆ. ಸೊ ಇದರಲ್ಲಿ ಪ್ರತಿಯೊಂದು ಪಾಯಿಂಟ್ನ ಮೆನ್ಷನ್ ಮಾಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಏನು ಪಾಯಿಂಟು ಅಂತೀರಾ, ಇದು 1 2 3 4 5 6 7. ಎಕ್ಸ್ದು ಹೈಯೆಸ್ಟ್ ವ್ಯಾಲ್ಯೂ 10ವರೆಗೂ ಬರಬೇಕಲ್ವಾ, 7 8 9 10 ಇಲ್ಲಿವರೆಗೂ ಬಂತು ನೋಡಿ 10. ಇನ್ನು y ಅದಂದ್ರೆ 6 ಇರಬೇಕು. ಓಕೆ, 1 2 3 4 5 6 7 ಇಲ್ಲಿ 8ವರೆಗೂ ಬರೀರಿ. ಓಕೆ, ಸೊ ಇವೆಲ್ಲ ಪಾಯಿಂಟ್ಸ್ ಕ್ಲಿಯರ್ ಆಯ್ತಲ್ವಾ. ಇವಾಗ ಫಸ್ಟ್ ಪಾಯಿಂಟ್ನ ತಗೋಣ. ಫಸ್ಟ್ ಪಾಯಿಂಟಲ್ಲಿ ಏನಿದೆ ನೋಡಿ, 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ 5 ಇದೆ. ಅಂದರೆ ಇದರ ಯಾವುದರಲ್ಲಿ ಡ್ರಾ ಮಾಡೋಣ, ರೆಡ್ಡಲ್ಲೇ ಮಾಡೋಣ, ಸ್ವಲ್ಪ ಕಾಣಿಸುತ್ತೆ ಇದ್ದು. ಪಿಂಕ್ ತಗೊಳ್ಳೋಣ ಈ ಸತಿ. ಓಕೆ, ಎಕ್ಸ್ ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ 5 ಇಲ್ಲಿದೆ ಪಾಯಿಂಟು 5. ಅಗೇನ್ 10 ಇದ್ದಾಗ ಎಕ್ಸ್ ವ್ಯಾಲ್ಯೂ 10 ಇದ್ದಾಗ 0 ಅಂದರೆ 5ಇಂದ ಹೋಗಿ ಎಲ್ಲಿ ಟಚ್ ಆಗಬೇಕದು 10ಗೆ. ಸೊ ಇದು ನಮ್ದು ಸಿಕ್ತು ಫಸ್ಟ್ ಲೈನ್. ಓಕೆ, ಇನ್ನು ಸೆಕೆಂಡ್ ಲೈನ್ ಏನಿದೆ, ಎಕ್ಸ್ 0 ಇದ್ದಾಗ y 6. ಎಕ್ಸ್ 0 ಇದ್ದಾಗ ಇಲ್ಲಿ ನೋಡಿ, ಇಲ್ಲೇ ಕನ್ಫ್ಯೂಷನ್ ಮಾಡುತ್ತೆ. 6,0 ತಗೋತಾರೆ, ಅಲ್ಲ 8,0 ಇವೆರಡು ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಹೋಗ್ಬಿಡುತ್ತೆ ಆನ್ಸರು. ಎಕ್ಸ್ 0 ಇದ್ದಾಗ y 6 ಇದೆ, ಎಕ್ಸ್ 0 ಇದ್ದಾಗ y 6. ಅಗೇನ್ ಎಕ್ಸ್ 8 ಇದ್ದಾಗ y 0 ಇದೆ, ಎಕ್ಸ್ 8 ಇದ್ದಾಗ y 0 ಇದೆ. ಓಕೆ, ಇಲ್ಲಿದೆ ಪಾಯಿಂಟ್ಸು. 6ಇಂದ ಸ್ಟಾರ್ಟ್ ಆಗಿ 8ಗೆ ಟಚ್ ಆಗಬೇಕು, ಕರೆಕ್ಟಾ? ಸೊ ಇದಾಗಿದೆ ನಮ್ಮದು ಸೆಕೆಂಡ್ ಪಾಯಿಂಟು. ಓಕೆ, ಸೊ ಎರಡು ಸಿಕ್ಕಾಯ್ತು. ಇವಾಗ ಇಕ್ವೇಷನ್ ಬರೀಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಆವಾಗಲೇ ನಾವು ಮಿಸ್ಟೇಕ್ಸ್ ಮಾಡ್ಕೊಂಡಿದ್ವಿ ಇದರಲ್ಲೇ. ಸೊ ಇವಾಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಲೈನ್ ಇಕ್ವೇಷನ್ ಏನಿದೆ, ಇದು ನಮ್ಮದು ಫಸ್ಟ್ ಲೈನ್ ಆಗಿತ್ತಲ್ವಾ. ಸೊ ಫಸ್ಟ್ ಲೈನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಎಕ್ಸ್ ಪ್ಲಸ್ 2y ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಅಂತಿದೆ. ಇದು ಫಸ್ಟ್ ಲೈನು. ಇದು ಸೆಕೆಂಡ್ ಲೈನ್ ಆಗಿದೆ. ಸೆಕೆಂಡ್ ಲೈನ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ ನೋಡಿ, 3x plus 4y ಲೆಸ್ ದನ್ ಆರ್ ಈಕ್ವಲ್ಸ್ ಟು 24. ಓಕೆ, ಸೊ ಇವಾಗ ನಮ್ಮದು ಪ್ರೊಸೀಜರ್ ಆಲ್ರೆಡಿ ಹೇಳಿದೆ ನಾವು. ಈಸಿಯೆಸ್ಟ್ ಮೆಥಡ್ ಏನು, 0 ಹಾಕೋಬೇಕು ಇದರಲ್ಲಿ. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24. ಎಸ್ ಕರೆಕ್ಟ್ ಇದೆ, 24 ದೊಡ್ಡದಿದೆ ಅಂದರೆ ಈ ಲೈನ್ ಏನಾಗಿದೆ ತಳಗಡೆ ಬರ್ತಾ ಇದೆ. ಓಕೆ, ಇವಾಗಲೇ ಏನಿದೆ ಫಸ್ಟ್ ಲೈನ್ ಇದು ತಳಗಡೆ ಬರ್ತಾ ಇದೆ. ಇವಾಗ ಇಲ್ಲಿ ಹಾಕಿದ್ರೆ ಇಲ್ಲಿ ಪ್ರಾಬ್ಲಮ್ ಬಂತು ನೋಡಿ, 0 ಈಸ್ ಗ್ರೇಟರ್ ದ್ಯಾನ್ 10. ಇದು ರಾಂಗ್ ಆಯಿತು. ಓಕೆ, ಮೇಲಿನ ಲೈನ್ ಏನಾಗ್ತಾ ಇದೆ ತೆಳಗಡೆ ಬರ್ತಾ ಇದೆ, ಕರೆಕ್ಟ್ ಇದೆ. ಬಟ್ ಇವಾಗ ತೆಳಗಡೆ ಇರುವಂಥ ಲೈನ್ ತೊಗೊಂಡ್ರೆ ಅದು ರಾಂಗ್ ಆಯಿತು. ಅಂದರೆ ರಾಂಗ್ ಅಂದರೆ 0 ಬಿಟ್ಟು ಅಪೋಸಿಟ್ ಸೈಡ್ ಹೋಗುತ್ತೆ, ಇದು ಮೇಲ್ಗಡೆ ಹೋಗುತ್ತೆ. ಇದು ತೆಳಗಡೆ ಬರ್ತಾ ಇದೆ, ಇದು ಮೇಲ್ಗಡೆ ಹೋಗ್ತಾ ಇದೆ. ಅಂದರೆ ಇಲ್ಲಿರುವಂಥ ಏರಿಯಾ ಕಾಮನ್ ಆಗುವಂಥದ್ದು. ಇಲ್ಲಿ ಏನಾಗುತ್ತೆ, ಇದು ತೆಳಗೆ ಬರುತ್ತೆ, ಇದು ಮೇಲ್ ಬರುತ್ತೆ, ಇಲ್ಲಿ ಕಾಮನ್ ಆಗಿ ಸಿಗಲ್ಲ. ಬಟ್ ಈ ಏರಿಯಾ ಏನಾಗ್ತಾ ಇದೆ, ಎರಡೂ ಮರ್ಜ್ ಆಗ್ತಾ ಇದೆ. ಅದು ಕಾಮನ್ ರೀಸನ್. ಅಂದರೆ ನಮಗೆ ಶೇಡೆಡ್ ರೀಸನ್ ಇಲ್ಲಿ ಸಿಕ್ಕಿರುವಂಥದ್ದು ಈ ಒಂದು ಏರಿಯಾ ಸ್ಟೂಡೆಂಟ್ಸ್. ಓಕೆ, ಸೊ ಇದಕ್ಕೆ ನಾವು ಇವಾಗ ಶೇಡ್ ಮಾಡಬೇಕು. ಇದು ಕಾಣಿಸ್ತಾ ಇದೆಯಲ್ವಾ, ಇದು ನಿಮ್ಮದು ಶೇಡೆಡ್ ರೀಸನ್. ಸೊ ಇವಾಗ ಫಿಸಿಬಲ್ ರೀಸನ್ ಸಿಕ್ಕಾದ್ಮೇಲೆ
ಇಲ್ಲಿ ನಾವು ಪ್ರಾಪರ್ ಆಗಿ ರಿಸಲ್ಟ್ನ ಡ್ರಾ ಮಾಡ್ಕೋಬೇಕು. ಇದು ವಿಸಿಬಲ್ ಆಗ್ತಾ ಇದೆ ಅಲ್ವಾ? ಸೊ ಇದು ಬೇರೆ ಕಲರ್ ಮಾಡೋಣ. ಬೇರೆ ಕಲರ್ ಯಾವ ತೊಗೊಳ್ಳೋಣ? ಬ್ಲೂ ತೊಗೊಳ್ಳೋಣ, ಕಾಣಿಸುತ್ತೆ ನೋಡೋಣ. ಎಸ್, ಇದು ಸ್ವಲ್ಪ ಕಾಣಿಸುತ್ತೆ ನೋಡಿ. ಇದು ನಮ್ಮದು ಫೀಸಿಬಲ್ ರೀಸನ್ ಆಗಿದೆ. ಸ್ವಲ್ಪ ನೀವು ಪೆನ್ಸಿಲೇ ಶೇಡ್ ಮಾಡಿ ಲೈನ್ ಡ್ರಾ ಮಾಡ್ಕೋಬೇಡಿ. ಕೆಲವು ಜನ ಲೈನ್ ಡ್ರಾ ಮಾಡ್ತಾರೆ, ಅದನ್ನು ಮಾಡ್ಲಿಕ್ಕೆ ಹೋಗ್ಬಿಡಿ. ಇದು ನಮ್ಮದು ಫೀಸಿಬಲ್ ರೀಸನ್ ಆಗಿದೆ. ಓಕೆ, ಸೊ ಇವಾಗ ಕಾರ್ನರ್ ಪಾಯಿಂಟ್ಸ್ಗಳನ್ನ ತೊಗೊಳ್ಳೋದು ಸಮಯ. ಇಲ್ಲಿ ಏನಾಗಿದೆ ಅಬ್ಸರ್ವ್ ಮಾಡಬೇಕು, ಒರಿಜಿನ್ ತೊಗೊಂಡ್ಬಿಡ್ತಾರೆ ಕೆಲವು ಜನ. ಅರೆ ಈ ಕೊಟ್ಟೆ ಇಲ್ಲ, ಅದ್ಯಾಕೆ ಒರಿಜಿನ್ ಬರುತ್ತೆ? ಇಲ್ಲಿ ಒರಿಜಿನ್ ಬರಲ್ಲ. ಓಕೆ, ಸೊ ಇದು ಒರಿಜಿನ್ಗೆ ಟಚ್ ಆಗಿಲ್ಲ ನಮ್ಮದು ಫೀಸಿಬಲ್ ರೀಸನ್. ಇಲ್ಲಿದೆ ನೋಡಿ, ಇದು ಫಸ್ಟ್ ಪಾಯಿಂಟ್ ಎ, ಇದು ಬಿ, ಇದು ಸಿ. ಎ ಪಾಯಿಂಟ್ ಏನಿದೆ? x4 ಇದೆ, y3 ಇದೆ. x4 ಇದೆ, y3 ಇದೆ. ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳಿದ್ನಲ್ಲ, ಬೈ ಸಾಲ್ವಿಂಗ್ ಮೆಥಡ್. ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಏನು ಮಾಡಬೇಕು? ಇಲ್ಲಿ 3 ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 1 ಮಲ್ಟಿಪ್ಲೈ ಮಾಡಬೇಕು. 3x ಹೋಗುತ್ತೆ, y ಆನ್ಸರ್ ಬರುತ್ತೆ. ಅದನ್ನು x ವ್ಯಾಲ್ಯೂನ ಫಿಲಪ್ ಮಾಡಿ, x ವ್ಯಾಲ್ಯೂ ಬರುತ್ತೆ. ಓಕೆ, ಈ ಥರ ಇದನ್ನ ಸಾಲ್ವ್ ಮಾಡಿ. 4,3 ಇದೆ. ಬಿ ಪಾಯಿಂಟ್ ಎಷ್ಟಿದೆ? 0,6 ಇದೆ. ಸಿ ಪಾಯಿಂಟ್ ಎಷ್ಟಿದೆ? 0,5 ಇದೆ. ಸೊ 3 ಕಾರ್ನರ್ ಪಾಯಿಂಟ್ಸ್ಗಳು ಇರುವಂಥದ್ದು ಈ ಒಂದು ಎಕ್ಸಾಂಪಲಲ್ಲಿ. ಸೊ ಅದನ್ನು ಮೆನ್ಷನ್ ಮಾಡೋಣ ಫಸ್ಟು. ಎಸ್, ಸೊ ಯಾವೆಲ್ಲ ಕಾರ್ನರ್ ಪಾಯಿಂಟ್ಸ್ಗಳಾಗಿದೆ ನೋಡಿ, ಅದನ್ನು ಫಸ್ಟಿಗೆ ಇಲ್ಲಿ ಬರ್ಕೊಂಬಿಡಿ. ಕಾರ್ನರ್ ಪಾಯಿಂಟ್ಸ್ ಫಸ್ಟು ಎ ಪಾಯಿಂಟ್ ಏನಿದೆ? 4,3 ಇದೆ. ಎಕ್ಸ್ ವ್ಯಾಲ್ಯೂ 4, y 3 ಇದೆ. ನೆಕ್ಸ್ಟ್ ಬಿ ಪಾಯಿಂಟ್ ಎಕ್ಸ್ ವ್ಯಾಲ್ಯೂ 0, y ವ್ಯಾಲ್ಯೂ 6 ಇದೆ. ಸಿ ಪಾಯಿಂಟ್ 0,5 ಇದೆ. ಓಕೆ, ಸೊ ಈ 3 ಪಾಯಿಂಟ್ಸ್ ಬಂದಾದಮೇಲೆ ಇವಾಗ ನಾವು ಅಬ್ಸರ್ವೇಷನ್ನ ಫೈಂಡ್ ಮಾಡುವಂಥದ್ದಾಗಿದೆ. ಸೊ ಸಾಲ್ವ್ ಮಾಡೋಣ ಇವಾಗ. ಎಸ್, ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನು ಡಿನೋಟ್ ಮಾಡೋಣ ಇಲ್ಲಿ. One second, students. ಓಕೆ, ಸೊ ಇವಾಗ ಒಂದೊಂದಾಗಿ ವ್ಯಾಲ್ಯೂಸ್ನ ಬರಿತಾ ಹೋಗೋಣ. ಫಸ್ಟ್ ಪಾಯಿಂಟು ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಬರ್ಕೋಬೇಕು. ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಏನಿದೆ? ಆಬ್ಜೆಕ್ಟ್ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಕೇಳಿದಾರ, ನೆನ್ಪಿಟ್ಕೊಳ್ಳಿ. 200x ಪ್ಲಸ್ 500y. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಎ ಪಾಯಿಂಟು 4,3 ಇದೆ. ಇಲ್ಲಿ ನೀವು ಅಪ್ಪಿತಪ್ಪಿ 0,0 ಬರೀತಾರೆ ಭಾಳ ಸ್ಟೂಡೆಂಟ್ಸ್ನ. ಹೇಳಿದ್ನಲ್ವಾ, ಅವ್ರು ನೋಡೋದೇ ಇರಲ್ಲ. ಯಾಕಂದ್ರೆ ಭಾಳ ಸ್ಟೂಡೆಂಟ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿರ್ತೀರ, ಅಲ್ಲೆಲ್ಲ ಏನಿರುತ್ತೆ 0,0 ಆಬ್ವಿಯಸ್ಲಿ ಬಂದಿರುತ್ತೆ. ಬಟ್ ಇಲ್ಲಿ 0,0 ಬಂದಿಲ್ಲ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಇರುವಂಥ ಕ್ವಶನ್ ಆಗಿದೆ ಇದು. ಸೊ ಬಂದಿಲ್ಲ ಅಂದರೆ ತಗೊಳಂಗಿಲ್ಲ. ಯಾವುದಿದೆ ಕಾರ್ನರ್ ಪಾಯಿಂಟು? 4,3. z ಇಸ್ ಈಕ್ವಲ್ಸ್ ಟು 200, ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 4 ಇದೆ, ಪ್ಲಸ್ 500, y ವ್ಯಾಲ್ಯೂ ಎಷ್ಟಿದೆ? 3. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ. 4 × 2 ಅಂದರೆ 800, ಅಗೇನ್ 5 × 3 ಅಂದರೆ 1500. 1500 ಪ್ಲಸ್ 800 ಮಲ್ಟಿಪ್ಲೈ ಮಾಡಿ ಸ್ಟೂಡೆಂಟ್ಸ್ ಎಷ್ಟು ಬರುತ್ತೆ? ಸಾರಿ, ಎಡಿಷನ್ ಮಾಡ್ಕೊಳ್ಳಿ. ಎರಡು ಕೂಡಿಸಿ ಬರೀರಿ, ಎಷ್ಟಾಗುತ್ತೆ ನನಗೆ ಹೇಳಿ ಕೌಂಟ್ ಮಾಡಿ. ಇದರದ್ದು ರಿಸಲ್ಟ್ ಇಲ್ಲೇ ಮಾಡ್ತೀನಿ ನೋಡಿ. z ಇಸ್ ಈಕ್ವಲ್ಸ್ ಟು 4 × 2 ಅಂದರೆ ಇದಾಯಿತು 800, 5 × 3 ಅಂದರೆ 15 ಆಯಿತಾ? ಸೊ 1500, 15 ಪ್ಲಸ್ 8 ಅಂದರೆ 23 ಆಗುತ್ತಾ? 2300. ಓಕೆ, ನೆಕ್ಸ್ಟ್ ಬಿ ಪಾಯಿಂಟ್ ಎಷ್ಟಿದೆ? 0,6. 0,6 ಅಂದರೆ x 0 ಬರ್ಕೊಂಬಿಡಿ. ಅದು ಎಷ್ಟಿದೆ? 500 × 6. 506 ಅಂದರೆ 30 ಆಯಿತು. 30 ಅಂದರೆ 2 0, ಸೊ 3000 ಆಯಿತು. ನೆಕ್ಸ್ಟ್ ಸಿ ಪಾಯಿಂಟ್ ಎಷ್ಟಿದೆ? 0,5 ಇದೆ. ಅಂದರೆ z ಇಸ್ ಈಕ್ವಲ್ಸ್ ಟು ಇದು 0 ಇದೆ. ಸೊ 500 × 5, 5 × 5 25 ಮತ್ತು 2 0, ಸೊ 2500. ಸೊ ಅವ್ರು ಏನು ಕೇಳಿದ್ದಾರೆ? ಮಿನಿಮಮ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಮಿನಿಮಮ್ ವ್ಯಾಲ್ಯೂ ಎಷ್ಟಾಗುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿಬಿಟ್ರೆ ಮುಗೀತು ನೋಡಿ. ಕರೆಕ್ಟ್ ಅಲ್ವಾ? ಎಸ್, ಮಿನಿಮಮ್ ವ್ಯಾಲ್ಯೂ ಎಷ್ಟೈತೆ ಅಂತ ಮೆನ್ಷನ್ ಮಾಡಿಬಿಡೋಣ. ಓಕೆ, ಮಿನಿಮಮ್ ವ್ಯಾಲ್ಯೂ 2500 ಇದೆ, ಸಾರಿ 2300 ಇದೆ. ಇಲ್ಲಿ ಮಿನಿಮಮ್ ಅಂತ ಬರೀರಿ, ಕನ್ಕ್ಲೂಷನಲ್ಲಿ ಮೆನ್ಷನ್ ಮಾಡಿ. ದ ಮಿನಿಮಮ್ ವ್ಯಾಲ್ಯೂ ಆಫ್ z ಈಸ್ 2300 ಆಟ್ ದ ಪಾಯಿಂಟ್. ಯಾವ ಪಾಯಿಂಟ್ ಅದು? 4,3. ಎಷ್ಟು ಬರೆದ್ರೆ ಇಲ್ಲಿಗೆ ನಿಮ್ಮದು 3 ಮಾರ್ಕ್ಸ್, ಸಾರಿ 3 + 3 6 ಮಾರ್ಕ್ಸ್ ಸಿಗುವಂಥದ್ದು. ಇನ್ನು ಇಕ್ವೇಷನ್ ಬರುವಂಥ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಇನ್ಫಾರ್ಮ್ ಮಾಡಿ. ಇದರಲ್ಲಿ ಭಾಳಷ್ಟು ಕನ್ಫ್ಯೂಷನ್ ಮಾಡ್ಕೊತಾರೆ. ಇದರಲ್ಲಿರುವಂಥ 3 ಕ್ವಶನ್ಸ್ಗಳು ಸ್ಟೂಡೆಂಟ್ಸ್ ಇವು, ಆಯಿತಾ? ಸೊ ಇದನ್ನು 3 ಲೈನ್ ಬರುತ್ತೆ. ಅದನ್ನು ಯಾವ ಥರ ಕೇರ್ಫುಲ್ಲಾಗಿ 3rd ಲೈನು ಒರಿಜಿನಿಂದ ಪಾಸ್ ಆಗಿ ಹೋಗುತ್ತೆ, ಅದನ್ನು ಯಾವ ಥರ ತೊಗೋಬೇಕು, ಸ್ಕೇಲ್ ಯಾವ ಥರ ತೊಗೋಬೇಕು, ಆಮೇಲೆ ಸೊಲ್ಯೂಷನ್ ಯಾವ ಥರ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಬರುವಂಥ ಏನಾದರೂ ಡಿಫಿಕಲ್ಟ್ ಮಾಡಬೇಕು ಅಂದರೆ ಈ 3ರಲ್ಲೇ ಯಾವುದಾದ್ರೂ ಒಂದು ಕ್ವಶನ್ ಬರುತ್ತೆ. ಒಂದು ಸಾಲ್ಡಲ್ಲಿ ಇರುವಂಥದ್ದು, 2 ಎಕ್ಸಸೈಸ್ 7 ಮತ್ತು 8th ಒಂದು ಇರುವಂಥದ್ದಾಗಿದೆ. ಓಕೆ, ಸೊ ಅದನ್ನು ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಯಾವ ಥರ ಒಂದು ಈಸಿಯೆಸ್ಟ್ ವೇ ಒಳಗೆ ಈ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಂತ ನಾನು ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ.
ಹಾಗೆ ನನ್ನ ವಾಯ್ಸ್ ಕ್ಲಿಯರ್ ಇದ್ದರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ ಕಮಾನ್. ಎಸ್, ಓಕೆ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ಒಂದು ಈ ಥರ ಕ್ವಶನ್ ಕೊಟ್ಟಾಗ ಫಸ್ಟ್ ನಾವಿಲ್ಲಿ ಏನು ಮಾಡಬೇಕಾಗಿರುವಂಥದ್ದಂದ್ರೆ ಇಕ್ವೇಷನ್ನ ನೋಡ್ತಾ ಹೋಗೋಣ. ಇದು ಫಸ್ಟ್ ಇಕ್ವೇಷನ್ ಇದೆ, ಇದು ಸೆಕೆಂಡ್ ಇಕ್ವೇಷನ್ ಇದೆ, ಇಲ್ಲಿದೆ ಥರ್ಡ್ ಇಕ್ವೇಷನ್. ಇದನ್ನ ಜಾಸ್ತಿ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಲ್ಲ. ಎರಡೇ ಇದೆ ಅಂದರೆ ಎರಡೇ ಲೈನ್ ಡ್ರಾ ಮಾಡಿ ಫಿಸಿಬಲ್ ರಿಸಲ್ಟ್ ಮಾಡ್ತೀರಾ, ಅದು ರಾಂಗ್ ಆಗುವಂಥದ್ದಾಗಿರುತ್ತೆ. ಓಕೆ, ಸೊ ಫಸ್ಟ್ ಇಲ್ಲಿ ಈ ಎರಡು ರಿಸಲ್ಟ್ಸ್ಗಳನ್ನ ನಾವು ಇಕ್ವೇಷನ್ 1 ಮತ್ತು ಇಕ್ವೇಷನ್ 2ನ ಡ್ರಾ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ ಒನ್ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ಅಬ್ಸರ್ವ್ ಮಾಡಿ. ಜಸ್ಟ್ 1 ಸೆಕೆಂಡ್. ಹಲೋ, ಮ್ಯಾಲೆ ತೊಂಬರ್ತೀರಿ ಫಸ್ಟ್ ಫ್ಲೋರಿಗೆ? ಹಾಂ, ಸೋಮೇಶ್ವರ್ನಿದೆ. ಓಕೆ ಓಕೆ ಸ್ಟೂಡೆಂಟ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು. ಓಕೆ, ಸೊ ಫಸ್ಟ್ ಇಲ್ಲಿ 3 ಇಕ್ವೇಷನ್ಸ್ನ ಕೊಟ್ಟಿರ್ತಾರೆ. ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡ್ಕೊಂಡು ಫಸ್ಟ್ ಇಕ್ವೇಷನ್ ಬರ್ಕೊಂತಾರೆ. ಏನಿದೆ? ಎಕ್ಸ್ ಪ್ಲಸ್ 3y = 60 ಅಂತ ಬರ್ಕೊಳ್ಳಿ. ಸೊ ಇಲ್ಲಿ ಬರಿಬೇಕಾದ್ರೆ ಕಾಲಮ್ನು ಇದೇ ಥರನಾಗಿ ತಗೊಳ್ಳಿ. ಎಕ್ಸ್ ವೈ ಪಾಯಿಂಟ್ಸ್. ಓಕೆ, 2 ಪಾಯಿಂಟ್ಸ್ ಸಫಿಷಿಯೆಂಟ್ ಆಗಿರುವಂಥದ್ದು. ಓಕೆ, ಸೊ ಇಲ್ಲಿ ನಾನು ಪಾಯಿಂಟ್ಸ್ಗಳನ್ನ ತೊಗೊಳ್ತಾ ಹೋಗ್ತೀನಿ. ಏನಂತ? ಎಕ್ಸ್ 0 ತೊಗೊಂಡ್ರೆ y ಏನಾಗುತ್ತೆ? 3y = 60. 3 ಈ ಕಡೆ ಬರುತ್ತಾ? ಓಕೆ, 60 / 3 ಮಾಡ್ತೀರಾ, ಎಷ್ಟು ಬರುತ್ತೆ ನೋಡಿ? 20 ಬರುತ್ತೆ. ಸೊ 0, 20 ಆಯಿತು. ಇವಾಗ y 0 ಆದರೆ ಇದು 60 ಆಗುತ್ತೆ, ಅಂದರೆ 60, 0 ಆಯಿತು. ಓಕೆ, ಸೊ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತು. ಇನ್ನು ಸೆಕೆಂಡ್ ಲೈನ್ ಚೆಕ್ ಮಾಡೋಣ. ಸೆಕೆಂಡ್ ಇಕ್ವೇಷನ್ ಏನಿದೆ? ಇದಂತೂ ಈಸಿ ಇರುವಂಥದ್ದು. ಎಕ್ಸ್ ಪ್ಲಸ್ ವೈ = 10. ಎರಡು 10 ಬರುವಂಥದ್ದು, ಕರೆಕ್ಟ್ ಅಲ್ವಾ? ಓಕೆ, ಇದು ಎಕ್ಸ್ ವೈ ಪಾಯಿಂಟ್ ಅಂತ ಅನ್ಕೋಣ. ಸೊ ಪಾಯಿಂಟ್ ಬರೆಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ 0 ತೊಗೊಂಡ್ರೆ y 10 ಬರುತ್ತೆ, y 0 ತೊಗೊಂಡ್ರೆ x 10 ಬರುತ್ತೆ. ಅಂದರೆ 0, 10 ಇದೆ, 10, 0 ಇದೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಬರೀಬೇಕಾಗಿರೋದು ಥರ್ಡ್ ಇಕ್ವೇಷನ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಂಡು ಏನೇನೋ ಪಾಯಿಂಟ್ಸ್ ತೊಗೊಂತೀರಾ. ಓಕೆ, ಸೊ ಅದನ್ನು ಯಾವ ಥರ ತೊಗೋಬೇಕಂತ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇದು ಫಸ್ಟ್ ಲೈನ್ ಆಗಿತ್ತು, ಇದು ಸೆಕೆಂಡ್ ಲೈನ್ ಆಗಿತ್ತು. ಸೊ ಇವಾಗ ನಾವು ಬರೀತಾ ಇರುವಂಥದ್ದು ಥರ್ಡ್ ಲೈನ್ ಇಕ್ವೇಷನ್. ನಾನು ಥರ್ಡ್ ಲೈನ್ ಇಕ್ವೇಷನ್ ಇಲ್ಲೇ ಮೇಲ್ಗಡೆ ಬರೀತಾ ಇದ್ದೀನಿ ನೋಡಿ. ಇದು ಥರ್ಡ್ ಇಕ್ವೇಷನ್. ಏನಿದೆ? ಎಕ್ಸ್ = y ಅಂತ ಬರೀಬೋದಾ? ಓಕೆ, ಸೊ ಇದ್ರದ್ದು ಪಾಯಿಂಟ್ಸ್ಗಳನ್ನ ಬರ್ಕೊಳ್ಳೋಣ. ಯಾವ ಥರ ಆಗುತ್ತೆ? ಫಸ್ಟ್ ಇಲ್ಲಿನೂ ಸೇಮ್ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಪಾಯಿಂಟ್ನ ಬರೀತೀರಾ. ಓಕೆ, ಸೊ ಎಕ್ಸ್ ಏನು ತೊಗೋಬೇಕು? ಫಸ್ಟ್ ಇಲ್ಲಿ 0 ತೊಗೊತೀರಾ. ಸೊ ಎಕ್ಸ್ 0 ತೊಗೊಂಡ್ರೆ y 0 ಆಗಿಬಿಡುತ್ತೆ ಸ್ಟೂಡೆಂಟ್ಸ್, ಯಾಕಂದರೆ ಎಕ್ಸ್ y ಇದೆ ಇಲ್ಲಿ, ಆಯಿತಾ? ಸೊ ಎಕ್ಸ್ 0 ತೊಗೊಂಡ್ರೆ y 0 ಅಂದರೆ 0, 0. ಅಂದರೆ ನಾವಿಲ್ಲಿ ಅರ್ಥ ಮಾಡಬೇಕು, ಈ 3 ಕ್ವಶನಲ್ಲಿ ಏನಿದೆ ನೋಡಿ, ಇದು ಒಂದು ಕ್ವಶನ್ ಆಗಿರ್ಬೋದು, ನಿಮ್ಮ ಎಕ್ಸಸೈಸಲ್ಲಿರುವಂಥ ಈ ಕ್ವಶನ್ ಆಗಿರ್ಬೋದು, ಅಥವಾ ಇದು, ಈ 3ರಲ್ಲಿನೂ ಏನಿದೆ ಅಂದರೆ ಒಂದು ಕಾಮನ್ದು, ಈ ಎಲ್ಲಾದ್ರದ್ದು ಸ್ಪೆಷಲ್ ಇಕ್ವೇಷನ್ ಇರುತ್ತಲ್ಲ ಅದು ಒರಿಜಿನಿಂದ ಪಾಸ್ ಆಗುವಂಥದ್ದು. 0, 0 ಬಂದರೆ ಈ ಲೈನೇ ಡಿಸೈಡ್ ಮಾಡುತ್ತೆ ನಿಮ್ಮದು ಆ್ಯಕ್ಚುಲಿ ಫಿಸಿಬಲ್ ರೀಸನ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಅರ್ಥ ಆಯ್ತಲ್ವಾ? ಸೊ ಅದನ್ನು ಇವಾಗ ನಾವು ಡ್ರಾ ಮಾಡಬೇಕು. ಸೊ ಇದು ಅಂದ್ರೆ ಆಯ್ತು. ಮತ್ತು y = 0 ತೊಗೊಳ್ಳಿಕ್ಕೆ ಹೋಗಬೇಡಿ. ಸೊ ಇವಾಗ ಇನ್ನೊಂದು ಪಾಯಿಂಟ್ ತೊಗೋಬೇಕು. ಏನು ತೊಗೋಬೇಕಪ್ಪ ಅಂದರೆ ಇವೆರಡಕ್ಕೂ ಸಮೀಪ ಇರುವಂಥ ಪಾಯಿಂಟ್ನ ತೊಗೊಂಡ್ರೆ ಬೆಟರ್. ನಾನು ಇಲ್ಲಿ 1, 2, 3 ತೊಗೊಂಡೆ, ಇಲ್ಲಿ 20 ಇದೆ, 60 ಇದೆ ಅಂತಂದರೆ ಅವಾಗ ಅದು ಪಾಯಿಂಟ್ ಭಾಳ ಸಣ್ಣ ಬರುತ್ತೆ, ಡ್ರಾ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ 20 ಇದೆ, 10 ಇದೆ ಅಂತಂದರೆ ನಾವಿಲ್ಲಿ 10, 10 ತೊಗೋಬೋದು, 20, 20ನೂ ತೊಗೋಬೋದು, 20, 20 ತೊಗೋಬೋದು. 10 ತೊಗೊಂಡ್ರೆ 10 ಯಾವ ತೊಗೊಬೇಕಾದ ತೊಗೋಬೋದು ಇಲ್ಲಿ. ಓಕೆ, ಸೊ ನಿಯರೆಸ್ಟ್ ಇರುವಂಥ ಪಾಯಿಂಟ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 10, 10 ಈ ಥರನೂ ತೊಗೋಬೋದು. ಇವಾಗ ಇಂಪಾರ್ಟೆಂಟ್ ಆಗಿರುವಂಥದ್ದು ಗ್ರಾಫ್ ಡ್ರಾ ಮಾಡ್ಕೋಬೇಕು, ಕರೆಕ್ಟ್ ಅಲ್ವಾ? ಎಸ್. ಸೊ ಫಸ್ಟ್ ನಾನು ಇವಾಗ ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ನ ಡ್ರಾ ಮಾಡ್ಕೊತೀನಿ. ಸೊ ಎಕ್ಸ್ ಆಕ್ಸಿಸ್ ಇಲ್ಲಿಂದನೇ ತೊಗೋಣ. ಇದು ನಿಮ್ಮದು ಎಕ್ಸ್ ಆಕ್ಸಿಸ್ ಆಗಿದೆ. ಎಕ್ಸ್ ಆಕ್ಸಿಸ್ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ ಅಂತ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಇಲ್ಲಿಂದ ವೈ ಆಕ್ಸಿಸ್ನ ತೊಗೊತಾ ಇದ್ದೀನಿ ನಾನು. ನಿಮಗೆ A4 ಸೈಜ್ ಪೇಪರ್ ಕೊಟ್ಟಿರ್ತಾರೆ. ಸೊ ಇದು ಜಾಸ್ತಿ ಈ ಥರ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ನಾನು ಈ ಕಡೆ ಮಾಡ್ಕೊಂಡಿದ್ದೀನಿ. ಸೊ ನೀವು ಪ್ರಾಪರಾಗಿ A4 ಸೈಜ್ ಕೌಂಟ್ ಮಾಡ್ಕೋಬೇಕು. ಎಕ್ಸ್ ಆಕ್ಸಿಸ್ ಹೈಯೆಸ್ಟ್ ಎಷ್ಟಿದೆ? ಎಕ್ಸ್ ಆಕ್ಸಿಸ್ ಹೈಯೆಸ್ಟ್ ನಂಗೆ ಬೇಕು 60, ವೈ ಆಕ್ಸಿಸ್ ಜಸ್ಟ್ 20 ತನಕ ಇದ್ದರೆ ಸಾಕಾಗಿದೆ. ಓಕೆ, ಸೊ ಇಲ್ಲಿಂದ ನಾವು ಬರಿತಾ ಹೋಗೋಣ ಪಾಯಿಂಟ್ಸ್ಗಳು ಏನೇನಿದೆ ಅಂತ ಹೇಳಿ. ಎಕ್ಸ್ದು ಇಲ್ಲಿಂದ ನಾನು
60 ತನಕ ಬೇಕಾಗಿದೆ. 10 1 2 3 4 ಈ ತನಕ ತೊಗೋಬೋದು. ಎರಡೆರಡು ತೊಗೊಂಡ್ರೆ ಏನಾಗುತ್ತೆ, 6 ಅಂದರೆ 12 ಬೇಕು. 1 2 3 4 5 6 7 8 9 10 11 12 ಇದಾವೆ. ಅಂದರೆ ನಾನು ಇಲ್ಲಿಂದನೇ ತೊಗೊತಾ ಇದ್ದೀನಿ. ಅಂದರೆ 2 ಸೆಂಟಿಮೀಟರ್ ಈಕ್ವಲ್ಸ್ ಟು 10 ಯೂನಿಟ್ಸ್ ಅಂತ ತಗೊಳ್ಳೋಣ. 10 ಇಲ್ಲಿಗೆ 20 30 40 ಇಲ್ಲಿಗೆ 50 60 ಈ ಥರ ನೀವು ಕೌಂಟ್ ಮಾಡಿ ತೊಗೊಳ್ಳಿ. ಇಲ್ಲ ನಿಮಗೆ 2 ಸೆಂಟಿಮೀಟರ್ ಆಗಲಿಲ್ಲ ಅಂದರೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 10 ಯೂನಿಟ್ ತೊಗೋಬೇಕು. ಇಲ್ಲ ಸರ್ ನಾವು 1 2 3 ತೊಗೋತೀನಿ 60 ಲೈನ್ ಇರಲ್ಲ, ಅದನ್ನು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಏನು ಸ್ಕಿಲ್ ತೊಗೊಂಡಿರ್ತಲ್ಲ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಿ. ಇಲ್ಲಿ ಮತ್ತೆ ಕಡಿಮೆ ತೊಗೊಳ್ಳೋದು ಹೆಚ್ಚಿಗೆ ತೊಗೊಳ್ಳೋದು ಮಾಡಬೇಡಿ. ಫಸ್ಟ್ ಸ್ಟಾರ್ಟಿಂಗ್ 2 ಸೆಂಟಿಮೀಟರ್ ಇಲ್ಲೇನು ನೋಡಿ, ನಾನು ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಇಲ್ಲಿ 1.5ಗೆ ತೊಗೊಂಡಿನಿ, ಇದು ರಾಂಗ್ ಆಗುವಂಥದ್ದಾಗಿರುತ್ತೆ. ಸೊ ಅದ್ರ ಸಲುವಾಗಿನೇ ಪ್ರಾಪರ್ ಆಗಿನೇ ತೊಗೋಬೇಕು. ಇಲ್ಲಿ 2 ಸೆಂಟಿಮೀಟರ್ ಇದ್ದರೆ ಇಲ್ಲೇನು 2 ಸೆಂಟಿಮೀಟರ್ಗೆ ಇಲ್ಲಿ 10 20 ಇನ್ನೊಂದು ಬೇಕಿದ್ರೆ 30 ಎಕ್ಸ್ಟ್ರಾ ತೊಗೊಳ್ಳಿ ಸಾಕು. ಓಕೆ, ಸೊ ಇವೆರಡು ಸಿಕ್ಕಾಯ್ತು. ಇವಾಗ ನಾವು ಆ್ಯಕ್ಚುಲಿ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಫಸ್ಟ್ ಲೈನ್ ಏನಿದೆ ಅಂತ ಅಬ್ಸರ್ವ್ ಮಾಡಿ, ಫಸ್ಟ್ ಪಾಯಿಂಟ್ನ ಡಿನೋಟ್ ಮಾಡ್ಕೊಳ್ಳೋಣ. ಸೊ ಪಾಯಿಂಟ್ ಡಿನೋಟ್ ಮಾಡ್ಕೋಬೇಕಂದ್ರೆ ಏನಿದೆ, ಫಸ್ಟ್ ಪಾಯಿಂಟೇ ನೋಡಿ, x0 ಇದ್ದಾಗ y20 ಇಲ್ಲಿರುತ್ತೆ ನಮ್ಮದು ಒರಿಜಿನ್. x0 ಇದ್ದಾಗ y20 ಇಲ್ಲಿದೆ ಪಾಯಿಂಟು. ನೆಕ್ಸ್ಟು x60 y0 ಇಲ್ಲಿದೆ. ಸೊ ಇವೆರಡು ಪಾಯಿಂಟ್ಗಳನ್ನ ನಾವು ಇವಾಗ ಜಾಯಿಂಟ್ ಮಾಡ್ಕೋಬೇಕು. ಓಕೆ, ಸೊ ಜಾಯಿಂಟ್ ಮಾಡೋಣ. ಇಲ್ಲಿಂದ ಹೋಗ್ಬೇಕು ಇವಾಗ 20ಇಂದ ಹೋಗಿ 60ಗೆ ಜಾಯಿಂಟ್ ಮಾಡ್ತಾ ಇದೆ. ಓಕೆ, ಸ್ವಲ್ಪ ಇದು ಮೇಲ್ಗಡೆ. ಎಸ್, ಸೊ ಇವಾಗ ಇದು ಫಸ್ಟ್ ಪಾಯಿಂಟ್ ಸಿಕ್ತಲ್ಲ ಸ್ಟೂಡೆಂಟ್ಸ್. ಸೊ ಇದನ್ನ ನಾವು ಡ್ರಾ ಮಾಡಿದ್ಮೇಲೆ ನೆಕ್ಸ್ಟ್ ಪಾಯಿಂಟ್ನ ತಗೋಬೇಕು. ನೆಕ್ಸ್ಟ್ ಪಾಯಿಂಟ್ ತಗೋಬೇಕಂದ್ರೆ ಇದೆ ಎಕ್ಸ್, ಇದು ಅಂದ್ರೆ ಫಸ್ಟ್ ಲೈನ್ ಆಯ್ತು, ಇದು ಲೈನ್ ಈಕ್ವೇಷನ್ ಬರ್ಕೊಂಬಿಡಿ. ಸೆಕೆಂಡ್ ಲೈನ್ ಇದೆ x0 ಇದ್ದಾಗ y10, x0 ಇದ್ದಾಗ y10, y10 ಇದ್ದಾಗ x ಅಂದ್ರೆ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ಇಲ್ಲಿದೆ 10, ಸೊ 10ಇಂದ ಹಿಡಿದು 10ಗೆ ನಾನು ಇನ್ನೊಂದು ಲೈನ್ ಜಾಯಿನ್ ಮಾಡಿದೆ. ಓಕೆ, ಸೊ ಇದು ಸೆಕೆಂಡ್ ಲೈನ್. ಎರಡು ಲೈನ್ ಕಂಪ್ಲೀಟ್ ಆಯ್ತಾ. ಇವಾಗ ಇಂಪಾರ್ಟೆಂಟ್ ಇರೋದು ಈ ಥರ್ಡ್ ಲೈನ್. ಯಾವಾಗಲೂ ನೀವು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಲೈನು. x0 ಇದ್ದಾಗ y0 ಇದೆ. ಓಕೆ, x0 ಇದ್ದಾಗ y0 ಇದೆ. ಸೊ ನನಗಿದು ಫಸ್ಟ್ ಪಾಯಿಂಟ್ ಸಿಕ್ತು, x0 ಇದ್ದಾಗ y0. x20 ತೊಗೊಂಡಿದ್ದೆ ನಾನು. x20 ಈ ಥರ ಬನ್ನಿ, ಎಕ್ಸಿಂದ y ಆಕ್ಸಿಸಿಂದ 20 ಇಲ್ಲಿ ಬರುತ್ತೆ. ಇಲ್ಲ ಸರ್ ನಾನು 10 ತೊಗೊಂಡಿದ್ದೀನಿ ಅಂದರೆ 10 ಇಲ್ಲಿನೂ ಬರುತ್ತೆ. ಅದು ಎಲ್ಲನೂ ಒಂದೇ ಲೈನಲ್ಲೇ ಜಾಯಿಂಟ್ ಆಗಿರುವಂಥದ್ದಾಗಿರುತ್ತೆ. ನೀವು 10 ತೊಗೋಬೋದು, 20 ತೊಗೋಬೋದು. 1 ತೊಗೊಂಡ್ರೆ ನೋಡಿರಿ, ಫಾರ್ ಎಕ್ಸಾಂಪಲ್ 1 ತೊಗೊಂಡಿದ್ರೆ ಇಲ್ಲೇ ಒಂದು ಫಸ್ಟ್ ಪಾಯಿಂಟ್ ಬಂದಿರೋದು ಸ್ಮಾಲ್, ಅಲ್ಲಿಂದ ಲೈನ್ ಡ್ರಾ ಮಾಡಲಿಕ್ಕೆ ಪ್ರಾಪರಾಗಿ ಬರಲ್ಲ. ಅದ್ರ ಸಲುವಾಗಿ ಸ್ವಲ್ಪ ನಿಯರೆಸ್ಟ್ ವ್ಯಾಲ್ಯೂನ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ಓಕೆ, ಸೊ ಇವಾಗ ಇವೆಲ್ಲನೂ ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ಎಸ್, ಇದಾಗಿದೆ ನಮ್ಮದು ಥರ್ಡ್ ಲೈನ್. ಅನಿಸ್ತಾ ಇದೆ ಅಲ್ವಾ? ಎಸ್, ನೋಡಿ 10 ಬಂದಿದೆ, 20 ಬಂದಿದೆ, ಇಲ್ಲ 15 ಬಂದಿದೆ. ಸೊ ಕರೆಕ್ಟ್ ಇದೆ ಅಲ್ವಾ? ಸೊ ಇವಾಗ ಎಲ್ಲ ಲೈನ್ದು ಇಕ್ವೇಷನ್ನ ಬರ್ಕೊಂಡ್ಬಿಡೋಣ. ಓಕೆ, ಸೊ ಫಸ್ಟ್ ಲೈನ್ ಇಕ್ವೇಷನ್ ಏನಿತ್ತು, ಫಸ್ಟ್ ಇಕ್ವೇಷನ್ ಇದು ಫಸ್ಟ್ ಲೈನ್ ಇಕ್ವೇಷನ್ ಆಗಿತ್ತು. x ಪ್ಲಸ್ 3y ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 60. ಕರೆಕ್ಟ್ ಇದೆನಾ? ನನ್ನ ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇದೆನಾ? ಎಸ್, ಸೊ x ಪ್ಲಸ್ 3y ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 60. ಇದು ಫಸ್ಟ್ ಲೈನ್ ಆಗಿತ್ತು. ಇದು ಸೆಕೆಂಡ್ ಲೈನ್ ಇಕ್ವೇಷನ್ ಆಗಿತ್ತು. ಸೆಕೆಂಡ್ ಲೈನ್ ಇಕ್ವೇಷನ್ ಏನಿದೆ, x ಪ್ಲಸ್ y ಏನಿದೆ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಇದಾಗಿತ್ತು. ಥರ್ಡ್ ಲೈನ್ ಇಕ್ವೇಷನ್ ಏನಾಗಿತ್ತಪ್ಪ ಅಂದರೆ x ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು y. ಇದು ಗೊತ್ತಿರಬೇಕಾ? ಲೆಸ್ ದನ್, ಇದು ಓಪನ್ ಇರುತ್ತೆ ನೋಡಿ, ಓಪನ್ ಇದೆಲ್ಲ ಒಂದು ದೊಡ್ಡ ನಂಬರ್ ಇರಬೇಕು. ಈ ಕಾರ್ನರ್ ಬಂದರೆ ಅದು ಸಣ್ಣ ನಂಬರ್ ಆಗಿರುತ್ತೆ. x ಈಸ್ ಲೆಸ್ ದನ್ y ಆಗಿದೆ. ಸೊ ಈ ಮೂರು ತೊಗೊಂಡು ನಾವು ಫಿಸಿಬಲ್ ರೀಸನ್ ಚೆಕ್ ಮಾಡಬೇಕು. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದೆ ಏನು ಥರ ಚೆಕ್ ಮಾಡಬೇಕು. ಇಲ್ಲಿ 0 ಫಿಲಪ್ ಮಾಡ್ಕೊತೀರಾ, 0 ಫಿಲಪ್ ಮಾಡಿ ಲೆಸ್ ದನ್ ಆರ್ ಈಕ್ವಲ್ಸ್ ಟು 60 ಬರ್ಕೊಂಡ್ಬಿಡ್ಬೇಕು. ಅದು ಏನೇ ನಂಬರ್ ಇರಲಿ ಈ ಕಡೆ 0 ಬರ್ಕೊಂಬಿಡಿ, ಲೆಫ್ಟ್ ಸೈಡ್ 0 ಬರಿ. 0 ಈಸ್ ಲೆಸ್ ದನ್ 60, ಕರೆಕ್ಟ್ನಾ ರಾಂಗಾ? ಎಸ್, ಕರೆಕ್ಟ್ ಇದೆ. 60 ದೊಡ್ಡದಿದೆ. ಇದು ಕರೆಕ್ಟ್ ಆದರೆ 0 ಕಡೆ ಕರಿಬೇಕು. ಇದು 0ದ ಫ್ರೆಂಡ್ ಇದ್ದಾನೆ ಅಂತ ಅರ್ಥ ಆಯ್ತಾ? ಅಂದರೆ ಈ ಲೈನ್ ಏನಾಯ್ತು, ಕೆಳಗಡೆ ಬರ್ತಾ ಇದೆ, 0 ಕಡೆ ಬರ್ತಾ ಇದೆ ಅಂತ ಅರ್ಥ. ಇವಾಗ ಇಲ್ಲಿ ಚೆಕ್ ಮಾಡೋಣ. 0 ಹಾಕೊಂತೀರಾ, 0 ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10. ಇದು ರಾಂಗ್ ಆಗುತ್ತೆ. 0 ದೊಡ್ಡದಲ್ಲ 10ಗಿಂತಲೂ. ಸೊ ರಾಂಗ್ ಆದರೆ ಇದು ಈ ಲೈನ್ ಏನಾಗಿದೆ, 0ದ ಫ್ರೆಂಡ್ ಇಲ್ಲ, ಏನಿದೆ ದುಶ್ಮನ್ ಇದ್ದಾನೆ ಅಂದರೆ ಅಪೋಸಿಟ್ ಡೈರೆಕ್ಷನ್ದಾಗೆ ಹೋಗೋಣ ಅಲ್ವಾ ಇವನು. ಇದು ಕೆಳಗಡೆ ಬರ್ತಾ ಇದೆ, ಇದು ಮೇಲ್ಗಡೆ ಹೋಗ್ತಾ ಇದೆ. ಅಂದರೆ ಈ ಎರಡು ಏರಿಯಾ ಕಾಮನ್ ಆದವು. ಕರೆಕ್ಟಾ? ಮೇಲಿನ ಲೈನ್ ಏನು ಮಾಡ್ತಾ ಇದೆ, ಕೆಳಗೆ ಬರ್ತಾ ಇತ್ತು. ಈ ಲೈನ್ ಏನು ಮಾಡ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಅಂದರೆ ಕಾಮನ್ ಆಗಿರೋದು ಇವೆರಡು ಏರಿಯಾ. ಅಂದರೆ ಈ ಥರ್ಡ್ ಲೈನ್ ಡಿಸೈಡ್ ಮಾಡುತ್ತೆ ನಿಮ್ಮದು ಆ್ಯಕ್ಚುಲಿ ಫಿಸಿಬಲ್ ರೀಸನ್ ಎಲ್ಲಿದೆ ಅಂತ ಹೇಳಿ. ಓಕೆ, ಸೊ ಅದನ್ನೇ ಯಾವ ಥರ ಚೆಕ್ ಮಾಡೋದು ಅಂದರೆ, ಸೊ ಇಲ್ಲಿ ಒಂದು ಪಾಯಿಂಟ್ ತೊಗೊಂಡ್ರೆ ಇದರಲ್ಲಿ ಫಿಲಪ್ ಮಾಡ್ಕೊಂತೀರಾ, ಇದರಲ್ಲಿ ಒಂದು ಪಾಯಿಂಟ್ ತೊಗೊಂಡ್ರೆ ಇದು ಫಿಲಪ್ ಮಾಡ್ತೀರಾ. ಇದು ನಾರ್ಮಲ್ ಮೆಥಡು, ಈಸಿಯೆಸ್ಟ್ ಮೆಥಡ್. ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಯಾವ ಥರ ಅಂದರೆ, ಎಕ್ಸ್ ವಾಯ್ ಯಾವ್ದು ದೊಡ್ಡದಿದೆ, ಎಕ್ಸ್ ದೊಡ್ಡದಿದೆನಾ ವೈ ದೊಡ್ಡದಿದೆನಾ? ವೈ ದೊಡ್ಡದಿದೆ ಅಂದರೆ ಆ ಕಡೆ ಶೇಡ್ ಮಾಡಿಬಿಡಿ, ಕಣ್ಣು ಮುಚ್ಕೊಂಡು ಸೈಡ್ ಮಾಡಿ. ಇದೇ ನಿಮ್ಮದು ಫೀಸಿಬಲ್ ರೀಸನ್ ಆಗಿರುತ್ತೆ. ಸರ್ ಇದು ಹೇಗೆ ಚೆಕ್ ಮಾಡ್ಕೊಳ್ಬೇಕಿದ್ರೆ ಕರೆಕ್ಟ್ ಇದೆನಾ ಇಲ್ವಾ ಅಂದರೆ, ಇಲ್ಲಿಂದ ಒಂದು ಪಾಯಿಂಟ್ ತೊಗೊಳ್ಳಿ. ಇದು 5 ಇದೆ, ಇದು 10 ಇದೆ. ಎಕ್ಸ್ ಇಸ್ 5, ವೈ ಇಸ್ 10, ಕರೆಕ್ಟ್ ಇದೆ. ಅದು ಬಿಟ್ಟು ಬೇರೆ ಬೇಕಾದ ಪಾಯಿಂಟ್ ತೊಗೊಳ್ಳಿ, ಏರಿಯಾ ಅದು ಕರೆಕ್ಟ್ ಆಗೇ ಆಗುತ್ತೆ. ಇಲ್ಲಿ ಬೇಕಾದ ಪಾಯಿಂಟ್ ಇದರಲ್ಲಿ ಹಾಕಿ ರಾಂಗ್ ಆಗೇ ಆಗುತ್ತೆ.
ಅಂದರೆ ಕರೆಕ್ಟ್ ಏರಿಯಾ ಯಾವುದಾಗಿದೆ ಅನ್ನಂಗಾಯ್ತು. ಇದು ನಮ್ಮದು ಫೀಸಿಬಲ್ ರೀಸನ್. ಅದಕ್ಕೆ ನಾವಿಲ್ಲಿ ಶೇಡ್ ಮಾಡಬೇಕು. ಯಾವ ಥರ ತಗೋಬೇಕಂತ ಹೇಳಿದ್ರೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಫೀಸಿಬಲ್ ರೀಸನ್ ಇವೆರಡು ಡಿಸೈಡ್ ಆದಮೇಲೆ ಎಕ್ಸ್ ಮತ್ತು ವೈನ ಚೆಕ್ ಮಾಡ್ಕೋಬೇಕು. ಇವೆರಡರಲ್ಲಿ ಯಾವ್ದು ದೊಡ್ಡದಿದೆ ನೋಡಿ, ಅದೇ ನಮ್ಮದು ಫೀಸಿಬಲ್ ರೀಸನ್. ಇಲ್ಲಿ ವೈ ದೊಡ್ಡದಿದೆ. ನೆಕ್ಸ್ಟ್ ಎಕ್ಸಾಂಪಲ್ ನಿಮಗೆ ರಿಸಲ್ಟ್ ಕೊಡ್ತೀನಿ ನೋಡಿ. ಇಲ್ಲಿದೆ, ಇದು ಇಂಪಾರ್ಟೆಂಟ್ ರಿಸಲ್ಟ್ ಆಗುತ್ತೆ ಇದರಲ್ಲಿ. ಓಕೆ, ಎಕ್ಸ್ ಮೈನಸ್ 2y ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0. ಇದು ಈ ಕಡೆ ಹೋಗ್ಬಿಟ್ರೆ ಏನಾಗುತ್ತೆ, ಮೈನಸ್ ಇದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಇದರಲ್ಲಿ ಯಾವ್ದು ದೊಡ್ಡದು, ಎಕ್ಸ್ ಆಕ್ಸಸ್ ಟಚ್ ಆಗಿರುವಂಥ ಏರಿಯಾನೇ ದೊಡ್ಡದಾಗಿರುತ್ತೆ. ನೆಕ್ಸ್ಟ್ ಒನ್, ಇದರಲ್ಲಿ y ದೊಡ್ಡದಾಗುತ್ತೆ. y ಈ ಕಡೆ ಬಂದರೆ y ಆಕ್ಸಸ್ ನದಿಗಿರುವಂಥದ್ದೇ ಶೇಡ್ ಮಾಡಬೇಕು ಅಂತ ಅರ್ಥ. ಓಕೆ, ಸೊ ಇದರಲ್ಲಿ y ದೊಡ್ಡದಿದೆ ಅಂದರೆ yಗೆ ಟಚ್ ಆಗಿರುವಂಥ ಏರಿಯಾನ ನಾವು ಶೇಡ್ ಮಾಡಬೇಕು ಅಂತ ಅರ್ಥ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಇದು ಒಂದು ಶಾರ್ಟ್ ಟ್ರಿಕ್ಸು. ನಿಮಗೆ ಕನ್ಫರ್ಮೇಷನ್ ಬೇಕಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ನ ತಗೊಂಡು ಇದರ ಫಿಲಪ್ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಎಸ್. ಸೊ ಇವಾಗ ಇದನ್ನು ನಾನು ಶೇಡ್ ಮಾಡ್ತಾ ಇದ್ದೀನಿ. ಈ ಏರಿಯಾ ಪೂರ ಶೇಡ್ ಮಾಡ್ಕೊಂಡ್ಬಿಡೋಣ. ಸೊ ಇದು ನಮ್ಮದು ಫೀಸಿಬಲ್ ರೀಸನ್ ಸಿಕ್ಕಾದ್ಮೇಲೆ ಇಲ್ಲಿ ನಾವು ಕಾರ್ನರ್ ಪಾಯಿಂಟ್ನ ತಗೊಳ್ಳೋದು. ಇದು ಇವಾಗಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿವರೆಗೂ ಎಲ್ಲರೂ ಆಲ್ಮೋಸ್ಟ್ ಆಲ್ ಮಾಡಿರ್ತೀರಾ. ಕೆಲವೊಬ್ರು ಏನು ಮಾಡ್ತಾರೆ, ಇದನ್ನ ರಾಂಗ್ ಮಾಡ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಇದು ಫೀಸಿಬಲ್ ರೀಸನ್ ಎಲ್ರಿಗೂ ಕಾಣಿಸ್ತಾ ಇದೆಯಲ್ವಾ? ಎಸ್. ಸೊ ಇವಾಗ ಒಂದೊಂದಾಗಿ ಕಾರ್ನರ್ ಪಾಯಿಂಟ್ಸ್ನ ಬರಿತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ಎಸ್. ಸೊ ಗ್ರಾಫ್ ಕ್ಲಿಯರ್ ಆಗಿದೆ ಅಲ್ವಾ? ಆಗಿದ್ರೆ ಒಂದ್ಸತಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ. ITF MCQ, ಓಕೆ, ನಾಳೆ ದಿನ ITF MCQ ಕ್ವಶನ್ ಡಿಸ್ಕಷನ್ ಮಾಡ್ತೀನಿ. ಸೊ ಡೋಂಟ್ ವರಿ. ಸೊ ಇದನ್ನ ಕಾರ್ನರ್ ಪಾಯಿಂಟ್ನ ಬರೀತಾ ಹೋಗೋಣ. ಫಸ್ಟ್ ಇಲ್ಲಿ ಒಂದಿದೆ ನೋಡಿ ಕಾರ್ನರ್ ಪಾಯಿಂಟು. ಇದಕ್ಕೆ A ಅಂತ ಕೊಡೋಣ. ಇದು B ಆಗಿರುತ್ತೆ, ಇದು C, ಇದು D. A ಪಾಯಿಂಟ್ ಏನಿದೆ 5 5. ಈ ಕಡೆನೂ 5 ಇದೆ, ಈ ಕಡೆನೂ 5 ಇದೆ, ಅಂದರೆ 5,5 ಆಯಿತು. ಇದು ಬರೀಬೇಕಾದ್ರೆ ಕೇರ್ಫುಲ್ ಆಗಿ ಚೆಕ್ ಮಾಡಿ ಬರೀರಿ. B ಪಾಯಿಂಟ್ ಏನಿದೆ, ಇಲ್ಲಿಂದ 10 ಮಧ್ಯೆ 15 ಇದೆ, ಇಲ್ಲಿನೂ 15 ಇದೆ, ಅಂದರೆ 15,15 ಇದೆ. C ಪಾಯಿಂಟು X 0 ಇರುತ್ತೆ, Y ಎಷ್ಟಿದೆ 20 ಇದೆ. ನೆಕ್ಸ್ಟ್ C X 0. ಇಲ್ಲಿ ಬರೀಬೇಕಾದ್ರೆ ಅಗೇನ್ ಮಿಸ್ಟೇಕ್ ಮಾಡ್ಕೊತೀರಾ. ಫಸ್ಟ್ಗೆ 10 ಬರ್ಕೊಂಡ್ಬಿಡ್ತೀರಾ, ಆಮೇಲೆ 0 ಬರೀತೀರಾ. ಫಸ್ಟ್ X ಆಕ್ಸಸ್ 0 ಇರುತ್ತೆ, ಅಗೇನ್ Y ಆಕ್ಸಸ್ ಆನ್ಸರ್ 10 ಇದೆ. ಸೊ 4 ಪಾಯಿಂಟ್ ಬಂತ. ಈ 4 ಪಾಯಿಂಟ್ಸ್ಗಳನ್ನ ನಾವು ಇವಾಗ ಇದರಲ್ಲಿ ಬರೀಬೇಕಾಗಿರುವಂಥದ್ದು ರಿಸಲ್ಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋಣ. ಓಕೆ, ಸ್ವಲ್ಪ ಇದನ್ನ ಒನ್ ಸೆಕೆಂಡ್. ಇದನ್ನ ಸ್ವಲ್ಪ ಸಣ್ಣ ಮಾಡ್ಕೋತಾ ಇದ್ದೀನಿ ಸ್ಟೂಡೆಂಟ್ಸ್. ನಾನು ಇಲ್ಲಿ ಸೊಲ್ಯೂಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಇದನ್ನ ಆಲ್ರೆಡಿ ನಿಮಗೆ ಇದು ಅರ್ಥ ಆಗಿದೆ. ಸೊ ಇದನ್ನ ಮೇಲ್ಗಡೆ ಇಟ್ಕೊಂಡ್ಬಿಡೋಣ. ಓಕೆ, ಸೊ ಇವಾಗ ಸೊಲ್ಯೂಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅದರ ಸಲುವಾಗಿ. ಸೊ ಫಸ್ಟ್ ಕಾರ್ನರ್ ಪಾಯಿಂಟ್ಸ್ಗಳನ್ನ ಬರೀತಾ ಹೋಗೋಣ. ಕಾರ್ನರ್ ಪಾಯಿಂಟ್ಸ್ಗಳು ಏನೇನು ಬಂದಿತ್ತು, ಫಸ್ಟ್ ಕಾರ್ನರ್ ಪಾಯಿಂಟ್ಸ್ ಏನಾಗಿತ್ತು, ಏದು ಕಾರ್ನರ್ ಪಾಯಿಂಟ್ 5,5 ಇದೆ. ಸೊ ಅದನ್ನ ಅದೇ ತರನಾಗಿ ಬರೀತಾ ಹೋಗಿ. ಫಸ್ಟ್ ಕಾರ್ನರ್ ಪಾಯಿಂಟ್ ಆಗಿದೆ 5,5. ಸೆಕೆಂಡ್ ಕಾರ್ನರ್ ಪಾಯಿಂಟ್ ಆಗಿದೆ 15,15. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೋಡಿ ಬರೀಬೇಕಾದ್ರೆ ಪ್ರಾಪರ್ ಆಗಿ ಬರೀರಿ. C ಪಾಯಿಂಟ್ ಆಗಿದೆ 0,20. D ಪಾಯಿಂಟ್ ಆಗಿದೆ 0,10. ಇಷ್ಟು ಬರೆಯೋದಕ್ಕೆ 1 ಮಾರ್ಕ್ಸ್. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಒಂದೊಂದು ಲೈನ್ಗೆ ಒಂದೊಂದು ಮಾರ್ಕ್ಸ್ ಶೇಡೆಡ್ ರೀಸನ್ ಇನ್ಕ್ಲೂಡ್ ಮಾಡಿ ಇಲ್ಲಿ 3 ಮಾರ್ಕ್ಸ್ ಆದರೆ ಇದಕ್ಕೆ 1 ಮಾರ್ಕ್ಸ್ ಇದೆ. ಇಲ್ಲೇ ರಾಂಗ್ ಮಾಡಿದ್ರೆ ಮತ್ತೆ ಮಾರ್ಕ್ಸ್ ಹೋಗುವಂಥದ್ದು. ಸೊ ಇದಾದ್ಮೇಲೆ ಇವಾಗ ಏನು ಮಾಡ್ಕೋಬೇಕು, ಜಸ್ಟ್ ಸೊಲ್ಯೂಷನ್ನ ಫೈಂಡ್ ಮಾಡೋದಾಗಿದೆ. ಓಕೆ, ಸೊ ಸೊಲ್ಯೂಷನ್ ಸಲುವಾಗಿ ಫಸ್ಟ್ ಕಾರ್ನರ್ ಪಾಯಿಂಟ್ಸ್ನ ಬರ್ಕೊಬೇಕು. ಅದಾದಮೇಲೆ Z ಬರೀತಾರೆ. ಕಾರ್ನರ್ ಪಾಯಿಂಟ್ಸು Z ಏನು ಕೊಟ್ಟಿದ್ರಿ, ಇಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎರಡು ವ್ಯಾಲ್ಯೂನ ಚೆಕ್ ಮಾಡಬೇಕು. 3x + 9y ಇದೆ. ಓಕೆ, ಸೊ ಇವಾಗ ಒಂದೊಂದು ವ್ಯಾಲ್ಯೂನ ಫಿಲಪ್ ಮಾಡ್ತಾ ಹೋಗೋಣ. A ಪಾಯಿಂಟ್ ಏನಿದೆ 5,5 ಇದೆ. ಸೊ 5,5ನ ಫಿಲಪ್ ಮಾಡಿ. 3 × 5 x ವ್ಯಾಲ್ಯೂ, 9 × y ವ್ಯಾಲ್ಯೂನು 5 ಇದೆ. ಸೊ 3 × 5 ಅಂದರೆ 15 ಆಗುತ್ತೆ. 9 × 5 ಅಂದರೆ 45. ಎರಡನ್ನ ಆ್ಯಡ್ ಮಾಡಿ ಸ್ಟೂಡೆಂಟ್ಸ್ ಎಷ್ಟಾಗುತ್ತೆ, 15 + 45 60 ಆಯ್ತಾ? ಇದಾಯಿತು 60. ನೆಕ್ಸ್ಟ್ B ಪಾಯಿಂಟ್ ಏನಿದೆ 15,15 ಇದೆ. X ವ್ಯಾಲ್ಯೂನು 15, Y ವ್ಯಾಲ್ಯೂನು 15 ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಹೇಳಿ ಆನ್ಸರ್ ಎಷ್ಟು ಬರುತ್ತೆ ಅಂತ. ಫಸ್ಟಾಗಿ 3 × 15 ಅಂದರೆ 45 ಆಗುತ್ತೆ. ನೆಕ್ಸ್ಟ್ 9 × 15 135. ಓಕೆ, ಸೊ 135 + 45 180 ಆಗುತ್ತಾ ಇದು? ಎಸ್, ಇದಾಗಿದೆ 180. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಆನ್ಸರ್ನ ಬರೀರಿ. C ಪಾಯಿಂಟ್ ಏನಿದೆ 0,20 ಇದೆ. ಸೊ ಇಲ್ಲಿ ಫಿಲಪ್ ಮಾಡ್ತಾರೆ. Z = ಇದಂದ್ರೆ 0 ಆಗಿರುತ್ತೆ. 9 × 20 ಇದನ್ನು 180ನೇ ಆಗುತ್ತೆ. ನೆಕ್ಸ್ಟ್ D ಪಾಯಿಂಟ್ ಆಗುತ್ತೆ 0,10. ಇಲ್ಲಿ ಬರೀತೀರಾ Z = ಇದು 0 ಇರುತ್ತೆ. 9 × 10 ಅಂದರೆ ಇದಾಯಿತು 90. ಸೊ ಅವ್ರು ಏನು ಕೇಳಿದ್ರು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೀಬೇಕು, ಮಿನಿಮಮ್ ವ್ಯಾಲ್ಯೂ ಬರೀಬೇಕು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿದೆ ಇಲ್ಲಿ ಅದನ್ನು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿದೆ 2 ವ್ಯಾಲ್ಯೂಸ್ಗಳು ಮ್ಯಾಕ್ಸಿಮಮ್ ಬಂದಿದೆ. ಎರಡಕ್ಕೂ ಈ ಥರ ಮಾರ್ಕ್ ಮಾಡಿ ಬರೀಬೇಕಾಗತ್ತೆ. ಓಕೆ, ಸೊ ಇದು ಕೇರ್ಫುಲ್ ಆಗಿ ಚೆಕ್ ಮಾಡಬೇಕು. 2 ವ್ಯಾಲ್ಯೂ ಸೇಮ್ ಇದಾವೆ.
ಅಂದ್ರೆ ಈ ಎರಡು ವ್ಯಾಲ್ಯೂ ಬರುವಂಥದ್ದು ಬಿ ಮತ್ತೆ ಸಿ ಪಾಯಿಂಟ್, ಇದು ಬಿ ಮತ್ತೆ ಸಿ ಪಾಯಿಂಟ್. ಈ ಲೈನಲ್ಲಿ ನೀವು ಯಾವ್ದು ಬೇಕಾದ ಪಾಯಿಂಟ್ಸ್ನ ತಗೊಳ್ಳಿ, ಅವೆಲ್ಲನೂ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಆಗುತ್ತೆ, ಅಂದ್ರೆ 180 ಆನ್ಸರೇ ಬರುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಅದೊಂದು ಮೆನ್ಷನ್ ಮಾಡಬೇಕು ಕನ್ಕ್ಲೂಷನ್ ಅಲ್ಲಿ. ಆಲ್ ದ ಪಾಯಿಂಟ್ಸ್ ಇನ್ ಬಿ ಸಿ ಲೈನ್ ಆರ್ ಮ್ಯಾಕ್ಸಿಮಮ್ ಪಾಯಿಂಟ್ಸ್. ಓಕೆ, ಆಲ್ ದ ಪಾಯಿಂಟ್ಸ್ ಆಫ್ ಬಿ ಸಿ ಅಂತ ಬರೋದು ಕರೆಕ್ಟ್ ಆಗಿರುತ್ತೆ. ಅದಲ್ಲದೆ ಇನ್ನು ಮಿನಿಮಮ್ ಕೇಳಿದ್ರು ಅವರು. ಸೊ ಮಿನಿಮಮ್ ಏನಿದೆ ಇಲ್ಲಿ, ಮಿನಿಮಮ್ ಆಗಿರುವಂಥ ಪಾಯಿಂಟ್ ಯಾವುದಪ್ಪ ಅಂದ್ರೆ 60 ಇಸ್ ದ ಮಿನಿಮಮ್. ಓಕೆ, ಇದೇ ಥರ ಬರೀಕ್ ಹೋಗ್ಬೇಡಿ, ಕನ್ಕ್ಲೂಷನ್ನ ಪ್ರಾಪರ್ ಆಗಿ ಇಲ್ಲಿ ಬರೀರಿ. ಏನಂತಿದೆ ಕನ್ಕ್ಲೂಷನ್ನು, ಫಸ್ಟ್ ಒನ್ ಮಿನಿಮಮ್ ವ್ಯಾಲ್ಯೂ ಬರೆಯೋಣ. ದ ಮಿನಿಮಮ್ ವ್ಯಾಲ್ಯೂ, ಇದು ಲಾಸ್ಟಲ್ಲಿ ಬರೀಬೇಕು, ವ್ಯಾಲ್ಯೂ ಆಫ್ ಝೆಡ್ ಈಸ್ 60 at the point ಯಾವ ಪಾಯಿಂಟ್ ಇತ್ತು 5,5. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ನೀವು ಇಲ್ಲಿ ಒಂದೇ ಬರೆದ್ರಿ, ಇನ್ನೊಂದು ಮ್ಯಾಕ್ಸಿಮಮ್ ಬರೀದ್ ಮರ್ತ್ರಿ ಅಂದರೆ ಅಗೇನ್ 1 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಎರಡೂ ಕೇಳಿದಾರೆ ಅಂದರೆ ಎರಡೂ ಬರೀಲೇಬೇಕಾಗತ್ತೆ. ಆ್ಯಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ 180 at the points ಅಂತ ಹೇಳಿ ಎರಡೂ ಪಾಯಿಂಟ್ ಬರೀರಿ. ಇಲ್ಲ ಅಂತಂದ್ರೆ ಆಲ್ ದ ಪಾಯಿಂಟ್ಸ್ ಬಿ ಸಿ ಅಂತ ಹೇಳಿದ್ರೆ ಲೈನ್ ಜಾಯ್ನಿಂಗ್ ಬಿ ಸಿ ಪಾಯಿಂಟ್ಸ್, ಆಲ್ ದ ಪಾಯಿಂಟ್ಸ್ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಾನೂ ಬರೆದ್ರು ನಡೆಯುತ್ತೆ. ಇಲ್ಲಿ ಎರಡು ಪಾಯಿಂಟ್ಸ್ಗಳಿದಾವೆ, ಏನೇನು ಬಂದಿದ್ದಾವೆ, 15,15 ಇದೆ, ಆ್ಯಂಡ್ ಇನ್ನೊಂದು 0,20 ಇದೆ. ಇದ್ರ ಜೊತೆಗೆ ಆ್ಯಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಬಿ ಸಿ ಅಂತ ಬರೆದು ನಡೆಯುತ್ತೆ. ಸೊ ಆಲ್ ದ ಪಾಯಿಂಟ್ಸ್ ಬಿ ಸಿ ಮೇಲೆ ಏನೇನು ಬರುತ್ತೆ ನೋಡಿ, ಎಲ್ಲ ಪಾಯಿಂಟ್ಸು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಗಿರುತ್ತೆ. ಇದನ್ನ ಮೆನ್ಷನ್ ಮಾಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿನೂ ಇರೋದೆ ಇದು. ಅರ್ಥ ಆಯ್ತಲ್ವಾ? ಸೊ ಸೊಲ್ಯೂಷನಲ್ಲಿ ಕೊಟ್ಟಿದ್ದಾರೆ ಅವೆಲ್ಲ ಪಾಯಿಂಟ್ಸ್ಗಳನ್ನ ಬರೀಬೇಕಾಗಿರುವಂಥದ್ದು. ಇದು ಅರ್ಥ ಆಗಿದ್ರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಏನಾದರೂ ಡೌಟ್ಸ್ ಇದ್ದರೆ ಹೇಳಿ, ಡಿಸ್ಕಷನ್ ಮಾಡೋಣ. ಇವಾಗ ಇನ್ನೂ 2 ಕ್ವಶನ್ಸ್ಗಳಿದೆ ಎಕ್ಸಸೈಸಲ್ಲಿ. ಅವ 3ರಲ್ಲೇ ಒಂದು ಬರುವಂಥ ಚಾನ್ಸಸ್ ಜಾಸ್ತಿ ಇರುವಂಥದ್ದು ಈ ವರ್ಷ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಸೊಲ್ಯೂಷನ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಸೊ ನೆಕ್ಸ್ಟ್ ಒನ್ ಕೂಡ ಇದೇ ತರನಾಗಿ ಇರುವಂಥದ್ದು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗುವಂಥ ಇಕ್ವೇಷನ್ ಯಾವುದಪ್ಪ ಅಂತಂದರೆ ಈ ಇಕ್ವೇಷನ್ ಸ್ಟೂಡೆಂಟ್ಸ್. ಇದನ್ನು ನಾನು ಇಂಪಾರ್ಟೆಂಟ್ ಅಂತಲೇ ಬರೀತೀನಿ. ಸೊ ನೀವು ಅದನ್ನು ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ತಾ ಹೋಗಬೇಕು. ಇವಾಗ ಫಸ್ಟ್ ಇಕ್ವೇಷನ್ ಏನಿದೆ ಅಂತ ನೋಡೋಣ. ಫಸ್ಟ್ ಇಕ್ವೇಷನ್ ಏನಾಗಿದೆ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ಸ್ ಟು 120 ತಗೋತೀರಾ. ಅಗೇನ್ ಇಲ್ಲಿನೂ ಸೇಮ್ ಪಾಯಿಂಟ್ಸ್ಗಳನ್ನ ಬರೀತಾ ಹೋಗೋಣ. ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಪಾಯಿಂಟು. ಓಕೆ, ಸೊ ಡಿನೋಟ್ ಮಾಡಿ. ಫಸ್ಟ್ ಒನ್ನು ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ ವೈ ವ್ಯಾಲ್ಯೂ ಏನಾಗುತ್ತೆ, 2 ಈ ಕಡೆ ಬಂದರೆ 60 ಆಗುತ್ತೆ, ಅಂದರೆ 0,60 ಆಗಿದೆ. ನೆಕ್ಸ್ಟ್ ವೈ ವ್ಯಾಲ್ಯೂ 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಆಗುತ್ತೆ 120, ಅಂದರೆ ಏನೇನಾಯ್ತು, ಇದು 120,0 ಆಯಿತು. ಅರ್ಥ ಆಯ್ತಲ್ವಾ? ಎಸ್, ಇವಾಗ ಸೆಕೆಂಡ್ ಪಾಯಿಂಟು. ಸೆಕೆಂಡ್ ಇಕ್ವೇಷನ್ ಏನಿದೆ, ಇದಂತೂ ಈಸಿನೇ ಇರುವಂಥದ್ದು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 60, ಕರೆಕ್ಟಾ? ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 60 ಇದ್ದಾಗ ಇದಂತೂ ಆಲ್ರೆಡಿ ತೊಗೊಂಡಿದ್ದಲ್ಲ, ಎಕ್ಸ್ ಪ್ಲಸ್ ವೈ ಅದೇ ಥರನಾಗಿ ಬರೆಯುವಂಥದ್ದು. ಎಕ್ಸ್ ವೈ ಪಾಯಿಂಟ್ ಏನಿದೆ ನೋಡಿ, ಎಕ್ಸ್ 0 ತೊಗೊಂಡ್ರೆ ವೈ 60, ವೈ 0 ತೊಗೊಂಡ್ರೆ ಎಕ್ಸ್ 60 ಆಗಿರೋದು, ಅಂದರೆ 0,60, 60,0. ಓಕೆ, ಸೊ ಇವೆರಡನ್ನ ಈಸಿಯಾಗಿ ಬರ್ಕೊಂಡ್ಬಿಡ್ತೀವಿ. ಥರ್ಡ್ ಇದೆ ನೋಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಯಾವ ಥರ ಬರೀಬೇಕಪ್ಪ ಅಂದರೆ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೀರಿ. ಯಾಕೆ, ಎಕ್ಸ್ ಮೈನಸ್ 2y ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಇದೆಯಲ್ಲ, ಅದನ್ನು ನಾನು ಇವಾಗ ಏನು ಮಾಡ್ಕೋಬೇಕು, 0 ಇಸ್ ಈಕ್ವಲ್ಸ್ ಟು ತಗೋತಾ ಇದ್ದೀನಿ. ಇಸ್ ಈಕ್ವಲ್ಸ್ ಟು 0 ತೊಗೊಂಡೆ 2y ಈ ಕಡೆ ಬಂದ್ರೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 2y ಆಗುತ್ತಾ. 2ನ ಈ ಕಡೆ ಶಿಫ್ಟ್ ಮಾಡಿ, 2yನ ಇಲ್ಲೇ ಇಡ್ಲಿಕ್ಕೆ ಹೋಗಬೇಡಿ. 2ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಅವಾಗ ನಂಗೆ ಸಿಗುತ್ತೆ 2 ಈ ಕಡೆ ಬಂದರೆ ಎಕ್ಸ್ ಡಿವೈಡ್ ಬೈ 2. ಇದು ನಂದು ಮೇನ್ ಇಕ್ವೇಷನ್ ಸಿಕ್ಕಿರೋದು. ಇದ್ರ ಪ್ರಕಾರ ಪಾಯಿಂಟ್ಸ್ ತಗೊಳ್ಳಿ. ಓಕೆ, ಎಲ್ಲಿ ಬರೆಯೋಣ ಇದನ್ನು, ಇಲ್ಲೇ ಬರೆಯೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಸ್ ಈಕ್ವಲ್ಸ್ ಟು ಇದೆಯಲ್ಲ. ಓಕೆ, ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡ್ ಬೈ 2 ಇದೆ. ಸೊ ಇದರದ್ದು ಪಾಯಿಂಟ್ಸ್ನ ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಕೇರ್ಫುಲ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ ಸ್ಟೂಡೆಂಟ್ಸ್, ಇಲ್ಲ ಅಂದರೆ ಮತ್ತೆ ಮಿಸ್ಟೇಕ್ಸ್ಗಳು ಮಾಡುವಂಥ ಚಾನ್ಸಸ್ಗಳಿರುತ್ತೆ. ಇದನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಓಕೆ, ಇದನ್ನೇನು ತಿಳಿಯೋದಿಲ್ಲ, ಇದು ನಮಗೆ ತಿಳಿಬೇಕಾಗಿರುವಂಥದ್ದು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋಣ. ಓಕೆ, ಸೊ ಪಾಯಿಂಟ್ಸನ್ನ ತೊಗೊಳೋಣ. ಇದರಲ್ಲೇ ಮಿಸ್ಟೇಕ್ ಮಾಡ್ತೀರಾ, ಈ ಪಾಯಿಂಟ್ ತಗೋಬೇಕು. ಯಾಕಂದರೆ ಇದು ಭಾಳ ಈಸಿ ಇದೆ, ಬಟ್ ಆದರೂ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ಗಳಿರುವಂಥದ್ದು. ಸೊ ಇಲ್ಲಿ ಪಾಯಿಂಟ್ಸ್ನ ತಗೊಳ್ಳೋದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಪಾಯಿಂಟು. ಎಕ್ಸ್ ವೈ ಪಾಯಿಂಟ್. ಓಕೆ, ಸೊ ಫಸ್ಟ್ ಇಲ್ಲಿ ಏನು ತಗೊಂತೀರಾ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಹಾಕಿದ್ರಿ ಅಂತ ಅನ್ಕೊಳ್ಳಿ. ಎಕ್ಸ್ 0 ಹಾಕಿದ್ರೆ ಆಬ್ವಿಯಸ್ಲಿ ವೈ 0 ಬಂದೇ ಬರುತ್ತೆ, 0,0. ನಾನು ಲಾಸ್ಟ್ ಟೈಮ್ ಹೇಳಿದೆ, ಇದು ಪಾಯಿಂಟ್ ಅಗೇನ್ ಒರಿಜಿನಿಂದ ಪಾಸ್ ಆಗಿ ಹೋಗುವಂಥ ಲೈನ್ ಆಗಿರುತ್ತೆ. ಈ 3 ಕ್ವಶನ್ ಸೇಮ್, ಒರಿಜಿನಿಂದನೇ ಪಾಸ್ ಆಗುವಂಥ ಲೈನ್ಗಳು. ಓಕೆ, ಇವಾಗ ನೆಕ್ಸ್ಟ್ ಇದು ತಗೊಳ್ಳೋ ಪಾಯಿಂಟ್ ಬಹಳ ಇಂಪಾರ್ಟೆಂಟು. ಅಗೇನ್ 1 ತೊಗೊಂಡ್ರೆ ಇದಕ್ಕೆ ನಿಯರ್ ಆಗಿರುವಂಥ 120 ಇದೆ, 60 ಇದೆ. ಎಕ್ಸ್ ವ್ಯಾಲ್ಯೂ 120 ಬರಬೇಕು, ವೈ ವ್ಯಾಲ್ಯೂ 60 ಬರಬೇಕು. ಅಂದರೆ ನಾನು 50 ತೊಗೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು, 100 ತೊಗೊಂಡ್ರು ಮಾಡ್ಬೋದು. ಎಕ್ಸ್ ವ್ಯಾಲ್ಯೂನ ನಾನು 100 ಹಾಕಿದೆ ಅಂತ ಅನ್ಕೊಳ್ಳಿ. ಎಕ್ಸ್ ಜಾಗದಲ್ಲಿ 100 ಡಿವೈಡ್ ಬೈ 2 ಎಷ್ಟಾಗುತ್ತೆ, 50 ಆಗುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ 100 ಇದ್ದರೆ ವೈ ವ್ಯಾಲ್ಯೂ 50, ಅದರ ಅರ್ಧ ಆಗುತ್ತಲ್ವಾ. 50 ತೊಗೊಂಡ್ರೆ 25 ಆಗುತ್ತೆ, 200 ತೊಗೊಂಡ್ರೆ 100 ಆಗುತ್ತೆ. 200 ಒಳಗೂ ಡ್ರಾ ಮಾಡೋದು ಸ್ವಲ್ಪ ಕಠಿಣ ಆಗುತ್ತೆ. ಸೊ ಬೆಟರ್ 100 ಅಂತ ತೊಗೊಂಡೇ ಇರ್ತೀವಿ. ಎಕ್ಸ್ ವ್ಯಾಲ್ಯೂಸ್ದು 120 ತನಕ ಇದೆ. ಸೊ ಅವಾಗ ಆರಾಮಾಗಿ
ಡ್ರಾ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಇದನ್ನು ತಗೊಳ್ಳೋದು ನೆನ್ಪಿಟ್ಕೊಳ್ಳಿ. ಈ ಥರ ತೊಗೊಂಡ್ರೆ ನಾವು ಆರಾಮಾಗಿ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೋದು. ಎಲ್ಲಿ ಮಿಸ್ಟೇಕ್ ಆಗಲ್ಲ, ಕನ್ಫ್ಯೂಷನೇ ಆಗಲ್ಲ. ಓಕೆ, ಇದನ್ನು ಈ ಕಡೆ ತೊಗೊಳ್ಳೋದೇನೆ ಏನು ಮಾಡ್ತೀರಾ, ಇಲ್ಲಿ ಏನು ಮಾಡ್ತೀರಾ ಮಿಸ್ಟೇಕ್ ಹೇಳ್ತೀನಿ ನೋಡಿ, ಇಲ್ಲಿ 50 ಬರೋದು, ಇಲ್ಲಿ 100 ಬರ್ಕೊಂಡ್ಬಿಡ್ತೀರಾ. ಅದು ಆ್ಯಕ್ಚುಲಿ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಇದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲಲ್ಲಿ ತೋರಿಸ್ತೀನಿ ನಿಮಗೆ ಏನಿದೆ ಅಂತಂದರೆ. ಇಲ್ಲಿದೆ ನೋಡಿ, 2x ಮೈನಸ್ y ಕೊಟ್ಟಿದ್ದಾರೆ, ಅಲ್ಲಿ ಡಬಲ್ ಇದೆ. y = 2x ತಗೊಳ್ಳೋದು, 2ಗೆ ಇಂಟು ಆಗುತ್ತೆ, ಇಲ್ಲಿ ಡಿವೈಡ್ ಬೈ ಆಗುತ್ತೆ ಎಕ್ಸ್ಗೆ. ಓಕೆ, ಸೊ ಅದ್ರ ಸಲುವಾಗಿ ಈ ಕನ್ಫ್ಯೂಷನ್ನ ಮಾಡಿಕೊಂಡು ರಾಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಇವಾಗ ಲೈನ್ನ ಡ್ರಾ ಮಾಡೋಣ. ಫಸ್ಟ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ನ ಡ್ರಾ ಮಾಡ್ಕೊತಾ ಇದ್ದೀನಿ ನಾನು. ಎಕ್ಸ್ ಆಕ್ಸಿಸ್ ಇಲ್ಲಿಂದನೇ ಡ್ರಾ ಮಾಡೋಣ, ಸ್ವಲ್ಪ ವಾಯ್ದು ಬೇಕಾಗುತ್ತೆ. ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ನ ನೋಡ್ತಾ ಹೋದರೆ ಎಕ್ಸ್ ಆಕ್ಸಿಸ್ಗೆ ನನಗೆ ಹೈಯೆಸ್ಟ್ ಬೇಕಾಗಿರೋದು, ಅದಲ್ವಾ? ಎಕ್ಸ್ ಆಕ್ಸಿಸ್ 120 ತನಕ ಬೇಕು. ಸೊ 120 ತನಕ ಬೇಕಂತಂದರೆ ಇಲ್ಲಿ ಯಾವ ಥರ ತೊಗೋತೀರ ನೋಡಿ ಸ್ಟೂಡೆಂಟ್ ಸ್ಕೇಲು. ಅಗೇನ್ ಇಲ್ಲಿ 10, 20 ಅಂತ ತೊಗೊಳಿಕ್ಕೆ ಬರಲ್ಲ. 1 2 3 4 5 6 7 8 9 10 11 ಇದೆ. ಸೊ ಓಕೆ, ಇಲ್ಲಿಂದ ತೊಗೋಬೇಕಾಗತ್ತೆ. ನಾನು ಇಲ್ಲಿಂದ ತೊಗೊತಾ ಇದ್ದೀನಿ. ಇದಂತೂ ಈ ಕಡೆ ಅಂತೂ 60 ಇದೆ, ಇದು ಆರಾಮಾಗಿ ತೊಗೊಳ್ಬೋದು ನಾವು. ಓಕೆ, ಸೊ ನೀವು ಅದನ್ನು ಸ್ಕೇಲ್ನ ಪ್ರಾಪರಾಗಿ ಚೆಕ್ ಮಾಡಿಕೊಂಡು ಬರೀರಿ, ಆವಾಗಲೇ ನಮಗೆ ಯಾವುದೇ ಡಿಫಿಕಲ್ಟಿ ಬರಲ್ಲ. ಇಲ್ಲಿ 0 ಇದೆ ಅಂದರೆ ಇಲ್ಲಿಗೆ 1 10 20 30 40 50 60 70 80 90 20. ಓಕೆ, ಇನ್ನೂ ಒಂದು ಬೇಕಾಯ್ತು ಸ್ಟೂಡೆಂಟ್ಸ್, ಅಲ್ಲಿ ಸಿಗ್ತಾ ಇಲ್ಲ. 120 ಎಕ್ಸಾಕ್ಟ್ಲಿ ಇಲ್ಲಿಗೆ ಬರುತ್ತೆ. ಇದಕ್ಕಿಂತಲೂ ಹಿಂದೆ ಹಾಕೊಂಡ್ರೂ ನಡೆಯಲ್ಲ. ಓಕೆ, ಇಲ್ಲಿದೆ ಅಂತ ಅನ್ಕೊಳ್ಳೋಣ 120. ಇಲ್ಲ ಅಂದರೆ ಇದನ್ನು ಟರ್ನ್ ಮಾಡ್ತೀನಿ ತಡೀರಿ ಒಂದು ಸೆಕೆಂಡ್. ನಿಮ್ಮದು ಗ್ರಾಫಲ್ಲಿ ಸ್ಕೇಲ್ನ ನೀವು ತೊಗೊಂಡು ಡ್ರಾ ಮಾಡಬಹುದು, ಅದರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಓಕೆ, ಇದನ್ನೇ ನಾನು ಇವಾಗ ಟರ್ನ್ ಮಾಡ್ತಾ ಇದ್ದೀನಿ, ಅಂದರೆ ಇಲ್ಲಿ ಬರುತ್ತೆ ನಮಗೆ ಈಸಿಯಾಗಿ. ಓಕೆ, ಸೊ ನೀವು ಬೇಕು ಈ ಥರ ಟರ್ನ್ ಮಾಡಿ ಬರೀಲಿಕ್ಕೆ ಹೋಗಬೇಡಿ. ಸೊ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಇದ್ದೇ ಇರುತ್ತೆ ನಿಮ್ಮಲ್ಲಿ. ನಂದು ಗ್ರಾಫ್ ಭಾಳ ಸಣ್ಣ ತೊಗೊಂಡಿದ್ದೀನಿ ಅಂತ ಈ ಥರ ಆಗಿರುವಂಥದ್ದು. ಸೊ ಇವಾಗ ಇಲ್ಲಿಂದ ಆರಾಮಾಗಿ ನಂಗೆ ಸಿಗುತ್ತೆ ನೋಡಿ, ಇವಾಗ ಪಾಯಿಂಟ್ಸ್ ಈಸಿಯಾಗಿ ತೊಗೊಳ್ಬೋದು. ಇಲ್ಲಿಂದನೇ ಡ್ರಾ ಮಾಡೋಣ. ಈ ಕಡೆ 20 ಲೈನ್ ಬರಬೇಕು, 12 ಲೈನ್ಸ್ ಬಂದೇ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ 6 ಬಂದರೆ ಸಾಕು, ಕರೆಕ್ಟ್ ಅಲ್ವಾ? ಎಸ್. ಸೊ ಇವಾಗ ಎಂಟ್ರಿ ಮಾಡ್ತಾ ಹೋಗೋಣ. ಇಲ್ಲಿಂದ ಬರೀರಿ, ಇದು 10, ಇಲ್ಲಿ 20 30 40 50 60 70. ಸಿಗಲಿಲ್ಲ ಅಂದರೆ 20 ತೊಗೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. 1 ಸೆಂಟಿಮೀಟರ್ = 20 ಯೂನಿಟ್ಸ್ನ ತೊಗೊಂಡು ಸಾಲ್ವ್ ಮಾಡ್ಬೋದು. ಓಕೆ, 90 100 110 110 120. ಓಕೆ, ಸೊ ಈ ಥರ ಇಲ್ಲಿ ತೊಗೊಂಡ್ವಿ. ಈ ಕಡೆ ಇಲ್ಲಿ ಏನು ತೊಗೊಂಡಿದ್ವಲ್ಲ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಬೇಕು. 10 20 30 40 50 60. 60ನೇ ಹೈಯೆಸ್ಟ್ ಇರುವಂಥದ್ದಲ್ವಾ ನಮ್ಮದು ವೈ ಆಕ್ಸಿಸಲ್ಲಿ. ಸೊ ನೋ ಪ್ರಾಬ್ಲಮ್, ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ಇವಾಗ ನಾವು ಲೈನ್ನ ಡ್ರಾ ಮಾಡೋಣ. ಫಸ್ಟ್ ಒನ್ ಏನಿದೆ, x 0 ಇದ್ದಾಗ y 60 ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, x y ಇದ್ದಾಗ y 60 ಇದೆ. ನೆಕ್ಸ್ಟು x 60 ಇದ್ದಾಗ y ಅಂತ 60 to 60 ಜಾಯಿನ್ ಇಲ್ಲ 120 ಇದೆ. ಸೊ 120 ಇಲ್ಲಿ ಬರುತ್ತೆ, 120 0. ಸೊ ಇವೆರಡು ಲೈನ್ನ ನಾವು ಇವಾಗ ಜಾಯಿನ್ ಮಾಡಬೇಕು. 0 ಇದ್ದಾಗ 60 ಇತ್ತು ನಮ್ಮದು y ವ್ಯಾಲ್ಯೂ, ಇವಾಗ 120 ಇದೆ. ಸೊ ಇದನ್ನ ಲೈನ್ನ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಜಾಯಿಂಟ್ ಮಾಡೋಣ. 60 to 120 ತನಕ ಹೋಗಿದೆ ನೋಡಿ. ಎಸ್. ಸೊ ಇದು ಏನಾದರೂ ಸ್ವಲ್ಪ ಇದು ಆಯ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ದೊಡ್ಡ ಸ್ಕೇಲ್ನ ತೊಗೊಂಡು ನೀವು ಇಲ್ಲಿ ಡ್ರಾ ಮಾಡಬೇಕಾಗತ್ತೆ, ಆವಾಗಲೇ ಏನೂ ಪ್ರಾಬ್ಲಮ್ ಆಗಲ್ಲ ಸ್ಟೂಡೆಂಟ್ಸ್. ಓಕೆ, ಜಸ್ಟ್ 1 ಸೆಕೆಂಡ್. ಸೊ ನೆಕ್ಸ್ಟ್ ಲೈನ್ ಏನಿದೆ ಅಂತ ಅಬ್ಸರ್ವ್ ಮಾಡಿ. ಇಲ್ಲಿ ನೆಕ್ಸ್ಟ್ ಲೈನ್ ಕೂಡ ಇದೇ ಥರನಾಗೆ ಕೊಟ್ಟಿರುವಂಥದ್ದವರು. 1 ಸೆಕೆಂಡ್ ಇದೆ. ಓಕೆ, ಸೊ ನೆಕ್ಸ್ಟ್ ಲೈನ್ ಏನಿದೆ 60 60ನೇ ಇದೆ. ಸೊ ಇದಂದ್ರೆ ನಾವು ಡೈರೆಕ್ಟಾಗಿ ಡ್ರಾ ಮಾಡ್ಕೊಂಡ್ಬಿಡೋಣ. ಯಾಕಂದರೆ ಇಲ್ಲಿ 60 ಇದೆ, 60 to 60 ಬರುತ್ತೆ ಇಲ್ಲಿ. ಇದನ್ನು ಈ ಥರ ಮಾಡ್ಕೊಂಡ್ಬಿಡೋಣ. ಇಲ್ಲಿದೆ 60 60, ಕರೆಕ್ಟಾ? ಓಕೆ, ಎಸ್. ಸೊ ಇವಾಗ 2 ಪಾಯಿಂಟ್ ಸಿಗ್ತಾಯಿತ್ತು. ಇವಾಗ ಥರ್ಡ್ ಲೈನ್ ಡ್ರಾ ಮಾಡೋದಿದೆ ನೋಡಿ, ಅದು ಭಾಳ ಇಂಪಾರ್ಟೆಂಟು.
ಎಕ್ಸ್ 0 ಇದ್ದಾಗ y0 ಒರಿಜಿನಲ್ ಇದೆ, ಎಕ್ಸ್ 100 ಇದ್ದಾಗ y50, ಎಕ್ಸ್ 100 ಇರ್ಬೇಕಂತ ಹೇಳ್ತಾರೆ ಅವರು. ಎಕ್ಸ್ 100 ಎಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ, ಎಕ್ಸ್ 100 ಇಲ್ಲಿದೆ, 100 ಇದ್ದಾಗ y50 ಇದೆ. ಈ ಥರ ಹೋಗಿ ಎಕ್ಸ್ 100 10 20 50 ಇಲ್ಲಿದೆ ಅಲ್ವಾ, ಎಕ್ಸ್ 100 y50. ನೀವಾದರೆ 50 ತೊಗೊಂಡಿದ್ರೆ 25 ಬರುತ್ತೆ, ಇಲ್ಲಿ 50 ಇದೆ, ಇಲ್ಲಿ 25 ಇಲ್ಲಿ ಬರುತ್ತೆ ಪಾಯಿಂಟು. ಎಕ್ಸ್ ಮತ್ತು 20 ಮತ್ತು 30 ಮಧ್ಯೆ ಬರೋದಲ್ವಾ, 25 ಇಲ್ಲಿ ಬರುವಂಥದ್ದು. ಇವೆಲ್ಲನೂ ಒಂದೇ ಲೈನಲ್ಲೇ ಬರುವಂಥದ್ದಾಗಿದೆ. ಅದಕ್ಕೆ ನಾನು ಹೇಳಿದೆ ಥರ್ಡ್ ಲೈನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಡ್ರಾ ಮಾಡಲಿಕ್ಕೆ. ಓಕೆ, ಸೊ ಇದನ್ನೇನಾದ್ರೂ ಮಿಸ್ಟೇಕ್ ಮಾಡ್ಕೊಂಡ್ರೆ ಈ ಥರ ಬಂದ್ಬಿಡುತ್ತೆ, ಅಲ್ಲಿ ಡ್ರಾಂಗ್ ಆಗುತ್ತೆ. ಸೊ ಇವಾಗ ಇಲ್ಲಿಂದ ಹೋಗೋಣ, ಎಲ್ಲಿ ಹೋಗ್ಬೇಕಿದು, ಈ 25 ಕ್ರಾಸ್ ಆಗಿ ಇಲ್ಲಿ ಬರ್ಬೇಕು ನೋಡಿ, ಕರೆಕ್ಟ್ ಇದೆನಾ ಇವಾಗ? ಎಸ್. ಸೊ ಇದಾಗಿದೆ ನಮ್ಮದು ಥರ್ಡ್ ಲೈನ್, ಕರೆಕ್ಟ್ ಅಲ್ವಾ? ಸೊ ಇವಾಗ ಎಲ್ಲ ಪಾಯಿಂಟ್ಸ್ನ ಬರ್ಕೊಂಡು ಬಿಡೋಣ ಸ್ಟೂಡೆಂಟ್ಸ್. ಏನೇನಿತ್ತು ನೋಡಿ, ಫಸ್ಟ್ ಇಕ್ವೇಷನ್ ಲೈನ್ ಇಲ್ಲಿ ಬರಿತಾ ಇದ್ದೀನಿ. ಫಸ್ಟ್ ಲೈನ್ ಇದೆ ಅಲ್ವಾ ನಾವು ಡ್ರಾ ಮಾಡಿದ್ದು, ಏನಿತ್ತು ಫಸ್ಟ್ ಲೈನ್ ಇಕ್ವೇಷನ್, ಎಕ್ಸ್ ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 120 ಇತ್ತು, ಕರೆಕ್ಟಾ? ಲೆಸ್ ದೆನ್. ನೆಕ್ಸ್ಟ್ ಬಂದ ಎಕ್ಸ್ ಪ್ಲಸ್ ವೈ, ಇದು ನಮ್ಮದು ಎಕ್ಸ್ ಪ್ಲಸ್ ವೈ, ಇಲ್ಲಿ ಬೇಡ, ಇಲ್ಲಿ ಈ ಕಡೆ ಬರಿತೀನಿ, ಇದು ನಮ್ಮದು ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 60 ಇತ್ತು. ಇದು ಥರ್ಡ್ ಲೈನ್ ಇಕ್ವೇಷನ್ ಏನಿತ್ತು, ಎಕ್ಸ್ ಇಲ್ಲಿ ಬರ್ಕೊಂಡಿದ್ದೀವಿ, ಅದ್ರ ಮೇಲೆ ಬಂದಿದೆನಾ ಇದು, ಎಕ್ಸ್ ಮೈನಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು, ಎಕ್ಸ್ ಮೈನಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇತ್ತು. ಸೊ ಇದನ್ನು ನಾನು ಈ ಥರ ಬರೀಬೋದು, ಮೈನಸ್ 2y ಈ ಕಡೆ ತೊಗೊಂಡಿದ್ದೆ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಇದು ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 2y, ಕರೆಕ್ಟ್ ಅಲ್ವಾ? ಸೊ ಇವಾಗ ಇದು ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ 0 ಹಾಕ್ತೀರಾ, 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 120, ಕರೆಕ್ಟ್ ಇದೆ. ಅಗೇನ್ ಈ ಲೈನ್ ಕೆಳಗಡೆ ಬರುತ್ತೆ. ಇಲ್ಲಿ 0 ಹಾಕ್ತೀರಾ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 60, ಇದು ರಾಂಗ್ ಆಗುತ್ತೆ, ಅಂದರೆ ಮೇಲ್ಗಡೆ ಹೋಗುತ್ತೆ. ಅಂದರೆ ಅಗೇನ್ ಇವೇ ಎರಡು ರೀಸನ್ ಆಗುತ್ತೆ ಕಾಮನ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಥರ್ಡ್ ಲೈನೇ ಡಿಸೈಡ್ ಆಗುವಂಥದ್ದು ಯಾವುದು, ಫಸ್ಟ್ ಒನ್ ಏರಿಯಾನಾಗ ಅದು ಏರಿಯಾನ ಅಂತ. ಅಗೇನ್ ಇಲ್ಲಿ ಒಂದು ಈಜಿಯೆಸ್ಟ್ ಹೇಳಿದೆ, ಎಕ್ಸ್ ಮತ್ತು ವೈ ಅಲ್ಲಿ ಯಾವುದು ದೊಡ್ಡದಿದೆ, ಎಕ್ಸ್ ದೊಡ್ಡದಿದೆ, ಅಂದರೆ ಎಕ್ಸ್ ಆಕ್ಸಿಸ್ಗೆ ಟಚ್ ಆಗಿರುವಂಥ ಏರಿಯಾ ಯಾವುದಿದೆ, ಇದು. ಸೊ ಇದು ನಿಮ್ಮದು ಫೀಸಿಬಲ್ ರೀಸನ್ ಆಗುತ್ತೆ. ಬೇಕಿದ್ರೆ ಒಂದು ಚೆಕ್ ಮಾಡ್ಕೊಳ್ಳಿ, ಇಲ್ಲಿಂದ ಒಂದು ಯಾವ್ದಾದ್ರು ಪಾಯಿಂಟ್ನ ಇದ್ರೆ ಫಿಲಪ್ ಮಾಡಿ, 100% ಕರೆಕ್ಟ್ ಇರುತ್ತೆ. ಎಕ್ಸ್ ವೈ ಇದನ್ನು ಭಾಳ ಈಸಿ ಒಳಗೆ ಚೆಕ್ ಮಾಡ್ಕೊಂಬಿಡಿ. ಎಕ್ಸ್ ಈಸ್ ಏನು ಬಂದಿದೆ ಇಲ್ಲಿ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 2y, ಇಲ್ಲಿ ಎಕ್ಸ್ ದೊಡ್ಡದಿದೆ. ಹಿಂದಿನ ಎಕ್ಸಾಂಪಲ್ ಏನು ಇದನ್ನೇ ನಾನು ಹೇಳಿದೆ, ಇಲ್ಲಿ ಏನಾಗಿತ್ತು, y ದೊಡ್ಡದಿತ್ತು, ಹಾಗಾಗಿ y ಆಕ್ಸಿಸ್ ಸಮೀಪ ಇದ್ದದನ್ನ ಶೇಡ್ ಮಾಡಿದ್ವಿ. ಈಗ ಎಕ್ಸ್ ಆಕ್ಸಿಸ್ಗೆ ಟಚ್ ಆಗಿರುವಂಥ ಏರಿಯಾನ ಮಾಡಬೇಕಾಗುತ್ತೆ, ಯಾಕಂದ್ರೆ ಎಕ್ಸ್ ದೊಡ್ಡದಿದೆ. ನೆಕ್ಸ್ಟ್ ಎಕ್ಸಾಂಪಲ್ ಮತ್ತೆ y ಬರುತ್ತೆ, ಅವಾಗ yಗೆ ಶೇಡ್ ಮಾಡೋಣ, ಕರೆಕ್ಟಾ? ಎಸ್. ಸೊ ಇವಾಗ ಯಾವುದು ಶೇಡ್ ಮಾಡ್ಬೇಕಂದಂಗಾಯ್ತು, ಇದು ನಮ್ಮದು ಫೀಸಿಬಲ್ ರೀಸನ್ ಆಗಿದೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಏನಾದ್ರು ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಇದಕ್ಕೆ ನಾವು ಇವಾಗ ಶೇಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಶೇಡೆಡ್ ರೀಸನ್ ಸಿಕ್ಕ ಮೇಲೆ ಇವಾಗ ಅಂದ್ರೆ ಕಾರ್ನರ್ ಪಾಯಿಂಟ್ಸ್ ಅಂದರೆ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ತೀವಿ ಇಲ್ಲಿ. ಸೊ ಅದನ್ನು ಪಾಯಿಂಟ್ ಮಾಡಿ ಬರೋಣ. ಇದಾಗಿದೆ ಫಸ್ಟ್ ಪಾಯಿಂಟ್ ಎ, ಇದು ಬಿ, ಇದು ಸಿ, ಇದಾಗಿದೆ ಡಿ. ಎ ಪಾಯಿಂಟ್ ಏನಿದೆ 60,0, ಫಸ್ಟ್ ಎಕ್ಸ್ ಆಕ್ಸಿಸ್ ಅಬ್ಸರ್ವ್ ಮಾಡಿ, ವೈ ಆಕ್ಸಿಸ್ ಅಲ್ಲ, ಫಸ್ಟ್ ಎಕ್ಸ್ ಆಕ್ಸಿಸ್ ಬರಬೇಕು. ಇದಾಗಿದೆ 120,0. ಸಿ ಪಾಯಿಂಟ್ ನೋಡಿ, ಇಲ್ಲಿಂದ 60 ಇದೆ, ಇಲ್ಲಿಂದ 30 ಇದೆ, ಎಕ್ಸ್ 60 ವೈ 30 ಇದೆ. ಡಿ ಪಾಯಿಂಟ್ ಎಕ್ಸ್ 40, ಇದು 20 ಇದೆ, ಇನ್ನು ಎಕ್ಸ್ 40 ಇದೆ, ವೈ 20 ಇದೆ. ಓಕೆ, ಸೊ ಇದು ಎಲ್ಲ ಸಿಕ್ಕಾದ್ಮೇಲೆ ಇವಾಗ ಸೊಲ್ಯೂಷನ್ನ ಪಾಯಿಂಟ್ ಮಾಡುವಂಥದ್ದು, ಕರೆಕ್ಟ್ ಅಲ್ವಾ? ಎಸ್. ಸೊ ಇವಾಗ ನಾನು ಸೊಲ್ಯೂಷನ್ನ ಪಾಯಿಂಟ್ ಮಾಡ್ತಾ ಇದ್ದೀನಿ. ಅಗೇನ್ ಇದನ್ನು ಮೇಲ್ಗಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಸೊ ಇದ್ರದಂತರ ಕೆಲಸ ಮುಗಿದೋಗಿದೆ ಅಲ್ವಾ? ಸೊ ಅದಕ್ಕೆ ಸಲುವಾಗಿ ನಾನು ಸ್ವಲ್ಪ ಸಣ್ಣ ಮಾಡ್ತಿ ಇಲ್ಲೇ ಇಟ್ಟಿರ್ತೀನಿ, ಇದನ್ನು ಸ್ವಲ್ಪ ಮೇಲ್ಗಡೆ ಕಳಿಸ್ಬಿಡಿ. ಓಕೆ, ಓಕೆ ಸ್ಟೂಡೆಂಟ್ಸ್, ಇವಾಗ ಸೊಲ್ಯೂಷನ್ ಕೂಡ ಸೇಮ್ ಅದೇ ಥರನಾಗಿ ಮಾಡುವಂಥದ್ದು. ಕಾರ್ನರ್ ಪಾಯಿಂಟ್ನ ಮೊದಲಿಗೆ ಬರ್ಕೊಂಬಿಡಿ. ಏನೇನಿತ್ತು, ಫಸ್ಟ್ ಎ ಪಾಯಿಂಟ್ ಏನಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 0 ಅಲ್ಲ, ಇದು 60,0 ಇದೆ. ಓಕೆ, 60,0 ಇದೆ. ಬಿ ಪಾಯಿಂಟು 120,0 ಇದೆ. ಸಿ ಪಾಯಿಂಟ್ ಇದೆ 60,30 ಇದೆ. ಓಕೆ, ಡಿ ಪಾಯಿಂಟ್ ಇದೆ 40,20 ಇದೆ. ಓಕೆ, ಸೊ ಇವೆಲ್ಲ ಕಾರ್ನರ್ ಪಾಯಿಂಟ್ ಸಿಕ್ಕಾದ್ಮೇಲೆ ಇವಾಗೇನಿಲ್ಲ, ಜಸ್ಟ್ ನಾವು ಟೇಬ್ಲೋ ಕಾಲಮ್ನ ಡ್ರಾ ಮಾಡೋದಿದೆ, ವ್ಯಾಲ್ಯೂಸ್ನ ಒಂದೊಂದಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟು ಎಕ್ಸ್ ವ್ಯಾಲ್ಯೂ, ಇದು ಕಾರ್ನರ್ ಪಾಯಿಂಟ್ಸ್ ಬರೆಯೋದಲ್ವ ಇಲ್ಲಿ, ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಇಲ್ಲಿ ಬರೆಯುತ್ತೆ. ಝೆಡ್ ಇಸ್ ಈಕ್ವಲ್ಸ್ ಏನಿದೆ ಫಸ್ಟ್ ಕಂಡೀಷನ್ ಎಲ್ಲ ಹೇಳ್ಕೊಂಡಿದ್ದಾರೋ ಇಲ್ಲಿದೆ ನೋಡಿ, 5x + 10y. ಓಕೆ, ಇವಾಗ ಒಂದೊಂದಾಗಿ ವ್ಯಾಲ್ಯೂನ ಸಾಲ್ವ್ ಮಾಡೋಣ. ಫಸ್ಟ್ ಎದು ಕಂಡೀಷನ್ ಏನಿದೆ, ಎ ಪಾಯಿಂಟು 60,0 ಹಾಕಿದರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಝೆಡ್ ಇಸ್ ಈಕ್ವಲ್ಸ್ ಟು 5 × 60. ಇದು 0 ಇದೆ ಅಂದರೆ 0ನೇ ಆಗುತ್ತೆ. 5 × 6 ಅಂದರೆ ಎಷ್ಟಾಗುತ್ತೆ, 30 ಆಗುತ್ತಲ್ವಾ? ಸೊ 30 ಅಂದರೆ ಇದಾಯಿತು 300. ನೆಕ್ಸ್ಟ್ ಬಿ ಪಾಯಿಂಟ್ 120,0, ಅಗೇನ್ ಝೆಡ್ ಇಸ್ ಈಕ್ವಲ್ಸ್ ಟು 5 × 120 ಪ್ಲಸ್ ಇದು 0 ಆಗುತ್ತೆ. 120 ಇಂಟು ಇದು ಮಾಡ್ಕೊಂಡು ಸ್ಟೂಡೆಂಟ್ಸ್ 5 ಮಾಡಿ, ಅಗೇನ್ ಆ್ಯಡ್ ಮಾಡಿ ಎಷ್ಟು ಆಗುತ್ತೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. 120 × 5
ಇದು 600 ಆಗುತ್ತಾ. ನೆಕ್ಸ್ಟ್ ಸಿ ಪಾಯಿಂಟ್ ಏನಿದೆ ನೋಡಿ, ಸಿ ಪಾಯಿಂಟ್ ಇಲ್ಲಿದೆ 60,30. ಓಕೆ, 60,30. Z ಇಸ್ ಈಕ್ವಲ್ಸ್ ಟು 5 ಇಂಟು 60 ಪ್ಲಸ್ 10 ಇಂಟು 30. ಇದೊಂದು 300, ಅಗೇನ್ 300 ಪ್ಲಸ್ 300, ಇದು ಕೂಡ 600 ಆಗುತ್ತಾ. ಚೆಕ್ ಮಾಡಿ ಕರೆಕ್ಟ್ ಇದೆನಾ ಇಲ್ಲ ಅಂತ ಹೇಳಿ ಫಾಸ್ಟಾಗಿ. ನೆಕ್ಸ್ಟ್ ಡಿ ಪಾಯಿಂಟ್ ಏನಿದೆ, ಡಿ ಪಾಯಿಂಟ್ ಇದೆ 40,20. ಓಕೆ, Z ಇಸ್ ಈಕ್ವಲ್ಸ್ ಟು 5 ಇಂಟು 40 ಪ್ಲಸ್ 10 ಇಂಟು 20. ಇದು 200, ಇದು ಕೂಡ 200 ಇದೆ. ಸೊ 200 ಪ್ಲಸ್ 200 400, ಕರೆಕ್ಟಾ. ಓಕೆ, ಸೊ ಇವಾಗ ಇದರಲ್ಲಿ ಹೇಳಿ ಸ್ಟೂಡೆಂಟ್ಸ್, ಯಾವುದು ಮ್ಯಾಕ್ಸಿಮಮ್ ನಮ್ಮ ಎರಡು ಕೇಳಿದಾರಲ್ವಾ. ಎಸ್, ಸೊ ಎರಡೂ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಒನ್ ಮ್ಯಾಕ್ಸಿಮಮ್ 600, ಇದು ನಿಮ್ಮದು ಮ್ಯಾಕ್ಸಿಮಮ್ ಇದೆ. ಮಿನಿಮಮ್ ಯಾವುದಾಗಿದೆ, ಮಿನಿಮಮ್ ಆಗಿದೆ 300 ಇದಾಗಿದೆ ಮಿನಿಮಮ್. ಈ ಥರ ಮಿಸ್ಟೇಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಿನಿಮಮ್ 400 ಮಾರ್ಕ್ ಮಾಡ್ತೀರಾ, ಅಲ್ಲ, ಮಿನಿಮಮ್ ಏನಾಗಿದೆ 300 ಆಗಿದೆ. ಅದನ್ನು ನಾವು ಇವಾಗ ಕನ್ಕ್ಲೂಷನಲ್ಲಿ ಬರಿಬೇಕಾಗತ್ತೆ, ಅವಾಗಲೇ ನಮ್ದು ಇಲ್ಲಿ ಕಂಪ್ಲೀಟ್ ಆಗುವಂಥದ್ದು. ಬರೋಣ ಇಲ್ವಿ, ಏನಿದೆ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ Z ಈಸ್, ಅಗೇನ್ ಇಲ್ಲಿ ಎರಡು ವ್ಯಾಲ್ಯೂ ಬಂದಿದ್ದಾವೆ ಅಂದರೆ ಇವೇ ಎರಡು ವ್ಯಾಲ್ಯೂಸ್ ಆಗುತ್ತೆ. ಯಾವ ಪಾಯಿಂಟು, 120,0 60 ಆ್ಯಂಡ್ 30 ಈ ಪಾಯಿಂಟು. ಅಂದರೆ ಇದೇನು ಬಿ ಸಿ ಇದೆ ನೋಡಿ, ಬಿ ಸಿ ಪಾಯಿಂಟ್ ಮೇಲೆ ಬೇಕಾದ ಲೈನ್ ಈ ಲೈನಲ್ಲಿ ತಗೊಳ್ಳಿ, ಅದೇನಾಗಿರುವಂಥದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಬರುವಂಥದ್ದಾಗಿರುತ್ತೆ. ಆಲ್ ದ ಪಾಯಿಂಟ್ಸ್ ಇನ್ ಬಿ ಸಿ ಲೈನ್ ಆರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಬರೀಬೇಕು. ಓಕೆ, ಇವಾಗ ನೀವು ಮ್ಯಾಕ್ಸಿಮಮ್ ಅಂತ ಇಲ್ಲಿ ಬೇಕಿದ್ರೆ ಒಂದು ಬರೀರಿ 600, ಎಲ್ಲಾದ್ರೂ ಆನ್ಸರ್ 600 ಬರುತ್ತೆ. ಆಲ್ ದ ಪಾಯಿಂಟ್ಸ್ ಆಫ್ ಬಿ ಸಿ ಅಂತ ಬರೆದು ನಡೆಯುತ್ತೆ. ಆಲ್ ದ ಪಾಯಿಂಟ್ಸ್ ಆಫ್ ಬಿ ಸಿ ಲೈನ್ ಇಷ್ಟು ಬರೆದು ನಡೆಯುತ್ತೆ. ಇನ್ನು ಮಿನಿಮಮ್ಗೆ ಬರೀರಿ, ದ ಮಿನಿಮಮ್ ವ್ಯಾಲ್ಯೂ ಆಫ್ Z ಈಸ್ 300 at the point, ಯಾವ ಪಾಯಿಂಟ್ ಅದು, 60,0 ಎಷ್ಟು ಬರ್ತದೆ. ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು ನೋಡಿ ಫ್ರೆಂಡ್ಸ್. ಅರ್ಥ ಆಯ್ತಲ್ವಾ, ಈಸಿ ಇದೆನಾ. ಎಸ್, ಯಾರ್ಯಾರಿಗೆ ಅರ್ಥ ಆಗಿದೆ ಹೊಸದಾಗಿ ಬಂದವರು ಒಂದ್ಸತಿ ಲೈಕ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಕ್ವಶನ್ ಇದೆ 8th one ಎಕ್ಸಸೈಸಲ್ಲಿ, ಈ 3 ಕ್ವಶನ್ ಇವತ್ತು ಕಂಪ್ಲೀಟ್ ಮಾಡಿ ಬಿಡೋಣ. ಓಕೆ, ಫಾಸ್ಟಾಗಿ ಸ್ಟಾರ್ಟ್ ಮಾಡೋಣ ಇದನ್ನ. ಎಸ್, ನೋಡಿ ಇಲ್ಲಿನೂ ಸೇಮ್ ಪ್ರೊಸೀಜರೇ. ಫಸ್ಟ್ ಒನ್ ನಾವು ಇಲ್ಲಿ ಏನು ಮಾಡ್ಕೋಬೇಕಾಗಿರುವಂಥದ್ದು, ಇದು ಫಸ್ಟ್ ಇಕ್ವೇಷನ್, ಸೆಕೆಂಡ್ ಇಕ್ವೇಷನ್, ಥರ್ಡ್. ಇಲ್ಲಿ ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಇಕ್ವೇಷನ್ ಆಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಇರುವಂಥದ್ದು. ಸ್ವಲ್ಪ ಇದು ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು ನೀವು ಇಲ್ಲಿ. ಓಕೆ, ಸೊ ನೋಡಿ ಇವಾಗ ಏನು ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಒನ್ ಇಕ್ವೇಷನ್ ಇದನ್ನು ಬರೀತೀರಾ, ಏನಾಗುತ್ತೆ ನೋಡಿ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ಸ್ ಟು 100 ತೊಗೊಂತೀರಾ. ಸೊ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಪಾಯಿಂಟು. ಓಕೆ, ಸೊ ಫಸ್ಟ್ ಒನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಹಾಕ್ತೀರಾ, ವೈ ಇಸ್ ಈಕ್ವಲ್ಸ್ ಟು 50 ಬರುತ್ತೆ. 0,50, ಯಾಕಂದರೆ 2 ಈ ಕಡೆ ಹೋಯ್ತು. ನೆಕ್ಸ್ಟ್ y 0 ತೊಗೊಂಡ್ರೆ ಇದು 100 ಆಯಿತು. ಇದು ಮುಗೀತಾ ಫಸ್ಟು. ಸೆಕೆಂಡ್ ಇಕ್ವೇಷನ್ ನಾನು ಆಮೇಲೆ ಮಾಡ್ಕೋತೀನಿ, ಇವಾಗ ಇದನ್ನು ಮಾಡ್ಕೊಳ್ಳೋಣ. ಓಕೆ, ಅಂದರೆ ಇದು ನಿಮ್ಮದು ಇಂಪಾರ್ಟೆಂಟ್ ಇದೆ ಅಲ್ವಾ. ಸೊ ಹಾಗಾಗಿ ಇದನ್ನು ಕಂಪ್ಲೀಟ್ ಮಾಡಿಬಿಡೋಣ. ಏನಿದೆ, 2x ಪ್ಲಸ್ y ಇಸ್ ಈಕ್ವಲ್ಸ್ ಟು 200 ತೊಗೊಳ್ಳೋಣ. ಸೊ ಇದ್ರದ್ದು ಸೇಮ್ ಪಾಯಿಂಟ್ಸೇ ಬರುತ್ತೆ. ಓಕೆ, ಯಾವ ಥರ, ಇಲ್ಲಿ ಎಕ್ಸ್ ವೈ ಪಾಯಿಂಟ್ ಸೇಮ್ ಅಂತಂದರೆ ಅದೇ ಥರನಾಗಿ ಪ್ರೊಸೀಜರ್ ಇರುವಂಥದ್ದು, ಸ್ವಲ್ಪ ರಿವರ್ಸ್ ಆಗಿರುವಂಥದ್ದು. ಇಲ್ಲಿ ಎಕ್ಸ್ 0 ತೊಗೊಂಡ್ರೆ y ಆನ್ಸರ್ ಆಗುತ್ತೆ 200. ಇಲ್ಲಿ y 0 ತೊಗೊಂಡ್ರೆ 200 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ, 100 ಬರುತ್ತೆ. ಅಂದರೆ ಮತ್ತೆ ಏನು, ಇಲ್ಲಿ 0 ಇಂಟು 200, ಇಲ್ಲಿ 100,0. ಅರ್ಥ ಆಯ್ತಲ್ವಾ. ಓಕೆ, ಸೊ ಇವಾಗ ಥರ್ಡ್ ಇಂಪಾರ್ಟೆಂಟ್ ಲೈನ್ ಇದೆ, ಅದನ್ನು ನಾನು ಡ್ರಾ ಮಾಡ್ಬೇಕಂತ ಹೇಳಿದೆ. ಅದನ್ನು ಏನು ಮಾಡ್ತಾ ಇದ್ದೀನಿ ನೋಡಿ, ಇವೆರಡು ಅರ್ಥ ಆಯ್ತಲ್ವ ಫ್ರೆಂಡ್ಸ್, ಇದನ್ನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಓಕೆ, ಇವಾಗ ನಾನು ಇಲ್ಲಿ ಥರ್ಡ್ ಪಾಯಿಂಟ್ನ ಬರಿತಾ ಇದ್ದೀನಿ. ಥರ್ಡ್ ಪಾಯಿಂಟ್ ಅಂದರೆ ಆ್ಯಕ್ಚುಲಿ ಇದು ಮಧ್ಯದಲ್ಲಿದೆ ನೋಡಿ, ಇದು ಸೆಕೆಂಡ್ ಇಕ್ವೇಷನ್. ಇದನ್ನು ಬರೆಯೋಣ. ಓಕೆ, ಏನಿದೆ ನೋಡಿ, 2x ಮೈನಸ್ y ಲೆಸ್ ದನ್ ಆರ್ ಈಕ್ವಲ್ಸ್ ಇದನ್ನು ಈಸ್ ಈಕ್ವಲ್ಸ್ ಟು ತೊಗೊಂತೀರಿ. ಅವಾಗ ಏನಾಗುತ್ತೆ, ಇದು 2x ಇಸ್ ಈಕ್ವಲ್ಸ್ ಟು y, ಅಂದರೆ y ಇಸ್ ಈಕ್ವಲ್ಸ್ ಟು 2x ಅಂದಾಗೆ. ಓಕೆ, ಸೊ ಇದಕ್ಕೆ ನಾವು ಇವಾಗ ಪಾಯಿಂಟ್ಸ್ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಪಾಯಿಂಟ್ಸ್ ಇದ್ರದ್ದು ಬಹಳ ಈಸಿ ಇದೆ. ಆಲ್ರೆಡಿ ನಾನು ಹಿಂದಿನ ಒಂದು ಎಕ್ಸಾಂಪಲಲ್ಲಿ ಹೇಳಿದೆ, ಅದು ಸ್ವಲ್ಪ ಡಿಫಿಕಲ್ಟ್ ಆಗುವಂಥದ್ದು. ಇದು ಏನಿಲ್ಲ, ಎಲ್ಲನೂ ಡಬಲ್ ತೊಗೊತಾ ಹೋಗ್ಬೇಕು. ನೀವು ಎಕ್ಸ್ ಏನು ತೊಗೊಂತೀರಿ ಅದ್ರ ಡಬಲ್ ಆಗುತ್ತೆ. ಫಸ್ಟ್ ಅಂತ ಇದು 0 ತೊಗೊಂಡ್ರೆ 0ನೇ ಬರುತ್ತಾ. ಅಂದರೆ ಈ 3 ಎಕ್ಸಾಂಪಲಲ್ಲಿ ಒಂದು ಕ್ಲಿಯರು 0,0 ಬರುತ್ತೆ. ಅಂದರೆ ಈ ಲೈನು ಕಂಪಲ್ಸರಿ ನಿಮ್ಮ ಒರಿಜಿನಿಂದ ಪಾಸ್ ಆಗಿ ಹೋಗುವಂಥ ಲೈನ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಏನು ಮಾಡ್ತಾರೆ, ನೆಕ್ಸ್ಟ್ ಒನ್ನು ಈ ಪಾಯಿಂಟ್ ತಗೋಬೇಕು. ಅಗೇನ್ ಇದು ಎರಡಕ್ಕೆ ನಿಯರ್ ಆಗಿರುವಂಥ ಪಾಯಿಂಟ್ನ ತಗೋಬೇಕಾಗಿದೆ. ಸೊ ಇದಂತರೂ 100,0 ಬಂದಿತ್ತು, ಇಲ್ಲಿ 200 ಇದೆ. ಸೊ ಬೆಟರ್ ನಾವು 100 ತಗೋಬಹುದು, ಕರೆಕ್ಟ್ ಅಲ್ವಾ. ಎಕ್ಸ್ ವ್ಯಾಲ್ಯೂ 100 ತೊಗೊಂಡ್ರೆ ವೈ ವ್ಯಾಲ್ಯೂ 200 ಬರುತ್ತೆ. ಇಲ್ಲ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ 50 ತೊಗೊಂಡ್ರೆ ವೈ ವ್ಯಾಲ್ಯೂ 100 ಬರುತ್ತೆ. ನೀವು ಯಾವ್ದು ಬೇಕಾ ತಗೊಳ್ಳಿ, ಡಬಲ್ ಯಾವ್ದಾಗ್ತಾ ಇದೆ ಅದು ಗೊತ್ತಿರಬೇಕು. ಇದನ್ನ ಡಬಲ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇವೆರಡೇ ಕನ್ಫ್ಯೂಷನ್ ಆಗುವಂಥದ್ದು. ಇಲ್ಲಿ ಏನಾಗಿತ್ತು ನೋಡಿ, ಈ ಕ್ವಶನ್ ಅಲ್ಲಿ ಇದು ಇಂಪಾರ್ಟೆಂಟು. ಏನಾಗಿತ್ತು, x/2, ಎಕ್ಸ್ದ ಅರ್ಧ ಆಗಿತ್ತು, 100ದ ಅರ್ಧ 50. ಇಲ್ಲಿ ಏನಾಗ್ತಾ ಇದೆ,
ಎಕ್ಸ್ದು ಡಬಲ್ ಆಗ್ತದೆ, 50 ತೊಗೊಂಡ್ರೆ 100. ಇದನ್ನೇ ಭಾಳ ಸ್ಟೂಡೆಂಟ್ಸು ಎರಡಕ್ಕೂ ಕನ್ಫ್ಯೂಷನ್ ಮಾಡ್ಕೊ. ಅದ್ರ ಸಲುವಾಗಿನೇ ನಾನು ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು y ಇಸ್ ಈಕ್ವಲ್ಸ್ ಟು 2x ಇಲ್ಲ ಆದರೆ ಇಲ್ಲಿ y ಇಸ್ ಈಕ್ವಲ್ಸ್ ಟು x/2 ಆಗುತ್ತೆ. ಈ ಥರ ಬರ್ಕೊಳ್ಳಿ, ಮಿಸ್ಟೇಕ್ಸ್ ಮಾಡಲ್ಲ ನೀವು. ಅರ್ಥ ಆಯ್ತಾ? ಓಕೆ, ಇವಾಗ ಲೈನ್ನ ಡ್ರಾ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಎಕ್ಸ್ ಆಕ್ಸಿಸಲ್ಲಿ ಏನಿದೆ ನೋಡಿ ಫಸ್ಟು. ಓಕೆ, ಸೊ ಎಕ್ಸ್ ಆಕ್ಸಿಸ್ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ ಒಂದು ಕಡೆ. ಓಕೆ, ಎಕ್ಸ್ ಆಕ್ಸಿಸ್ ಇಲ್ಲಿ 100 ಇದೆ. 100ವರೆಗೂ ಸಿಕ್ಕರೆ ಸಾಕು ನಮಗೆ. ಅಂದರೆ ಇಲ್ಲಿ ಒಂದು 10 ಪಾಯಿಂಟ್ಸು, ಇಲ್ಲಿ 200 ಬೇಕು ಅಂದರೆ 20 ಪಾಯಿಂಟ್ಸ್ ಬೇಕಾಗುತ್ತೆ. 10 ತೊಗೊಂಡ್ರೆ ಇಲ್ಲಾಂದ್ರೆ 10 ಪಾಯಿಂಟ್ ಸಿಗುತ್ತೆ. ಇಲ್ಲಿ 200 ಅಂದರೆ 20 ಸಿಗುತ್ತೆ ನೋಡೋಣ. 1 2 ಇಲ್ಲ ಸ್ಟೂಡೆಂಟ್ಸ್, ಇಷ್ಟಿಲ್ಲ. ಸೊ ನಾವು ಎರಡು ತೊಗೊಳ್ತಾ ಹೋಗೋಣ, 20 ಥರನೇ ತೊಗೊಳ್ತಾ ಹೋಗೋಣ, ಅವಾಗಲೇ ನಮಗೆ ಸಿಗುವಂಥದ್ದು. ಸೊ ಇದು ನಮ್ಮದು ಎಕ್ಸ್ ಆಕ್ಸಿಸ್ ಆಗಿದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ಇದು ವೈ ಆಕ್ಸಿಸ್ಸು. ವೈ ಆಕ್ಸಿಸ್ ಸ್ವಲ್ಪ ದೊಡ್ಡ ತೊಗೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿಂದ 1 ಸೆಂಟಿಮೀಟರ್ ಇಕ್ವಲ್ಸ್ ಟು 20 ಯೂನಿಟ್ಸ್ ತೊಗೋಬೇಕು, ಆವಾಗಲೇ ನಮಗೆ ಸಿಗುವಂಥದ್ದು. ಇಲ್ಲ ಅಂದರೆ ನಾವು ಬೇರೆ ತೊಗೊಂಡ್ರೆ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿಂದ 20, ಇಲ್ಲಿ 20 ತೊಗೊಂಡ್ರೆ ಇಲ್ಲಿ 40, ಇಲ್ಲಿ 60, ಅಗೇನ್ 80, 100, 120. ಯಾಕಂದ್ರೆ 100 ಮ್ಯಾಕ್ಸಿಮಮ್ ಇದೆ. ಇಲ್ಲಿನ ಸೇಮ್ ಅದನ್ನೇ ಕಂಟಿನ್ಯೂ ಮಾಡಬೇಕು. ಇಲ್ಲಿ 20, 40, 60, 80, 100, 120, ಅಗೇನ್ ಇಲ್ಲಿ 120 ಆದಮೇಲೆ 140, 160, 180, 200ವರೆಗೂ ಇದೆ ಅಲ್ವಾ. ಸೊ 220 ಇಷ್ಟಾದರೆ ಸಾಕು ನಮಗೆ. ಓಕೆ, ಸೊ ಇವಾಗ ಒಂದೊಂದಾಗಿ ಪಾಯಿಂಟ್ನ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಪಾಯಿಂಟ್ ಏನಿದೆ, ಎಕ್ಸ್ 0 ಇದ್ದಾಗ y 50. ಎಕ್ಸ್ 0 ಇದ್ದಾಗ 50 ಎಲ್ಲಿದೆ ಸರ್ ಅಂದರೆ 40 ಮತ್ತು 60 ಮಧ್ಯದಲ್ಲಿ ಇರುತ್ತಲ್ವಾ, ಅದು ನಮ್ಮದು 50 ಪಾಯಿಂಟ್ ಆಗಿರುತ್ತೆ. ಸೊ ಅದನ್ನು ಇಲ್ಲಿ ಬರ್ಕೋಬೇಕು, ಇದು ನಮ್ಮದು 50 ಆಗಿದೆ ಅಂತ ಹೇಳಿ. ಇದ್ರ ಮಧ್ಯದಲ್ಲಿದೆ ನೋಡಿ, ಇದು ನಮ್ಮದು ಪಾಯಿಂಟ್ಸು 50 ಪಾಯಿಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಒನ್, ಎಕ್ಸ್ 100 ಇದ್ದಾಗ y 0 ಇದೆ. ಎಕ್ಸ್ 100 ಇದ್ದಾಗ y 0 ಅಂದರೆ ಇದು ಇಲ್ಲಿ ಬರುತ್ತೆ ಪಾಯಿಂಟ್. ಓಕೆ, ಸೊ ಇವೆರಡು ಪಾಯಿಂಟ್ನ ಜಾಯಿಂಟ್ ಮಾಡೋಣ. ಅದು ನಮ್ಮದು ಫಸ್ಟ್ ಲೈನ್ ಆಗಿರುತ್ತೆ. ಓಕೆ, 50ಇಂದ ಇಲ್ಲಿಂದ ಹೋಗ್ಬೇಕು ನಾವು, ಇಲ್ಲಿಂದ ಇಲ್ಲಿಗೆ 100ವರೆಗೂ. ಓಕೆ, ಈ ಥರ ಡ್ರಾ ಮಾಡೋಣ. ಓಕೆ, ಫಸ್ಟ್ ಲೈನ್ ಇಲ್ಲಿ ಕಂಪ್ಲೀಟ್ ಆಯಿತು. ಸೆಕೆಂಡ್ ಲೈನ್ ಏನಿದೆ ನೋಡಿ, ಎಕ್ಸ್ 0 ಇದ್ದಾಗ y 200 ಇದೆ. ಎಕ್ಸ್ 0 ಇದ್ದಾಗ y 200, ಎಕ್ಸ್ 0 ಇದ್ದಾಗ y 200 ಇಲ್ಲಿ ಬಂತು. ನೆಕ್ಸ್ಟ್ 100 to 0 ಅಗೇನ್ ಇಲ್ಲಿಗೆ ಬಂದು ಜಾಯಿಂಟ್ ಆಗಬೇಕಿದು. ಇಲ್ಲಿಂದ 200ಇಂದ ಹಿಡಿದು 100ಗೆ. ಓಕೆ, ಸ್ವಲ್ಪ ಏನಾದರೂ ನೀವು ಇದು ಮಾಡಿಕೊಂಡ್ಬಿಟ್ರೆ ಅಲ್ಲಿ ಪಾಯಿಂಟ್ಸ್ ಹೆಚ್ಚು ಕಡಿಮೆ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವೆರಡು ಕ್ಲಿಯರ್ ಆಯ್ತಾ? ಇವಾಗ ಥರ್ಡ್ ಲೈನ್ ಇಂಪಾರ್ಟೆಂಟ್ ಲೈನ್. 0 ಇದ್ದಾಗ 0 ಇದೆ. 50, ಎಕ್ಸ್ 50 ಇದ್ದಾಗ y 100. ಇಲ್ಲಿ ತೊಗೋಬೇಕಾದ್ರೆ ಉಲ್ಟಾ ತೊಗೊಂಡ್ರಿ ಅಂದರೆ ಮತ್ತೆ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಏನಿದೆ ನೋಡಿ, ಎಕ್ಸ್ 0 ಇದ್ದಾಗ ಇದಂತೂ 0 ಇದೆ. ಎಕ್ಸ್ 50, ಇಲ್ಲಿ 40 60 ಮಧ್ಯೆ ಇರುತ್ತೆ. 50 ಈ ಥರ ಹೋಗಿ 100ವರೆಗೂ ಹೋಗಬೇಕು. 100 ಎಲ್ಲಿದೆ? ಇಲ್ಲಿದೆ. ಸೊ ಇದ್ರ ಮೇಲೆ ಸಿಗ್ತಾ ನನಗೆ ಒಂದು ಪಾಯಿಂಟು. ಅಥವಾ ನೀವೇನಾದರೂ 100 ತೊಗೊಂಡಿದ್ರಿ ಅಂದರೆ ಅನ್ಕೊಳ್ಳಿ, 100 ತೊಗೊಂಡ್ರೆ 200 ಇಲ್ಲಿ ಬರುತ್ತೆ. ಇದು 100 ಲೈನ್ ಅಲ್ವಾ, ಈ ಥರ ಹೋಗಿ ಸೀದಾ ಹೋಗಿ ಇಲ್ಲಿದೆ 200. ಕರೆಕ್ಟಾ? ಇವೆರಡು ಸಾಕು, ಒಂದೇ ಪಾಯಿಂಟ್ ಸಿಕ್ಕರೆ ಸಾಕು ನಮಗೆ, ಯಾಕಂದ್ರೆ ಆಲ್ರೆಡಿ ಒಂದು ಒರಿಜಿನ್ ಇದ್ದೇ ಇರುತ್ತೆ. ಸೊ ಇದನ್ನು ಇವಾಗ ಡ್ರಾ ಮಾಡೋಣ. ಓಕೆ, ಸೊ ಇದನ್ನು ಸ್ವಲ್ಪ ಬೇರೆ ಕಲರಲ್ಲಿ ಮಾಡ್ತೀನಿ ನೋಡಿ, ಅಂದರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಕಲರ್ ತಗೋ, ಇಲ್ಲಿಂದ ಹೋಗ್ತಾ ಇದೆ, ಇದು ಇಲ್ಲಿ ಹೋಗ್ತಾ ಇದೆ, ಇಲ್ಲಿ ಬರಬೇಕು. ನೋಡಿ ಎಲ್ಲನೂ ಕರೆಕ್ಟ್ ಆಗ್ತಾ ಇದೆನಾ? ಪಾಸಾಗಿ ಹೋಗ್ಬೇಕು ಅದೆಲ್ಲ, 2 ಪಾಯಿಂಟ್ ಹೋಗಲಿಲ್ಲ ಅಂದರೆ ಮತ್ತೆ ನಾವು ಇಲ್ಲೇ ಮಿಸ್ಟೇಕ್ ಮಾಡಿರ್ತೀವಿ ಸ್ವಲ್ಪ. ಓಕೆ, ಎಸ್ ಅರ್ಥ ಆಯ್ತಲ್ವಾ? ಈ ಥರ್ಡ್ ಲೈನ್ ಡಿಸೈಡ್ ಮಾಡುವಂಥದ್ದಾಗಿರುತ್ತೆ. ಇದಾದ್ಮೇಲೆ ಇವಾಗ ಏನು ಫಿಸಿಬಲ್ ರೀಸನ್ ಮಾಡಬೇಕು, ಈಕ್ವೇಷನ್ ಬರೀಬೇಕು. ಸೊ ಫಾಸ್ಟಾಗಿ ಈಕ್ವೇಷನ್ ಬರ್ಕೊಂಡ್ಬಿಡೋಣ. ಫಸ್ಟ್ ಲೈನ್ ಏನಿತ್ತು, ಇದು ನಮ್ಮದು ಫಸ್ಟ್ ಲೈನ್ ಅಲ್ವಾ. ಎಲ್ಲಿ ಬರೋಣ, ಇಲ್ಲೇ ಬರಿತಾ ಇದ್ದೀನಿ ನೋಡಿ. ಇದು ನಮ್ಮದು ಫಸ್ಟ್ ಲೈನ್. ಯಾವುದಿತ್ತು ಫಸ್ಟ್ ಲೈನು? ಎಕ್ಸ್ ಪ್ಲಸ್ 2y ಎಕ್ಸ್ ಪ್ಲಸ್ 2y ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 100. ಸೆಕೆಂಡ್ ಲೈನ್ ಅಂತೂ ಇದೆ ನಮ್ಮದು ಸೆಕೆಂಡ್ ಲೈನ್. ಸೆಕೆಂಡ್ ಲೈನ್ ಏನು ಮಾಡ್ಕೊಂಡಿದ್ದೀನಿ ನೋಡಿ, y ನ ಈ ಕಡೆ ತೊಗೊಂಡು ಬರೀತೀನಿ ನಾನು, ಅಂದರೆ 2x ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು y ಅಂತ. ಅಗೇನ್ ಥರ್ಡ್ ಲೈನ್ ಏನಿದೆ, ಇದು ನಮ್ಮದು ಥರ್ಡ್ ಲೈನ್ ಅಲ್ವಾ, ಎಲ್ಲಿದೆ ನೋಡಿ, ಇದು ನಮ್ಮದು ಥರ್ಡ್ ಲೈನ್. ಓಕೆ, ಇಲ್ಲಿಂದ ಡಿನೋಟ್ ಮಾಡ್ತಾ ಇದ್ದೀನಿ ನೋಡಿ, 2x ಪ್ಲಸ್ y ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 200. ಓಕೆ, ಇಲ್ಲಿ 0 ಹಾಕ್ತೀರಾ, ಲೆಸ್ ದನ್ 200 ಕರೆಕ್ಟ್ ಇದೆ ಅಂದರೆ ಇದೇನಾಗುತ್ತೆ, 0 ಕಡೆ ಬರುತ್ತೆ. ಲೆಸ್ ದನ್ ಆರ್ ಈಕ್ವಲ್ಸ್ ಟು 200 ಅಂದರೆ ನಾನು ಮಿಸ್ ಮಾಡಿದ್ದೀನಿ, ಇದು ಲೈನ್ ಇದರದಿದೆ. ಸೊ ಪಾಯಿಂಟ್ಸ್ ಬರೀಬೇಕಾದ್ರೆ ಮಿಸ್ಟೇಕ್ ಮಾಡ್ಕೊಂಡ್ವಿ ನೋಡಿ, ಡಿನೋಟ್ ಮಾಡ್ಕೋಬೇಕಾದ್ರೆ. ಆ್ಯಕ್ಚುಲಿ ಇದ್ರದ್ದು ಲೈನ್ ಇಲ್ಲಿದೆ, ಇದ್ರದ್ದು ಲೈನ್ ಇಲ್ಲಿದೆ. ಕಲರ್ ಬೇರೆ ಇದರಿಂದ ಡಿನೋಟ್ ಮಾಡೋಣ ತಡಿ, ಕಲರ್ ತಗೊಳ್ಳೋಣ, ಬ್ಲೂ. ಆ್ಯಕ್ಚುಲಿ ಇದು ಲೈನು ಇಲ್ಲಿದೆ, ಇದ್ರದ್ದು ಲೈನು ಇಲ್ಲಿದೆ ನೋಡಿ.
ಓಕೆ, 0 ಇದು ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಇದು ಕೆಳಗಡೆ ಬರ್ತಾ ಇದೆ, ಇದು ರಾಂಗ್ ಆಗುತ್ತೆ, 0 ದೊಡ್ಡದಿಲ್ಲ 100ಗಿಂತಲೂ, ಇದು ರಾಂಗ್ ಆಗ್ತಾ ಇದೆ ಅಂದ್ರೆ ಇದು ಮೇಲ್ಗಡೆ ಹೋಗುತ್ತೆ ಅಂದ್ರೆ ಮತ್ತೆ ಇವೆರಡೇ ಏರಿಯಾ ಆಗುವಂಥದ್ದು. ಅಗೇನ್ ಈಸಿಯೆಸ್ಟ್ ಮೆಥಡ್ ಎಕ್ಸ್ ವೈ ಯಾವ್ದು ದೊಡ್ಡದಿದೆ, ವೈ ದೊಡ್ಡದಿದೆ ಅಂದ್ರೆ ವೈ ಕಡೆ ಶೇಡ್ ಮಾಡಬೇಕು, ವೈ ಆಕ್ಸಸ್ ಕಡೆ ಶೇಡ್ ಮಾಡಿ. ಇಲ್ಲಿಂದ ಯಾವುದೇ ಒಂದು ಪಾಯಿಂಟ್ನ ಚೆಕ್ ಮಾಡಿ ಕರೆಕ್ಟ್ ಆಗಿ ಆಗುತ್ತೆ ಆಬ್ವಿಯಸ್ಲಿ. ಅಂದ್ರೆ ಯಾವ್ದಾಯ್ತು ನಮ್ದು ಇವಾಗ ಫೀಸಿಬಲ್ ರೀಸನ್, ಇದಾಗಿದೆ ನಮ್ದು ಫೀಸಿಬಲ್ ರೀಸನ್, ಕರೆಕ್ಟ್ ಅಲ್ವಾ? ಎಷ್ಟು ಈಸಿಯೆಸ್ಟ್ ಮೆಥಡ್ ಒಳಗೆ ಹೇಳ್ತಾ ಇದ್ದೀನಿ, ಇದ್ರೊಳಗೆ ಪ್ರಕಾರನೇ ನೀವು ಕೂಡ ಸಾಲ್ವ್ ಮಾಡ್ಕೊಳ್ಳಿ, ಏನು ಡಿಫಿಕಲ್ಟ್ ಆಗಲ್ಲ ಇಲ್ಲಿ, ಅರ್ಥ ಆಯ್ತಲ್ವಾ? ಸೊ ಯಾವ ಥರ ಮಾಡೋದು, ಎಕ್ಸ್ ವೈ ನೋಡ್ಕೊಳ್ಳೋದು, ಯಾವ್ದು ದೊಡ್ಡದಿದೆ ಆ ಕಡೆ ಶೇಡ್ ಮಾಡ್ಬಿಡೋದು, ಅಂದ್ರೆ ಇಲ್ಲಿ ವೈ ಆಕ್ಸಸ್ಗೆ ಟಚ್ ಆಗ್ತಾ ಇದೆ ಅಲ್ವಾ, ಇದು ನಮ್ದು ಫೀಸಿಬಲ್ ರೀಸನ್. ಓಕೆ, ಸೊ ಇನ್ನೇನಿಲ್ಲ, ಕಾರ್ನರ್ ಪಾಯಿಂಟ್ ತಗೊಳ್ಳೋದು, ಸಿಂಪ್ಲಿಫೈ ಮಾಡೋದು, ಬರೋದು ಅಷ್ಟೇ ಇರೋದು ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಇದನ್ನ ಮತ್ತೆ ಸ್ಟಿಕ್ ಮಾಡ್ಕೊಳ್ಳೋಣ. ಎಲ್ಲ ಹೋಗ್ತಿದ್ರ, ಎಸ್ ಇದ್ದು ಕೆಲಸ ಮುಗೀತು, ಇವಾಗ ಎಲ್ಲ ಇಟ್ಕೊಂಡ್ಬಿಡೋಣ. ಓಕೆ, ಇವಾಗ ಒಂದೊಂದು ಪಾಯಿಂಟ್ಸ್ನ ಬರೀ, ಮೊದಲು ಕಾರ್ನರ್ ಪಾಯಿಂಟ್ಸ್ ಬರ್ಕೊಳ್ಳೋಣ. ಫಸ್ಟು ಇದನ್ನ ಎ ಅಂತ ಕೊಡೋಣ, ಇಲ್ಲಿದೆ ಬಿ, ಇದು ಸಿ, ಇದು ಡಿ. ಎ ಪಾಯಿಂಟ್ ಏನಿದೆ ಎಕ್ಸ್, ಇದು 50 ಇದೆ ಅಲ್ವಾ, ಸೊ 50,0. ಬಿ ಪಾಯಿಂಟ್ 20, 40, ಎಕ್ಸ್ 20, ವೈ 40. ಅಗೇನ್ ಸಿ ಪಾಯಿಂಟ್ 50, 100, 50, 100. ಅಗೇನ್ ಈ ಡಿ ಪಾಯಿಂಟ್ 0, 200. ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ ನೋಡಿ ಸ್ಟೂಡೆಂಟ್ಸ್, ಎಕ್ಸ್ 50 ತಗೊಂಡಿದ್ದೀನಿ, ಆ್ಯಕ್ಚುಲಿ ಎಕ್ಸ್ 50 ಅಲ್ಲ, ವೈ ಆಕ್ಸಿಸ್ ಮೇಲೆ ಎಕ್ಸ್ ಹಂಗೆ 50 ಬರುತ್ತೆ, 0 ಬರುತ್ತೆ. ಓಕೆ, ಸೊ ಇದು ರಾಂಗ್, ಈ ಥರ ರಾಂಗ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ ನಿಮ್ಮದು ಕೂಡ ಎಕ್ಸಾಮಲ್ಲಿ. ಸೊ ಅದ್ರ ಸಲುವಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಇದೇನಾಗಿದೆ ಅಂದರೆ ಆ್ಯಕ್ಚುಲಿ ಎ ಪಾಯಿಂಟು ಫಸ್ಟ್ 0 ತಗೋಬೇಕಲ್ವಾ, ಆಮೇಲೆ 50, 0,50 ಇದೆ. ಓಕೆ, ಸೊ ಬರೀರಿ ಫಸ್ಟ್ ಪಾಯಿಂಟು ಏನೇನಾಗಿದೆ ಅಂತ, ಎದು ಪಾಯಿಂಟು 0,50, ಬಿದು ಪಾಯಿಂಟು, ಬಿ ಪಾಯಿಂಟ್ ಏನಿದೆ 20,40, ಬಿ ಪಾಯಿಂಟ್ 20,40, ಸಿ ಪಾಯಿಂಟ್ ಏನಿದೆ ಇವೆರಡರ ಮಧ್ಯದಲ್ಲಿ 50,100, 50,100, ಡಿ ಪಾಯಿಂಟ್ ಏನಿದೆ 0,200. ಓಕೆ, ಸೊ 4 ಪಾಯಿಂಟ್ ಸಿಕ್ಕಾದ್ಮೇಲೆ ಇವಾಗೇನಿಲ್ಲ, ಜಸ್ಟ್ ಕಾಲಮ್ ಡ್ರಾ ಮಾಡ್ಕೊಂಡ್ಬಿಡೋಣ, ಸಾಲ್ವ್ ಮಾಡೋದು ಇಷ್ಟ. ಕನ್ಕ್ಲೂಷನ್ ಬರೆಯೋದಕ್ಕೆ ಒಂದು ಸ್ವಲ್ಪ ಜಾಗ ಬಿಡೋಣ. ಓಕೆ, ಸೊ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡೋಣ. ಇದು ಕಾರ್ನರ್ ಪಾಯಿಂಟ್ಸು, ಝೆಡ್ ಇಸ್ ಈಕ್ವಲ್ಸ್, ಝೆಡ್ ಏನು ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಪ್ಲಸ್ 2y ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಎ ಪಾಯಿಂಟ್ ಏನಿದೆ 0,50 ಫಿಲಪ್ ಮಾಡಿ, ಝೆಡ್ ಇಸ್ ಈಕ್ವಲ್ಸ್ ಇದು 0 ಹಾಕ್ತೀರಾ, 2 × 50, 2 × 50 ಅಂದರೆ ಎಷ್ಟಾಯಿತು, 100 ಆಯಿತು. ನೆಕ್ಸ್ಟ್ ಬಿ ಪಾಯಿಂಟು 20,40, ಇಲ್ಲಿ ಬರ್ಕೋಬೇಕಾದ್ರೆ ಮಿಸ್ಟೇಕ್ ಮಾಡಬೇಡಿ ಸ್ಟೂಡೆಂಟ್ಸ್, ಇಷ್ಟೆಲ್ಲ ಪ್ರಾಬ್ಲಮ್ ಟೈಮ್ ವೇಸ್ಟ್ ಮಾಡಿ ಡ್ರಾ ಮಾಡಿರ್ತೀರಾ, ಇಲ್ಲಿ ಬರೀಬೇಕಾದ್ರೆ ಕಾರ್ನರ್ ಪಾಯಿಂಟ್ ಮಿಸ್ಟೇಕ್ ಮಾಡಿದ್ರೆ, ಒಂದೇ ಒಂದು ಕಾರ್ನರ್ ಪಾಯಿಂಟ್ ಮಿಸ್ ಆದರೆ ನಿಮ್ಮದು ಇಲ್ಲಿಂದ ಮಾರ್ಕ್ಸ್ ಎಲ್ಲ ಕಟ್ಟು, ಜಸ್ಟ್ 3 ಮಾರ್ಕ್ಸ್ ಬರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಕಾರ್ನರ್ ಪಾಯಿಂಟ್ನ ರಾಂಗ್ ಬರೀಲಿಕ್ಕೆ ಹೋಗಬೇಡಿ. ಎಕ್ಸ್ ಎಷ್ಟಿದೆ 20 ಇದೆ, ಇದು 2 × 40 ಅಂದರೆ ಎಷ್ಟಾಯ್ತು ನೋಡಿ, 4 × 2 80, 80 + 20 ಅಂದರೆ ಇದು ಕೂಡ 100 ಆಯಿತಾ. ಅಬ್ಸರ್ವ್ ಮಾಡಿ, ಇಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನ ಪ್ರಾಪರ್ ಆಗಿ, ಇಲ್ಲ ಅಂದರೆ ರಾಂಗ್ ಆಗಿ ಹೋಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸಿ ಪಾಯಿಂಟ್ ಏನಿದೆ 50,100 ಇದೆ. ಓಕೆ, ಝೆಡ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಎಷ್ಟಿದೆ 50 ಇದೆ, ವೈ ಎಷ್ಟಿದೆ 2 × 100, 2 × 100 ಅಂದರೆ 200, 200 + 50 ಅಂದರೆ 250 ಆಯಿತು. ಆ್ಯಂಡ್ ಲಾಸ್ಟ್ ಒನ್ ಡಿ ಪಾಯಿಂಟ್ 0,200 ಇಲ್ಲಿದೆ ಅಲ್ವಾ, 0,200, ಝೆಡ್ ಇಸ್ ಈಕ್ವಲ್ಸ್ ಟು ಇದು 0 ಆಗುತ್ತೆ, 2 × 200 ಅಂದರೆ 2 × 2 400. ಇಲ್ಲಿ ನಮಗೇನು ಬರೀಬೇಕಾಗಿರೋದು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಲ್ವಾ, ಎಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಾಗಿದೆ, ಇಲ್ಲಿ 400 ಇದೆ ಅಂದರೆ 400 ಮ್ಯಾಕ್ಸಿಮಮ್, ಇದು ನಮ್ಮದು ಮ್ಯಾಕ್ಸಿಮಮ್. ಮಿನಿಮಮ್ 2 ವ್ಯಾಲ್ಯೂ ಇದಾವೆ ಈ ಸತಿ. ಓಕೆ, ಇದನ್ನೇ ಕನ್ಕ್ಲೂಷನಲ್ಲಿ ಬರೆಯುವಂಥದ್ದಾಗಿದೆ. ಓಕೆ, ಸೊ ಕನ್ಕ್ಲೂಷನಲ್ಲಿ ಬರೋಣ. ಎಸ್, ಇಲ್ಲಿ ಸ್ಪೇಸ್ ಇದೆ, ಇಲ್ಲೇ ಬರೋಣ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬಂತು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ 400 at the point ಎಷ್ಟಿದೆ 0,200. ಓಕೆ, ನೆಕ್ಸ್ಟ್ ದ ಮಿನಿಮಮ್ ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ 100 at the ಪಾಯಿಂಟ್ಸ್ ಅಂತ ಹೇಳಿ 2 ಪಾಯಿಂಟ್ನ ಬರೀರಿ. ಇಲ್ಲ ಅಂದರೆ ಪಾಯಿಂಟ್ ನೋಡಿ, 2 ಪಾಯಿಂಟು 100 ಎಲ್ಲಿ ಒಂದಿದೆ, ಎ ಪಾಯಿಂಟ್ ಮತ್ತು ಬಿ ಪಾಯಿಂಟ್, ಇದು ಲೈನಲ್ಲಿರುವಂಥ ಎಲ್ಲ ಪಾಯಿಂಟ್ಸು ಮಿನಿಮಮ್ ವ್ಯಾಲ್ಯೂನೇ ಆಗುತ್ತೆ, ಅದರ ಆನ್ಸರ್ 100 ಬರುವಂಥದ್ದು. ಎ ಬಿ ಪಾಯಿಂಟ್ ಅಂತ ಬರೆದು ನಡೀತೀವಿ, ಆಲ್ ದ ಪಾಯಿಂಟ್ಸ್ ಆಫ್ ಎ ಬಿ ಅಂತ ಬರೆದ್ರು ಕೂಡ ನಡೆಯುತ್ತೆ. ಇಲ್ಲ ಅಂತಂದರೆ ನೀವು ಬರೀರಿ ಪಾಯಿಂಟ್ 0,50 ಒಂದಿದೆ, ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಿದೆ 20,40 ಇದೆ, ಆ್ಯಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಎ ಬಿ ಈ ಥರ ಬರೆದ್ರು ಕೂಡ ನಡೆಯುತ್ತೆ. ಅರ್ಥ ಆಯ್ತಲ್ವ ಫ್ರೆಂಡ್ಸ್? ಇವು ಎಲ್ಲ ಕ್ವಶನ್ಸ್ಗಳು ಈ ಥರನಾಗಿ ಈ 3 ಕ್ವಶನ್, 3ರಲ್ಲೇ ಯಾವುದಾದ್ರೂ ಒಂದು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲೇ ನಾನು ಇನ್ನಿದೆ ನಾನು ಕ್ವಶನ್ನ ಡಿಸ್ಕಷನ್ ಮಾಡಿದೆ, ಅದರಲ್ಲಿನೂ ಬರುವಂಥ ಚಾನ್ಸಸ್ಗಳು ಇದೆ. ಸೊ ಫಸ್ಟ್ ಪ್ರಿಫರೆನ್ಸ್ ಟೈಪ್ 2 ಲೈನ್ ಇರುವಂಥದ್ದು ಬರುತ್ತೆ. ಸ್ವಲ್ಪ ಏನಾದರೂ ಡಿಫಿಕಲ್ಟ್ ಮಾಡಬೇಕಂದ್ರೆ ಈ 3ರಲ್ಲೇ ಒಂದು ಯಾವುದಾದ್ರೂ ಕನ್ಫರ್ಮ್ ಬರುತ್ತೆ. ಸೊ ನಾನು ಹೇಳಿರೋ ಮೆಥಡ್ನ ಮಿಸ್ ಮಾಡಬೇಡಿ. ಈಸಿಯೆಸ್ಟ್ ಮೆಥಡ್ ಯಾವುದು ದೊಡ್ಡದಿದೆ ಆ ಕಡೆ ಶೇಡ್ ಮಾಡಬೇಕು. ಇಲ್ಲಿ ವಾಯ್ ದೊಡ್ಡದಿತ್ತು,
ಸೊ ವೈ ಆಕ್ಸಸ್ ಕಡೆ ಶೇಡ್ ಮಾಡ್ಕೊಂಡ್ರಿ. ಹಾಗೆ ನೆಕ್ಸ್ಟ್ ಒಂದು ಕ್ವಶನ್ ಅಲ್ಲಿ ಇಲ್ಲಿ ಎಕ್ಸ್ ದೊಡ್ಡದಾಗಿತ್ತು, ಎಕ್ಸ್ ಆಕ್ಸಸ್ ಕಡೆ ಲೈನ್ ಬಂದಿದೆ. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ವೈ ದೊಡ್ಡದಿದೆ, ಸೊ ಹಾಗಾಗಿ ವೈ ಆಕ್ಸಸ್ ಕಡೆ ಶೇಡ್ ಬಂದಿದೆ. ಇಷ್ಟೇ ಇರುವಂಥದ್ದು ರಿಸಲ್ಟ್. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ನಾಳೆ ದಿನ ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿದು MCQ ಕ್ವಶನ್ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್. ಮತ್ತೆ ಸಿಗೋಣ ನಾಳೆ ಕ್ಲಾಸಲ್ಲಿ. ಎರಡು ಇಕ್ವೇಶನ್ ಕೊಟ್ಟಿದ್ರು. ಇಲ್ಲಿ ಕೂಡ ಎರಡು ಇಕ್ವೇಶನ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಇಕ್ವೇಶನ್ ಇದೆ, ಇಲ್ಲೊಂದು ಇಕ್ವೇಶನ್ ಇದೆ. ಅದಾದ್ಮೇಲೆ ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಚೆಕ್ ಮಾಡ್ಬೇಕಾಗಿರೋದು ಮಿನಿಮಮ್ ವ್ಯಾಲ್ಯೂನ ಚೆಕ್ ಮಾಡ್ಬೇಕಾಗಿರೋದು. ಓಕೆ, ಫಸ್ಟ್ ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು? ಫಸ್ಟ್ ಕ್ವಶನ್ ನಂಬರ್ 1 ಬರ್ಕೊಂತೀರಾ. ಏನಿದೆ ಇಕ್ವೇಶನ್ 1, ಎಕ್ಸ್ ಪ್ಲಸ್ 2y ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಇದೆ. ಓಕೆ, ಸೊ ಇಲ್ಲಿ ನಾವು ಕೆಲವೊಂದಿಷ್ಟು ವ್ಯಾಲ್ಯೂಸ್ ಗಳನ್ನ ಚೆಕ್ ಮಾಡ್ಕೋಬೇಕು. ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು, ವೈ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಯಾವ ತರ ಬರೀತಾ ಇದ್ದೇನಪ್ಪ ಅಂತಂದ್ರೆ, ಫಸ್ಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಅನ್ನೋಣ, ಇದಕ್ಕೆ ವೈ ವ್ಯಾಲ್ಯೂನ, ಇದಕ್ಕೆ ಪಾಯಿಂಟ್ ಅಂತ ಬರ್ಕೊಳ್ಳೋಣ. ಇಲ್ಲಾಂದ್ರೆ ಕ್ವಶನ್ಸ್ ಇಲ್ಲಿ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಂತೀರಾ. ಸೊ ಅದ್ರ ಸಲುವಾಗಿ ಪಾಯಿಂಟ್ ಅನ್ನು ಬರ್ಕೊಂಬೇಡಿ. ಸೊ ಏನೇನಾಗುತ್ತೆ, ಫಸ್ಟ್ ಎಕ್ಸ್ ವ್ಯಾಲ್ಯೂನ 0 ಹಾಕಿದೆ ಅಂತ ಅನ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ? ಇದು 0 ಆಯ್ತು. 10 ಡಿವೈಡ್ ಬೈ 2 ಅಂದ್ರೆ 5 ಆಗುತ್ತಲ್ವಾ? ಎಸ್, ವೈ ವ್ಯಾಲ್ಯೂ 5 ಅಂದ್ರೆ ಪಾಯಿಂಟ್ ಬಂತು 0,5. ಫಸ್ಟ್ ಒನ್ ಕ್ಲಿಯರಾ? ಇವಾಗ ನೆಕ್ಸ್ಟ್ ಒನ್ ಇನ್ನೊಂದು ಪಾಯಿಂಟ್ ನ ತಗೋಬೇಕು. ಇನ್ನೊಂದು ಪಾಯಿಂಟ್ ಏನ್ ಮಾಡೋಣ, ಇವಾಗ ವೈ 0 ತಗೋಣ. ಎಕ್ಸ್ ಎಷ್ಟಾಗುತ್ತೆ? 10 ಆಗುತ್ತೆ. ಅಂದ್ರೆ 10,0 ಆಗಿದೆ. ಓಕೆ, ಸೊ ಫಸ್ಟ್ ಒಂದು ಇಕ್ವೇಶನ್ ಕಂಪ್ಲೀಟ್ ಆಯ್ತಲ್ವಾ? ಇವಾಗ ಇನ್ನೊಂದು ಇಕ್ವೇಶನ್ ಇದೆ, ಸೊ ಅದನ್ನ ತಗೋಣ. ಇಕ್ವೇಶನ್ ನಂಬರ್ 2 ಏನಿದೆ? ಇಕ್ವೇಶನ್ ನಂಬರ್ 2, ಇಕ್ವೇಶನ್ 2 ನ ನಾನು ಇಲ್ಲೇ ಬರೀತಾ ಇದ್ದೀನಿ ನೋಡಿ ಕೆಳಗಡೆ. ಇಕ್ವೇಶನ್ ನಂಬರ್ 2 ಏನಿದೆ? 3x ಪ್ಲಸ್ 4y ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 24 ಅಂತಿದೆ. ಓಕೆ, ಸೊ ಇವಾಗ ಇಲ್ಲಿನೂ ನಾವು ಸೇಮ್ ಪ್ಯಾಟರ್ನ್ ಫಾಲೋ ಅಪ್ ಮಾಡೋಣ. ಓಕೆ, ಸೊ ಫಸ್ಟ್ ಇಲ್ಲಿ ಎಕ್ಸ್ ವೈ ಪಾಯಿಂಟ್, ಫಸ್ಟ್ ಎಕ್ಸ್ ವೈ ಪಾಯಿಂಟ್. ಓಕೆ, ಫಸ್ಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕೋಣ. ಎಕ್ಸ್ 0 ಆಯ್ತಂದ್ರೆ 4y ಇಸ್ ಈಕ್ವಲ್ಸ್ ಟು 24. 4 ಈ ಕಡೆ ಬಂದ್ರೆ 24 ಡಿವೈಡ್ ಬೈ 4 ಆಗುತ್ತೆ. ಸೊ 6 ಬರುತ್ತಾ ಇಲ್ವಿ? ಸೊ 4 6 24. ಓಕೆ, ಅಂದ್ರೆ ಫಸ್ಟ್ ಪಾಯಿಂಟ್ ಸಿಕ್ತು 0,6. ನೆಕ್ಸ್ಟ್ ಇವಾಗ y 0 ತಗೋಣ. 3 ಬರುತ್ತೆ ಈ ಕಡೆ, ಕರೆಕ್ಟ್ ಅಲ್ವಾ? ಇದು 0 ಆಯ್ತು ಅಂದ್ರೆ 24 ಡಿವೈಡ್ ಬೈ 3 ಅಂದ್ರೆ ಇದೆಷ್ಟಾಗುತ್ತೆ? 8 ಆಗುತ್ತಾ? 8 ಆಗುತ್ತೆ. ಅಂದ್ರೆ ಈ ಪಾಯಿಂಟ್ ಸಿಕ್ತು 8,0. ಓಕೆ, ಇಲ್ಲಿ ಕೊಟ್ಟಿರೋದೇ ಎರಡೇ ಪಾಯಿಂಟ್ಸ್, ಉಳಿಕಿದಂತರೂ ಇಲ್ಲ. ಅದಂತರೂ ಫಸ್ಟ್ ಕ್ವಾಡ್ರಂಟ್ ಅಲ್ಲೇ ಬರುತ್ತೆ ಅಂತ ಹೇಳುತ್ತೆ ಇದರದ್ದು ಮೀನಿಂಗು. ಓಕೆ, ಸೊ ಇವಾಗ ಫಸ್ಟ್ ನಾವ್ ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಡ್ರಾ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ನಾನು ಇಲ್ಲಿ ಇದನ್ನ ಪೂರಾ ಎಕ್ಸ್ ಆಕ್ಸಿಸ್ ಅಂತ ತಗೋತೀನಿ. ಓಕೆ, ಸೊ ಎಕ್ಸ್ ನಿಮ್ಮ ಡಿಸ್ಟೆನ್ಸ್ ಪ್ರಕಾರನೇ ತಗೊಳ್ಳಿ. ನಿಮ್ಗೆ A4 ಸೈಜ್ ಪೇಪರ್ನೇ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಎಕ್ಸ್ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ ಅಬ್ಸರ್ವ್ ಮಾಡಿ. ಎಕ್ಸ್ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು ಬರ್ಬೇಕು? ನನಗೆ 10 ಬರಬೇಕು. ವೈ ಹೈಯೆಸ್ಟ್ ವ್ಯಾಲ್ಯೂ 6 ಇದೆ. ಸೊ 1 ಸೆಂಟಿಮೀಟರ್ ತಗೋಬಹುದು, ಅಥವಾ 2 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಯೂನಿಟ್ ನೀವು ತಗೊಳ್ಬಹುದು ಇಲ್ಲಿ. ಓಕೆ, ಸೊ ಓಕೆ, ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನಾನು ಇಲ್ಲಿ ಡಿನೋಟ್ ಮಾಡ್ಕೊಂತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇದಾಗಿದೆ ನಮ್ದು ಎಕ್ಸ್ ಆಕ್ಸಿಸ್ ಆಗಿದೆ, ಇದು ನಮ್ದು ವೈ ಆಕ್ಸಿಸ್ ಆಗಿದೆ. ಸೊ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ ತಗೋಬೇಕು. ಸೊ ನಾನು 2 ತಗೊಂಡೆ ಅಂತಂದ್ರೆ ಇಲ್ಲಿ ನನಗೆ ಎಷ್ಟು ಬೇಕಾಗುತ್ತೆ? 20 ಪಾಯಿಂಟ್ಸ್ ಬೇಕಾಗುತ್ತೆ, ಅಷ್ಟಿಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 1 2 3 ಈ ತರ ನಾನು ತಗೊಂತ ಹೋಗ್ತೀನಿ ಸ್ಟೂಡೆಂಟ್ಸ್ ಇಲ್ಲಿ. ಓಕೆ, ಇದಕ್ಕೆ 1 ಅಂತ ಕೊಡೋಣ, ಇದು 2, ಇಲ್ಲಿ 3 4 5 6 7 8 9 ಲಾಸ್ಟ್ ಅಲ್ಲಿ 10 ಸಿಕ್ತು. ಓಕೆ, ಇನ್ನು ಎಕ್ಸ್ ವೈ ಆಕ್ಸಿಸ್ ಅಲ್ಲಿ 6 ಅಂದ್ರೆ ಬಂದ್ರೆ ಸಾಕಾಗುತ್ತೆ. ಇದು ಇದ್ದೇ ಇದೆ. 1 2 ಇಲ್ಲಿ 3 4 5 6 7 ಇದೆ ಹೈಯೆಸ್ಟ್ ಇದೆ. ಸೊ 7 ವರೆಗೂ ಮಾಡಿಬಿಡೋಣ. ಓಕೆ, ಇವಾಗ ಫಸ್ಟ್ ಪಾಯಿಂಟ್ ನಾವು ತಗೊಳ್ಬೇಕಾಗಿರೋದು ಏನು? ಇಲ್ಲೇನು ಹೇಳಿದಾರೆ ಅವರು? ಫಸ್ಟ್ 0 ಇದ್ದಾಗ, ಎಕ್ಸ್ 0 ಇದ್ದಾಗ ವೈ 5. ಎಕ್ಸ್ ಇದಂದ್ರೆ ಒರಿಜಿನ್ 0 ಇರುತ್ತಾ ಇಲ್ಲಿ? ಓಕೆ, ಎಕ್ಸ್ 0 ಇದ್ದಾಗ ವೈ 5 ಇರಬೇಕು. ಅಂದ್ರೆ ಇಲ್ಲಿದೆ ನಿಮ್ದು ಒಂದು ಫಸ್ಟ್ ಪಾಯಿಂಟ್ ಸಿಕ್ತಾ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು? ಎಕ್ಸ್ 10 ಇದ್ದಾಗ ವೈ 0. ಎಕ್ಸ್ 10 ಇಲ್ಲಿದೆ, ವೈ 0 ಇರುತ್ತೆ. ಸೊ ಇವೆರಡು ಪಾಯಿಂಟ್ಸ್ ಗಳನ್ನ ಜಾಯಿಂಟ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ ಓಕೆ, ನಿಮ್ಮ ಸ್ಕೇಲ್ ಪ್ರಕಾರ ಇದನ್ನ ನೀವು ಪ್ರಾಪರ್ ಆಗಿ ಇಲ್ಲಿಂದ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ, ಆಯ್ತಾ? ಸೊ ಇದು ನಮ್ಗೆ ಸಿಕ್ತಾ ಫಸ್ಟ್ ಪಾಯಿಂಟ್. ಓಕೆ, ಸೊ ಮಾಡ್ತಾ ಇದ್ದೀನಿ. ಸೆಕೆಂಡ್ ಇನ್ನೊಂದು ಲೈನ್ ಇದೆ. ಇನ್ನೊಂದು ಲೈನ್ ಏನಿದೆ ಅದನ್ನೊಂದು ಅಬ್ಸರ್ವ್ ಮಾಡ್ತಾ ಹೋಗಿ. ಎಕ್ಸ್ 0 ಇದ್ದಾಗ ವೈ 6 ಇರುತ್ತೆ. ಎಕ್ಸ್ 0 ಇದ್ದಾಗ ವೈ 6 ಅಂದ್ರೆ ಇಲ್ಲಿ ಬಂತ, ಇದು ಒಂದು ಪಾಯಿಂಟು. ಓಕೆ, ಸೊ ಈ ಪಾಯಿಂಟ್ಗೆ ಡಿನೋಟ್ ಮಾಡ್ಕೊಳ್ಳೋಣ. ಇದು ಇದೆ ನಮ್ದು ಪಾಯಿಂಟು. ಎಕ್ಸ್ 0 ಇದ್ದಾಗ ವೈ 6. ಇನ್ನೊಂದು ಎಕ್ಸ್ 8 ಇದ್ದಾಗ ವೈ 0 ಇದೆ. ಎಕ್ಸ್ 8 ಇದ್ದಾಗ ಅಂದ್ರೆ ಇಲ್ಲಿದೆ. ಓಕೆ, ಸೊ ಎಕ್ಸಾಕ್ಟ್ಲಿ ಇಲ್ಲಿ ಸಿಕ್ತಾ. ಸೊ ಇವೆರಡು ಪಾಯಿಂಟ್ಸ್ ಗಳನ್ನ ಇವಾಗ ನಾವು ಜಾಯಿಂಟ್ ಮಾಡ್ಕೋಬೇಕು. ಓಕೆ, ಇವೆರಡು ಪಾಯಿಂಟ್ ಗಳನ್ನ
ನಾವು ಇವಾಗ ಜಾಯಿಂಟ್ ಮಾಡ್ಕೊಂಡ್ವಿ. ಸೊ ಇದಾದ್ರೆ 2 ಪಾಯಿಂಟ್ ಸಿಗ್ತಾ ಫಸ್ಟ್ ಲೈನ್ ಇಕ್ವೇಶನ್ ನ ಬರ್ಕೊಳ್ಳಿ. ಫಸ್ಟ್ ಲೈನ್ ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ ಅವರು, ಇದು ನಮ್ದು ಫಸ್ಟ್ ಲೈನ್ ಇಕ್ವೇಶನ್ ಆಗಿತ್ತು. ಯಾವುದು, ಎಕ್ಸ್ ಪ್ಲಸ್ 2y ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಇತ್ತು. ಸೆಕೆಂಡ್ ಲೈನ್ ಇಕ್ವೇಶನ್ ಏನಾಗಿತ್ತು, ಸೆಕೆಂಡ್ ಲೈನ್ ಇದು ಅಲ್ವಾ, ಸೊ ಸೆಕೆಂಡ್ ಲೈನ್ ಇಕ್ವೇಶನ್ ಇತ್ತು 3x ಪ್ಲಸ್ 4y ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24. ಓಕೆ, ಸೊ ಇದನ್ನ ಚೆಕ್ ಮಾಡೋದು ಒಂದು ಈಸಿ ಮೆಥಡ್ ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ ಬಹಳಷ್ಟು ಸತಿ. ಏನ್ ಮಾಡ್ಕೋಬೇಕಪ್ಪ ಅಂದ್ರೆ, ಇದನ್ನ ಕಂಪ್ಲೀಟ್ ಆಗಿ 0 ಅಂತ ತಗೊಳ್ಳಿ. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24 ಮಾಡ್ಕೊಳ್ಳಿ. ಅಗೇನ್ ಇದು ಕರೆಕ್ಟ್ ಇದೆನಾ, 0 ಹಾಕ್ಬಿಡಿ, 2 xy 0 ಹಾಕೊಂಡು 0 ಆಗುತ್ತೆ. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24 ಕರೆಕ್ಟ್ ಇದೆನಾ, ಎಸ್ 24 ದೊಡ್ಡದಿದೆ 0 ಅಂದ್ರೆ ಕರೆಕ್ಟ್ ಇದ್ದಾಗ ಏನಾಗುತ್ತೆ, ಈ ಲೈನ್ ತೆಳಗಡೆ ಶೇಡ್ ಮಾಡ್ಬೇಕು ಅಂತ ಅರ್ಥ. ಓಕೆ, ಅಂದ್ರೆ ಇದು ಸೆಕೆಂಡ್ ಲೈನ್ ಇದೆಲ್ಲ ತೆಳಗಡೆ ಬರ್ತಾ ಇದೆ. ಇಲ್ಲಿನೂ ಅಗೇನ್ 0 ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಅಂತ ತಗೊಂಡ್ರೆ ಇದೇನಾಗುತ್ತೆ, ರಾಂಗ್ ಆಗುತ್ತೆ. ರಾಂಗ್ ಆದಾಗ ಏನ್ ಮಾಡ್ಬೇಕು, ಅವೇ ಫ್ರಮ್ ದ ಒರಿಜಿನ್ 0 ಬಿಟ್ಟು ಮೇಲ್ಗಡೆ ಹೋಗ್ಬೇಕು. ಇದು ಏನಾಗ್ತಾ ಇದೆ, ಲೈನು ತೆಳಗಡೆ ಬರ್ತಾ ಇದೆ, ಈ ಲೈನ್ ಏನಾಗ್ತದೆ ಮೇಲ್ಗಡೆ ಹೋಗ್ತಾ ಇದೆ. ಅಂದ್ರೆ ಕಾಮನ್ ಇಲ್ಲಿ ಸಿಗ್ತಾ ಇದೆ ಅಲ್ವಾ, ಎರಡು ಕ್ಲಾಶ್ ಆಗ್ತಾ ಇರೋದು ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿಂದ ತೆಳಗಡೆ ಬರ್ತಾ ಇದೆ, ಇದು ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿ ಇಲ್ಲ, ಇದು ಈ ಏರಿಯಾ ಕಾಮನ್ ಏರಿಯಾ ಆಗಿರುವಂತದ್ದು. ಸೊ ಅದಕ್ಕೆ ನಾವು ಇವಾಗ ಏನ್ ಮಾಡ್ಕೋಬೇಕು, ಫಿಲ್ ಅಪ್ ಮಾಡ್ಬೇಕಾಗಿರುವಂತದ್ದು ಸ್ಟೂಡೆಂಟ್ಸ್. ಇವಾಗ ಬಂದಿರುವಂತದ್ದು ಈ ಏರಿಯಾನ ನಾವು ಆಕ್ಚುಲಿ ಫೈಂಡ್ ಮಾಡೋದು. ಇದು ನಮ್ದು ಫಿಸಿಬಲ್ ರೀಸನ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನ ಯಾವ ತರ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನ ಇವಾಗ ನಾವು ಡಿಸ್ಕಷನ್ ಮಾಡೋಣ. ಇಲ್ಲೊಂದು ಹೆಸರು ಕೊಟ್ಕೊಳ್ಳಿ ಸ್ಟೂಡೆಂಟ್ಸ್. ಇದಕ್ಕೆ ಏನಂತ ಕೊಡಿ, ಇಲ್ಲಿ ಎ ಅಂತ ಕೊಡಿ, ಇಲ್ಲಿ ಬಿ ಅಂತ ಕೊಡಿ, ಇಲ್ಲಿ ಸಿ ಅಂತ ಡಿನೋಟ್ ಮಾಡ್ಕೊಳ್ಳಿ. ಆಯ್ತಾ, ಸೊ ಅವಾಗ ಸ್ವಲ್ಪ ಈಸಿಯಾಗಿ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಕಾರ್ನರ್ ಪಾಯಿಂಟ್ಸ್ ಎಷ್ಟು ಸಿಕ್ಕಿದಾವೆ ನಮಗೆ, 3 ಕಾರ್ನರ್ ಪಾಯಿಂಟ್ಸ್ ಇದಾವೆ. ಸೊ ಫಸ್ಟ್ ಒಂದಂತೂ ನಮ್ಗೆ ಗೊತ್ತಾಗುತ್ತೆ. ಎ ಪಾಯಿಂಟ್ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿಂದ 4 ಇದೆ, 3 ಇದೆ. ಅಂದ್ರೆ ಎ ಪಾಯಿಂಟ್ ಎಷ್ಟಾಗಿದೆ, 4,3 ಅದನ್ನ ಬರ್ಕೊಳ್ಳಿ. ಓಕೆ, ಇಲ್ಲೇನೆ ನಾವು ಇದನ್ನ ರಿಸಲ್ಟ್ ನ ಡ್ರಾ ಮಾಡ್ತಾ ಹೋಗ್ತೀವಿ ನೋಡಿ. ಸೊ ಫಸ್ಟ್ ಒನ್ ಇಲ್ಲಿ ಏನ್ ಮಾಡ್ಕೋಬೇಕಾಗಿರುವಂತದ್ದು, ಇದರಲ್ಲಿ ಕಾರ್ನರ್ ಪಾಯಿಂಟ್ಸ್. ಫಸ್ಟ್ ಕಾರ್ನರ್ ಪಾಯಿಂಟು, ಅದಾದ್ಮೇಲೆ ಝೆಡ್ ಬರೀತೀರ. ಝೆಡ್ ಏನಿದೆ, 200x ಪ್ಲಸ್ 500y ಇದೆ. ಕರೆಕ್ಟಾ, ಎಸ್. ಸೊ ಇವಾಗ ಒಂದೊಂದಾಗಿ ಪಾಯಿಂಟ್ ನ ಫಿಲ್ ಅಪ್ ಮಾಡಿ. ಎ ಪಾಯಿಂಟ್ ಎಷ್ಟಿದೆ, 4,3, x 4 ಇದೆ, y 3 ಇದೆ. ಸೊ 4,3 ನ ಫಿಲ್ ಅಪ್ ಮಾಡ್ತೀರಾ, ಎಷ್ಟು ಬರುತ್ತೆ ನೋಡಿ ಸ್ಟೂಡೆಂಟ್ಸ್. z ಇಸ್ ಈಕ್ವಲ್ಸ್ ಟು 200 x ಜಾಗದಲ್ಲಿ ಎಷ್ಟಿದೆ, 4 ಇದೆ, ಪ್ಲಸ್ 500 y ಜಾಗದಲ್ಲಿ 3 ಇದೆ. ಅಂದ್ರೆ ಎಷ್ಟಾಗುತ್ತೆ, 4 ಇಂಟು 2 ಅಂದ್ರೆ 800 ಆಯ್ತು. ಅಗೇನ್ 5 ಇಂಟು 3 ಅಂದ್ರೆ 1500. 1500 ಪ್ಲಸ್ 800 ಅಂದ್ರೆ 2300 ಆಗುತ್ತಾಯ್ತು ಸ್ಟೂಡೆಂಟ್ಸ್. 2300 ಆಗುತ್ತೆ ನೋಡಿ, ಇದು ಕರೆಕ್ಟ್ ಅಲ್ವಾ. ಇದು 800, ಅಲ್ಲೊಂದು 1500, ಸೊ 2300 ಅಂದ್ರೆ 2300 ಆನ್ಸರ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಇದುವಾಗ ಸಿ ಪಾಯಿಂಟ್ ನ ತಗೋಣ. ಸಿ ಪಾಯಿಂಟ್ ಎಷ್ಟಿದೆ, x0 y 5 ಇದೆ. ಫಸ್ಟ್ ಬಿ ತಗೊಳ್ಳೋಣ, ಅದಾದ್ಮೇಲೆ ಸಿ ಬರೋಣ. ಬಿ x0 y 6 ಇದೆ. ಓಕೆ, z ಇಸ್ ಈಕ್ವಲ್ಸ್ ಟು, ಇದಂದ್ರೆ 0ನೇ ಆಗುತ್ತೆ. ಅಗೇನ್ ಇಲ್ಲಿ 500 x 6 ಇದೆ. 6 ಇಂಟು 5 ಅಂತಂದ್ರೆ 30 ಆಗುತ್ತೆ, ಅಂದ್ರೆ 3000 ಆಯ್ತು ಇದು. ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ಇವಾಗ ಸಿ ತಗೋಣ. 0,5 ತಗೊಂತೀರಾ. ಅಗೇನ್ ಸ್ಟೂಡೆಂಟ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಏನಾಗುತ್ತೆ, ಫಸ್ಟ್ ರಿಸಲ್ಟ್ ಅಂದ್ರೆ 0ನೇ ಆಗುತ್ತಾ. ಅಗೇನ್ ಇಲ್ಲಿ 500 ಇಂಟು 5 ಇಂಟು 5 25 ಅಂದ್ರೆ 2500 ಆಯ್ತು. ಸೊ ನಮಗೆ ಅವ್ರು ಏನ್ ಕೇಳಿದ್ರು, ಮಿನಿಮಮ್ ವ್ಯಾಲ್ಯೂ ಕೇಳಿದ್ರು. ಕರೆಕ್ಟ್ ಅಲ್ವಾ. ಸೊ ನಾವು ಪಾಯಿಂಟ್ ಮಾಡ್ಬೇಕಾಗಿದ್ದು ಮಿನಿಮಮ್ ವ್ಯಾಲ್ಯೂ. ಸೊ ಮಿನಿಮಮ್ ವ್ಯಾಲ್ಯೂ ಯಾವ್ದಾಗಿದೆ, ಇಲ್ಲಿದೆ ನೋಡಿ. ಇದು ನಮ್ದು ಮಿನಿಮಮ್ ವ್ಯಾಲ್ಯೂ ಆಗಿದೆನಾ, ಇದನ್ನ ಹೈಲೈಟ್ ಮಾಡಿ ಇಲ್ಲಿ ಬರೀಬೇಕು ನೀವು, ಮಿನಿಮಮ್ ಅಂತ ಹೇಳಿ. ಕನ್ಕ್ಲೂಷನ್ ಅಲ್ಲಿ ನಾವು ಎಂಟ್ರಿ ಮಾಡ್ಬೇಕಾಗತ್ತೆ. ಏನಂತ, ದ ಮಿನಿಮಮ್ ವ್ಯಾಲ್ಯೂ ಆಫ್ z is 2300 at the point ಯಾವುದು 4,3 ಆಗಿದೆ. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆದಾಗ ನೋಡಿ. ಏನು ಇಲ್ಲ, ಎಷ್ಟು ಈಸಿ ಇದೆ. ಇದನ್ನು ಕೂಡ ಬಹಳಷ್ಟು ಈಸಿ ಇದೆ. ಗ್ರಾಫ್ ನ ಪ್ರಾಪರ್ ಆಗಿ ಡ್ರಾ ಮಾಡ್ಕೊಳ್ಳಿ. ಅದಾದ್ಮೇಲೆ ಶೇಡೆಡ್ ಡಿಸೈನ್ ಕರೆಕ್ಟ್ ಆಗಬೇಕು, ಕಾರ್ನರ್ ಪಾಯಿಂಟ್ ಕರೆಕ್ಟ್ ಆಗಿ ಬರೀಬೇಕು, ಇಲ್ಲಿ ಮೆನ್ಷನ್ ಮಾಡಬೇಕು. ಕನ್ಕ್ಲೂಷನ್ಗೆ 1 ಮಾರ್ಕ್ಸ್ ಇದೆ, ಕಾರ್ನರ್ ಪಾಯಿಂಟ್ಸ್ಗೆ 1 ಮಾರ್ಕ್ಸ್ ಇದೆ, ಈ ಸಾಲ್ಯೂಷನ್ ಮಾಡೋದಕ್ಕೆ 2 ಮಾರ್ಕ್ಸ್ ಇದೆ, ಗ್ರಾಫ್ಗೆ 3 ಮಾರ್ಕ್ಸ್, ಟೋಟಲಿ 6 ಮಾರ್ಕ್ಸ್ ಇರುವಂತದ್ದು ಸ್ಟೂಡೆಂಟ್ಸ್.